Hello everyone and welcome back to Biomedic Guruji channel. ನಾನು ನಿಮ್ಮ ಆಕಾಶ್ ಸರ್. ಸೊ ಇದಕ್ಕಿಂತ ಮೊದಲು ನಾವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ನ 2 ಪಾರ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಇವತ್ತು ಪಾರ್ಟ್ 3 ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಿದೀವಿ. ಇದಕ್ಕಿಂತ ಮೊದಲು ನಾವು ಜನರಲ್ ಇಂಟ್ರೊಡಕ್ಷನ್ ನೋಡಿದ್ವಿ, ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಎಷ್ಟು ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅದೇ ಅಂತ ನೋಡಿದ್ವಿ. ಅದರಲ್ಲಿ ಯಾವ ಕ್ಯಾರೆಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಆರ್.ಎಚ್. ವಿಟೇಕರ್ ಅವರು ಕೊಟ್ರು ಅಂತ ತಿಳ್ಕೊಂಡ್ವಿ. ಅದೇ ಪ್ರಕಾರ ಈ 2 ಕಿಂಗ್ಡಮ್ ನಿಂದ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವರೆಗೂ ಏನೇನ್ ಪ್ರಾಬ್ಲಮ್ಸ್ ಆಯ್ತು ಅದನ್ನೆಲ್ಲ ನೋಡಿದ್ವಿ, ಅನಲೈಸ್ ಮಾಡಿದ್ವಿ. ಅದಾದ ತಕ್ಷಣ ಕಿಂಗ್ಡಮ್ ಮೊನೇರಾನ ಸ್ಟಾರ್ಟ್ ಮಾಡಿದ್ವಿ. ರೈಟ್, ಕಿಂಗ್ಡಮ್ ಮೊನೇರಾದಲ್ಲಿ ನಾವು ಆರ್ಕಿ ಬ್ಯಾಕ್ಟೀರಿಯಾ ಬಗ್ಗೆ ಕಲ್ತ್ವಿ, ಯು ಬ್ಯಾಕ್ಟೀರಿಯಾ ಬಗ್ಗೆ ಕಲ್ತ್ವಿ, ಎಕ್ಸಾಂಪಲ್ಸ್ ಕಲ್ತ್ವಿ, ಮೈಕೋಪ್ಲಾಸ್ಮಾ ಕಲ್ತ್ವಿ. ಮೈಕೋಪ್ಲಾಸ್ಮಾ ಆದ ತಕ್ಷಣ ಪ್ರೊಟಿಸ್ಟಾ ಬಗ್ಗೆ ಓಕೆ ಎಂಡ್ ಮಾಡೋಕ್ಕಿಂತ ಮೊದಲು ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಎಲ್ಲಾ ಪ್ರೊಟಿಸ್ಟಾದ ಎಲ್ಲಾ ಗ್ರೂಪ್ಸ್ ಅನ್ನ ನಾವಿವತ್ತು ಕಂಪ್ಲೀಟ್ ಮಾಡೋಣ ಅಂತೆ. ಹಂಗೆ ಫಂಗೈನ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಕೂಡ ಇವತ್ತು ಕಂಪ್ಲೀಟ್ ಮಾಡೋಣ ಅಂತೆ. ಓಕೆನಾ? ಸೊ ಲೆಟ್ ಅಸ್ ಬಿಗಿನ್ ಟುಡೇಸ್ ಕ್ಲಾಸ್. ಕ್ರೈಸೋಫೈಟ್ಸ್. Chrysophytes is one of the first groups in kingdom Protista. ನೆನ್ಪಿರ್ಲಿ, ಮತ್ತೊಂದ್ಸತಿ ನಿಮ್ಗೆಲ್ಲರಿಗೂ ಹೇಳ್ತಿದೀನಿ, ಈ ಒಂದು ಪರ್ಟಿಕ್ಯುಲರ್ ಆರ್ಡರ್ ನ ನೆನ್ಪಿಟ್ಕೋಬೇಕು. ಯಾವ ಆರ್ಡರ್? CDESP ಇದೇ ಆರ್ಡರ್ ನೆನ್ಪಿರ್ಬೇಕು. ಯಾಕೆಂದ್ರೆ ನಾವು ಈವನ್ ಎಕ್ಸಾಂಪಲ್ಸ್ ಹೇಳ್ಬೇಕಾದ್ರೆ ಅಥವಾ ಗ್ರೂಪಿಂಗ್ ಮಾಡ್ಬೇಕಾದ್ರೆ ಈ ಆರ್ಡರ್ ನಾವು ಜಾಸ್ತಿ ಪ್ರಯಾರಿಟಿಯನ್ನ ಕೊಡ್ತೀವಿ. ಓಕೆ, ಹೆಂಗ್ ಡೆವಲಪ್ ಆದು ಪ್ಲಾಂಟ್ ಲೈಕ್ ಇದ್ದದ್ದು ಹೆಂಗ್ ಫಂಗೈನ ನೋಡಿದ್ವಿ, ಫಂಗೈ ಇದ್ದದ್ದು ಹೋಗಿ ಲಾಸ್ಟಿಗೆ ಆನಿಮಲ್ ಲೈಕ್ ಹೆಂಗಾಯ್ತು ಅನ್ನೋದೆಲ್ಲ ಡಿಸ್ಕಷನ್ ಮಾಡ್ತೀವಿ. ಸೊ ಇನಿಷಿಯಲಿ ಇವೆಲ್ಲ ಪ್ಲಾಂಟ್ ಲೈಕ್ ಇರುತ್ತೆ. ಓಕೆ, ಯೂಗ್ಲಿನಾಯ್ಡ್ಸ್ ಏನಿದೆಲ್ಲ ಥರ್ಡ್, ಇಟ್ ಈಸ್ ಶೋಯಿಂಗ್ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ ಲೈಕ್ ಕ್ಯಾರೆಕ್ಟರ್, ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್, ಯೂಗ್ಲಿನಾಯ್ಡ್ಸ್. ಅದಾಗಣ ಸ್ಲೈಮ್ ಮೊಲ್ಡ್ಸ್ ಇಟ್ ಇಸ್ ಸಮ್ ವಾಟ್ ಸಿಮಿಲರ್ ಟು ಫಂಗೈ, ವೆರಾಸ್ ಲಾಸ್ಟ್ ಪ್ರೋಟೋಜೋನ್ ಏನಿದೆಯಲ್ಲ ಇಟ್ ಇಸ್ ಕಂಪ್ಲೀಟ್ಲಿ ಅನಿಮಲ್ ಲೈಕ್. ಓಕೆ, ಒಂದು ಅನಿಮಲ್ ರೀತಿಯನ್ನ ಕ್ಯಾರೆಕ್ಟರ್ಸ್ ಅನ್ನ ನಾವು ಅಲ್ಲಿ ನೋಡ್ಬೋದು. ಸೊ ಒನ್ ಬೈ ಒನ್ ಕಲ್ಕೊಂಡ್ ತಗೋಣ. ಏನಿರ್ಬೇಕು ಸೀಕ್ವೆನ್ಸು? CDESP. ಸಿ ಅಂದ್ರೆ ಕ್ರೈಸೋಫೈಟ್ಸ್, ಡಿ ಅಂದ್ರೆ ಡೈನೋಫ್ಲಾಜಿಲೇಟ್ಸ್, ಇ ಅಂದ್ರೆ ಯೂಗ್ಲಿನಾಯ್ಡ್ಸ್, ಪಿ ಅಂದ್ರೆ ಪ್ರೋಟೋಜೋನ್ಸ್. ಅದಕ್ಕಿಂತ ಮೊದಲು ಯಾವ್ದಿರ್ಬೇಕು? ಎಸ್ ಸ್ಲೈಮ್ ಮೋಲ್ಡ್ಸ್, ಪಿ ಪ್ರೋಟೋಜೋನ್ಸ್. ಇವೆಲ್ಲಾನು ನಾವು ಇವತ್ತು ಕಲಿಯೋಣ ಅಂತೆ. ಓಕೆನಾ? Chrysophytes, this group includes diatoms and golden algae. ಸೊ ಡೈಟಮ್ಸ್ ಮತ್ತೆ ಗೋಲ್ಡನ್ ಆಲ್ಗೆ ಅನ್ನೋದು ಇವೆರಡು ಎಕ್ಸಾಂಪಲ್. ಓಕೆ, ಇವು ಎಕ್ಸಾಂಪಲ್ಸ್ ಯಾವ ಒಂದು ಗುಂಪ್ ನಲ್ಲಿ ನೋಡ್ತೀವಿ? ಕ್ರೈಸೋಫೈಟ್ಸ್ ಅನ್ನುವಂತ ಗುಂಪ್ ನಲ್ಲಿ ನೋಡ್ತೀವಿ. ಸೊ ಡೈಟಮ್ಸ್, ಗೋಲ್ಡನ್ ಆಲ್ಗೆ ಇವೆರಡು ಕ್ರೈಸೋಫೈಟ್ಸ್ ನಲ್ಲಿ ಬರುತ್ತೆ. ಗೋಲ್ಡನ್ ಆಲ್ಗೆಗೆ ಏನೊಂದು ಹೆಸರು? ಡೆಸ್ಮಿಡ್ಸ್. ಓಕೆನಾ? ನೆಕ್ಸ್ಟ್, ದೇ ಆರ್ ಫೌಂಡ್ ಇನ್ ಫ್ರೆಶ್ ವಾಟರ್ ಆಸ್ ವೆಲ್ ಆಸ್ ಮರೈನ್ ವಾಟರ್. ಸೊ ಇದೇನ್ ಸ್ಪೆಸಿಫಿಕ್ ಅಲ್ಲ, ಜನರಲ್ ಆಗಿ ಹೇಳ್ತಿದ್ದಾರೆ ಎಲ್ಲಿ ಸಿಗ್ತಾವಂತ. ಫ್ರೆಶ್ ವಾಟರ್ ನಲ್ಲೂ ಸಿಗ್ಬೋದು ಅಥವಾ ಈವನ್ ಮರೈನ್ ವಾಟರ್ ನಲ್ಲೂ ಸಿಗ್ಬೋದು. ಓಕೆನಾ? ದೇ ಆರ್ ಮೈಕ್ರೋಸ್ಕೋಪಿಕ್ ಅಂಡ್ ಫ್ಲೋಟ್ ಪ್ಯಾಸಿವ್ಲಿ ಇನ್ ವಾಟರ್ ಕರೆಂಟ್. ಅವಕ್ಕೆ ಏನಂತ ಹೇಳಿದಾರೆ? ಪ್ಲಾಂಕ್ಟಾನ್ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನಂದ್ರೆ ಅವರು ಮೈಕ್ರೋಸ್ಕೋಪಿಕ್ ಅಂದ್ರೆ ಬಹಳ ಸೂಕ್ಷ್ಮ ಜೀವಿಗಳು, ಕಣ್ಣಿಗೆ ಕಾಣೋದಿಲ್ಲ, ಯೂನಿಸೆಲ್ಯುಲರ್ ಅಲ್ವಾ, ಅಂಡ್ ಈವನ್ ಸೈಜ್ ನಲ್ಲಿ ಕೂಡ ಬಹಳ ಚಿಕ್ಕ ಇರ್ತವೆ. ಸೊ ಇವು ಆಲ್ಮೋಸ್ಟ್ ಮೈಕ್ರೋಸ್ಕೋಪಿಕ್ ಕಾಣಲ್ಲ. ಬಟ್ ಇವು ಏನಾಗ್ತಾವ ಅಂದ್ರೆ ಈ ವಾಟರ್ ಮೇಲೆ ಓಕೆ ಫ್ಲೋಟ್ ಮಾಡ್ತಿರ್ತಾವ. ಹೆಂಗ್ ಫ್ಲೋಟ್ ಮಾಡ್ತಿರ್ತಾವ? ಪ್ಯಾಸಿವ್ಲಿ ಅಂದ್ರೆ ಹೆಂಗ್ ಅಲೆಗಳು ಮೂವ್ ಆಗ್ತಾವಲ್ಲ, ಆ ಅಲೆಗಳ ಜೊತೆನೆ ಈ ಒಂದು ಪ್ಲಾಂಕ್ಟಾನ್ಸ್ ಕೂಡ ಮೂವ್ ಆಗ್ತಾವು. ಪ್ಲಾಂಕ್ಟಾನ್ಸ್ ಅಂದು ಒಂದು ಉದಾಹರಣೆ, ಎಕ್ಸಾಂಪಲ್ಸ್. ಓಕೆನಾ? ಈ ಪ್ಲಾಂಕ್ಟಾನ್ಸ್ ನಲ್ಲಿ ಎರಡು ರೀತಿ ಇದೆ. ಒಂದು ಫೈಟೋ ಪ್ಲಾಂಕ್ಟಾನ್ಸ್ ಅಂತ ಹೇಳ್ತೀವಿ. ಏನು? ಫೈಟೋ ಪ್ಲಾಂಕ್ಟಾನ್ಸ್. ಫೈಟೋ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ಪ್ಲಾಂಟ್ ಅಂತ. ಓಕೆ, ಫೈಟೋ ಅಂತಂದ್ರೆ ಪ್ಲಾಂಟ್, ಹೌದಲ್ವಾ? ಸೊ ಪ್ಲಾಂಕ್ಟಾನ್ಸ್ ಅಂದ್ರೆ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ಸ್. ಇವು ಏನ್ ಮಾಡ್ತಾವು? ಪ್ಲಾಂಟ್ ಕೆಲಸ ಏನ್ ಹೇಳಿ? ಅವು ಫೋಟೋಸಿಂಥಸಿಸ್ ಮಾಡಿ ಊಟ ತಯಾರು ಮಾಡೋದಲ್ವಾ? ಸೇಮ್ ಇದೇ ರೀತಿಯಲ್ಲಿ ಫೈಟೋ ಪ್ಲಾಂಕ್ಟಾನ್ಸ್ ಏನ್ ಮಾಡ್ತಾವ ಅಂತಂದ್ರೆ ದೇ ವಿಲ್ ಪ್ರಿಪೇರ್ ದ ಫುಡ್. ಓಕೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರಿಪರೇಷನ್ ಆಫ್ ಫುಡ್. ಎಲ್ಲಿ? ಈ ನೀರಲ್ಲಿ. ಓಕೆ, ನೀರಲ್ಲಂತೂ ಗಿಡ ಮರ. ಓಕೆ, ಸಮುದ್ರದಾಗ ನೀವು ಎಲ್ಲರೂ ನೋಡ್ತೀರಾ ಗಿಡ ಮರ ಏನಾದ್ರು ನಡುವೆ ಇರುತ್ತಾ? ಐಲ್ಯಾಂಡ್ ನಲ್ಲಿ ಮಾತಾಡ್ತಿದ್ದಿಲ್ಲ, ಓಷನ್ಸ್ ಸೀಸ್ ನಲ್ಲಿ ಅಲ್ಲಿ ನಿಮ್ಗೆ ಗಿಡ ಮರ ಕಾಣಿಸೋದಿಲ್ಲ. ಮತ್ತ ಅಲ್ಲಿ ಜೀವಿಗಳು ಜೀವಂತವಾಗಿರ್ಬೇಕಂದ್ರೆ ಏನ್ ಸಿಗ್ಬೇಕು? ಅವಕ್ಕೆ ಊಟ ಸಿಗ್ಬೇಕು. ಸರ್, ದೊಡ್ಡ ಮೀನ್ ಸಣ್ಣ ಮೀನ್ ತಿಂತಾವಲ್ರಿ, ಮತ್ ಊಟ ಆತಲ್ಲ. ಸಣ್ಣ ಮೀನ್ ಏನ್ ತಿನ್ಬೇಕು? ದೊಡ್ಡ ಮೀನಿಗೆ ತಿನ್ನಕ್ ಬರಲ್ಲ. ಸಣ್ಣ ಮೀನ್ ಮತ್ತಷ್ಟು ಸಣ್ಣ ಜೀವಿಗಳು ತಿಂತಾವ್. ಆ ಜೀವಿಗಳು ಯಾರಿಗಾದ್ರೂ ತಿನ್ಬೇಕಲ್ಲ. ಅವು ನಾನ್ ವೆಜ್ ಅಂತೂ ಇರಂಗಿಲ್ಲ, ವೆಜಿಟೇರಿಯನ್ ಇರ್ಬೇಕು. ಎಲ್ಲಾ ಲೈಫ್ ಯಾವುದೇ ಒಂದ್ ಜಾಗದಾಗ ಎಕ್ಸಿಸ್ಟ್ ಆಗ್ಬೇಕಂದ್ರ ಅಲ್ಲಿ ಪ್ಲಾಂಟ್ಸ್ ಇರ್ಲೇಬೇಕು. ಅಂದ್ರೆ ಯಾರು ಸೂರ್ಯನ ಬೆಳಕಿನ ಕಿರಣಗಳನ್ನ ಪಡ್ಕೊಂಡು ಊಟ ಏನ್ ತಯಾರಿಸ್ಕೊಂತಾರಲ್ಲ ಅಂತ ಜೀವಿ ಎಲ್ಲಾ ಕಡೆ ಇರ್ಲೇಬೇಕು.
ಇಲ್ಲ ಅಂತಂದ್ರೆ ಲೈಫ್ ಎಕ್ಸಿಸ್ಟ್ ಆಗಕ್ ಆಗಲ್ಲ ಅಂತ ಜಾಗದಾಗ. ಸೊ ನೀರ ಸಮುದ್ರದಾಗ ಈ ಫೈಟೋಪ್ಲಾಂಕ್ಟನ್ಸ್ ಏನ್ ಮಾಡ್ತಾವ ಹೇಳಿ, ತಮ್ಮ ಆಹಾರ ತಾವೇ ಪ್ರಿಪೇರ್ ಮಾಡ್ಕೊಂತಾವ್. ಓಕೆ, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಇವು ಬಹಳ ಸಣ್ಣ ಇರ್ತಾವ, ಮೈಕ್ರೋಸ್ಕೋಪಿಕ್ ಇರ್ತಾವ. ಇವನ್ನ ತಿನ್ನುವಂತಹ ಜೀವಿಗಳಗ ಝೂ ಪ್ಲಾಂಕ್ಟಾನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಝೂ ಪ್ಲಾಂಕ್ಟಾನ್ಸ್. ಝೂ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೇಕು, ಏನಂತ? ಪ್ರಾಣಿ ಅವ್ರಲ್ಲ. ಸೊ ಪ್ರಾಣಿ ಏನ್ ಮಾಡ್ತಾವ? ಇವು ಸಸ್ಯನ ತಿಂತಾವ್. ಎರಡು ಹೆಂಗದಾವ್? ಮೈಕ್ರೋಸ್ಕೋಪಿಕ್ ಅದಾವ್. ಸೊ ಝೂ ಪ್ಲಾಂಕ್ಟಾನ್ಸ್ ವಿಲ್ ಫೀಡ್ ಆನ್ ಫೈಟೋಪ್ಲಾಂಕ್ಟಾನ್ಸ್. ಝೂ ಪ್ಲಾಂಕ್ಟಾನ್ಸ್ ಏನಿರ್ತಾವು? ಹೆಟರೋಟ್ರಾಪ್ಸ್ ಇರ್ತಾವ. ಫೈಟೋಪ್ಲಾಂಕ್ಟಾನ್ಸ್ ಆಟೋಟ್ರಾಪ್ಸ್ ಇರ್ತಾವ. ಓಕೆ, ಮೋಸ್ಟ್ ಆಫ್ ದೆಮ್, ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಏನಂತ? ಮೋಸ್ಟ್ ಆಫ್ ದೆಮ್ ದೇ ಆರ್ ಫೋಟೋಸಿಂಥೆಟಿಕ್. ಹೌದಲ್ವಾ? ಫೈಟೋಪ್ಲಾಂಕ್ಟಾನ್ ಸಾಕಷ್ಟು ಊಟ ಇರ್ಲೇಬೇಕು, ಹೌದಾ? ಆ ಸಾಕಷ್ಟು ಊಟದಲ್ಲಿ ಸ್ವಲ್ಪ ಊಟ ಆಗುತ್ತೆ. ಇಲ್ಲ ಸ್ವಲ್ಪ ಊಟ ಇತ್ತಂತಂದ್ರೆ ಎಲ್ಲಾ ಊಟ ತಿಂದ್ಬಿಟ್ರೆ ಮತ್ ಹೊಳ್ಳಿ ಊಟ ಎಲ್ಲಿಂದ ತಯಾರಾಗ್ಬೇಕು, ಹೌದಲ್ವಾ? ಸೊ ಅದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಫೈಟೋಪ್ಲಾಂಕ್ಟಾನ್ಸ್ ಇರ್ತವೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಝೂ ಪ್ಲಾಂಕ್ಟಾನ್ಸ್ ಇರ್ತಾವೆ. ನಂಬರ್ ಬಗ್ಗೆ ಹೇಳ್ತಿರೋದು ನಾನು. ಓಕೆ, ನಂಬರ್ ಆಫ್ ಫೈಟೋಪ್ಲಾಂಕ್ಟಾನ್ಸ್ ವಿಲ್ ಬಿ ಮೋರ್ ವೆನ್ ಕಂಪೇರ್ ಟು ಝೂ ಪ್ಲಾಂಕ್ಟಾನ್ಸ್. ಮೋಸ್ಟ್ ಆಫ್ ದೆಮ್ ಆರ್ photosynthetic. Okay, whereas the others they are heterotrophic. Okay, next, in diatoms the cell walls form two thin overlapping shells which fit together as in a soap box. ಈ ಡೈಟಮ್ಸ್ ಗಳಲ್ಲಿ ಸೆಲ್ ವಾಲ್ ಯಾವ ರೀತಿ ಅರೇಂಜ್ ಆಗಿರುತ್ತಪ್ಪ ಅಂತಂದ್ರೆ, ಒಂದು ಪರ್ಟಿಕ್ಯುಲರ್ ಸೆಲ್ ವಾಲ್, ಒಂದು ಸೆಲ್ ಮೇಲೆ ಇನ್ನೊಂದು ಸೆಲ್ ವಾಲ್ ಬಂದ್ ಕುಂತಂದ್ರೆ, ಅಂದ್ರೆ ಇನ್ನೊಂದು ಸೆಲ್ ಬಂದ್ ಕುಂತಂದ್ರೆ ಎಕ್ಸಾಕ್ಟ್ಲಿ ಅವು ಎರಡು ಎಷ್ಟು ಪರ್ಫೆಕ್ಟ್ ಕೂಡ್ತಾವ ಅಂತಂದ್ರೆ, ಈ ಸೋಪ್ ಬಾಕ್ಸ್ ಹೆಂಗಿರುತ್ತಲ್ಲ, ಒಂದು ಕೆಳಗಿಂದ ಬಾಕ್ಸ್ ಇರುತ್ತೆ, ಒಂದ್ ಕೆಳಗಿಂದ ಪಾರ್ಟ್, ಒಂದ್ ಇನ್ನೊಂದ್ ಮೇಲ್ಗಡೆ ಮುಚ್ಚಳ ಇರುತ್ತೆ. ಎಕ್ಸಾಕ್ಟ್ಲಿ ನೀವು ಮುಚ್ಚಿದ್ರೆ ಎಷ್ಟು ಪರ್ಫೆಕ್ಟ್ ಫಿಟ್ ಆಗತ್ತಲ್ಲ, ಸೇಮ್ ಅದೇ ರೀತಿ ನಾವು ಇಲ್ಲಿ ಡೈಟಮ್ಸ್ ಗಳಲ್ಲಿ ನೋಡ್ಬೋದು. ಡೈಟಮ್ಸ್ ಒಂದು ಸೆಲ್ಲು, ಇನ್ನೊಂದು ಡೈಟಮ್ ಇನ್ನೊಂದು ಸೆಲ್ಲು, ಅವು ಎರಡು ಸೆಲ್ ವಾಲ್ ಏನ್ ಇರ್ತಾವಲ್ಲ, ಅವು ಎರಡು ಎಷ್ಟು ಪರ್ಫೆಕ್ಟ್ ಆಗಿ ಒಂದ್ರ ಮೇಲೆ ಒಂದು ಫಿಟ್ ಆಗ್ತಾವ ಅಂತಂದ್ರ ಹೆಂಗ್ ನೋಡ್ಬೋದು ನಾವು? ಸೋಪ್ ಬಾಕ್ಸ್ ತರ ನೋಡ್ಬೋದು. ಸರ್ ಸೋಪ್ ಬಾಕ್ಸ್ ಯಾಕೆ ಉದಾಹರಣೆ ತಗೊಂಡ್ರಿ? ಬೇರೆ ಯಾವ್ದು ಬೇಕಾದ್ರೂ ತಗೋರಿ. ಅಂದ್ರೆ ಈಸಿಲಿ ಸಿಂಪಲ್ ಆಗಿ ಹೇಳಿಕ್ಕೆ ನೀವು ಟಿಫಿನ್ ಬಾಕ್ಸ್ ಉದಾಹರಣೆ ತಗೋರಿ, ಬೇಡನಲ್ಲ. ಓಕೆ, ಬಟ್ ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಎಷ್ಟು ಚಂದ ಫಿಟ್ ಆಗ್ತಾವು. ಅದು ಎದಕ್ ಆಗ್ತಾವು? ಯಾಕಂದ್ರೆ ಅಷ್ಟು ಥಿನ್ ಇರ್ತಾವು. ಅಂಡ್ ಅವು ಥಿನ್ ಇರೋ ಕಾರಣಕ್ಕ ಒಂದು ಶೆಲ್ ಮೇಲೆ ಇನ್ನೊಂದು ಶೆಲ್ ಹಿಂಗ ಓವರ್ಲ್ಯಾಪ್ ಆಗುತ್ತೆ. ಓಕೆನಾ? The walls are embedded with silica. Okay, large and thus the walls are indestructible. ಅಂದ್ರೆ ಎಲ್ಲ ಈ ಸೆಲ್ ವಾಲ್ ಏನಿದೆಯಲ್ಲ, ಎದರಿಂದ ತಯಾರಾಗಿದೆ? ಈ ಸಿಲಿಕಾ ಇಂದ ತಯಾರಾಗಿದೆ. ಓಕೆ, ಸಿಲಿಕಾ ಅನ್ನುವಂತಹ ಒಂದು ಕಂಪೌಂಡ್ ಇಂದ ಸೆಲ್ ವಾಲ್ಸ್ ತಯಾರಾಗಿರೋ ಕಾರಣದಿಂದ ಈ ಸೆಲ್ ವಾಲ್ಸ್ ಇಂಡಿಸ್ಟ್ರಕ್ಟಬಲ್ ಇರ್ತವೆ. ಅಂತಂದ್ರೆ ಒಟ್ಟೆ ಡಿಸ್ಟ್ರಕ್ಷನ್ ಆಗ್ಲಿಕ್ಕಾಗಲ್ಲ. ಅಂದ್ರೆ ಸೆಲ್ ವಾಲ್ ಓಕೆ ಹೋಗ್ಲಿಕ್ಕೆ ಆಗಲ್ಲ, ನಾಶನ ಮಾಡ್ಲಿಕ್ಕೆ ಆಗಲ್ಲ ನಾವು. ಓಕೆ, ಅದೇ ಕಾರಣಕ್ಕ ಏನಾಗ್ತಾವು? ಡೈಟಮ್ಸ್ ಯಾವ ಹಂಗೆ ಹಿಂದ್ ಉಳಿತಾವಲ್ಲ, ಓಕೆ, ಲಾರ್ಜ್ ಅಮೌಂಟ್ ಆಫ್ ಸೆಲ್ ವಾಲ್ ಡೆಪಾಸಿಟ್, ಅವು ಅಲ್ಲೇ ಕೆಳಗಡೆ ಸೆಟ್ಲ್ ಹಾಕೊಂಡ್ ಹೋಗ್ತಾವ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆನಾ? ಇದು ಅಲೆ ಅಂತ ಅನ್ಕೋರಿ. ಓಕೆ, ಹಂಗೆ ಮತ್ತೆ ಇಲ್ಲಿ ಅಲೆ ಇರುತ್ತೆ, ಎಲ್ಲ ಸಮುದ್ರ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಡೈಟಮ್ಸ್ ಇದ್ದು, ಬಟ್ ಒಂದ್ಸತಿ ಡೈಟಮ್ಸ್ ಹತ್ತುವಪ್ಪ ಅಂತಂದ್ರೆ ಅವು ಫ್ಲೋಟ್ ಆಗಲ್ಲ, ಕೆಳಗಡೆ ಹೋಗಿ ಡೆಪಾಸಿಟ್ ಹಾಕೊಂತ ಹೋಗ್ತಾವ. ಸೊ ಇಲ್ಲಿ ಕೆಳಗಡೆ ಏನಾಗ್ತಾವ? ಸ್ಲೋಲಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ಸಾಕಷ್ಟು ಬಿಲಿಯನ್ಸ್ ಆಫ್ ಇಯರ್ಸ್ ಗಟ್ಲಿ ಏನಾಗ್ತಾವು? ಒಂದ್ ಸೆಲ್ ವಾಲ್ ಮೇಲೆ ಇನ್ನೊಂದು ಸೆಲ್ ವಾಲ್ ಹಂಗ ಕುಂತ ಲೇಯರ್ಸ್ ಗಳು ಫಾರ್ಮ್ ಆಗ್ತಾವ. ಒಂದರ ಮೇಲೊಂದು ಹಿಂಗ್ ಲೇಯರ್ ಗಳು ಫಾರ್ಮ್ ಆಗ್ತಾವ. ಸರ್ ಮತ್ತೆ ಸೆಲ್ ಸತ್ತದಾದ್ಮೇಲೆ ಈ ಸೆಲ್ ವಾಲ್ ಹೆಂಗ್ ಉಳಿತೈತ್ರಿ? ನೆನ್ಪ್ ಮಾಡ್ಕೊ, ಏನ್ ಹೇಳಿದ್ವಿ ನಾವು? ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸಿಲಿಕಾ ಇಂದ ತಯಾರಾಗಿರೋ ಕಾರಣದಿಂದಾಗಿ ನಾವ್ ಏನ್ ಹೇಳ್ತೀವಿ ಇಲ್ಲಿ? ಆ ಸೆಲ್ ವಾಲ್ ಇಂಡಿಸ್ಟ್ರಕ್ಟಿಬಲ್ ಇರ್ತಾವು, ಒಂದ್ರ ಮೇಲೆ ಒಂದ್ ಅರೇಂಜ್ ಹಾಕೊಂತ ಹೋಗ್ತಾವ. ಹಿಂಗ ಸಾಕಷ್ಟು ಬಿಲಿಯನ್ ಇಯರ್ಸ್ ಗಟ್ಲೆ ಅರೇಂಜ್ ಆಗಿ ಇವಕ್ಕ ನಾವ್ ಏನಂತ ಕರಿತೀವಿ? ಡೈಅಟಮಿಷಿಯಸ್ ಅರ್ತ್ ಅಂತ ಹೇಳ್ತೀವಿ. ಏನಾಗ್ತಾವ ಇಲ್ಲಿ? ಸೆಲ್ ವಾಲ್ ಡೆಪಾಸಿಟ್ ಹಾಕೊಂತ ಹೋಗಿ ಒಂದು ಲೇಯರ್ಸ್ ಗಳ ಫಾರ್ಮೇಶನ್ ಆಗುತ್ತ. ಅದಕ್ಕೆ ನಾವ್ ಏನಂತೀವಿ? ಡೈಅಟಮಿಷಿಯಸ್ ಅರ್ತ್ ಅಂತ ಕರಿತೀವಿ. ಆ ಡೈಅಟಮಿಷಿಯಸ್ ಅರ್ತ್ ಏನಿರುತ್ತೆ ಗೊತ್ತಾ? ಬೀಂಗ್ ಗ್ರಿಟಿ ಅಂದ್ರೆ ವೆರಿ ಹಾರ್ಡ್, ಓಕೆ, ವೆರಿ ರಫ್, ವೆರಿ ಸ್ಟ್ರಾಂಗ್, ಸಾಲಿಡ್ ಇರೋ ಕಾರಣದಿಂದಾಗಿ ಇದೇನ್ ಸಾಯಿಲ್ ಇದೆಲ್ಲ, ಇದು ಕಂಪ್ಲೀಟ್ ಈ ಪಾರ್ಟ್, ಇದನ್ನ ಯಾವ್ದಕ್ ಉಪಯೋಗಿಸ್ಕೊಳ್ತಾರ ಅಂದ್ರೆ ಎರಡು ರೀತಿಯಿಂದ ಉಪಯೋಗಿಸ್ಕೊಂತೀವಿ. ಒಂದು ಪಾಲಿಶ್ ಮಾಡ್ಲಿಕ್ಕೆ, ಇನ್ನೊಂದು ಫಿಲ್ಟ್ರೇಷನ್ ಆಫ್ ಆಯಿಲ್ಸ್ ಅಂಡ್ ಸಿರಪ್ಸ್. ಪಾಲಿಶಿಂಗು ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ. ನೀವು ನೋಡಿರ್ಬೋದು ಸಾಕಷ್ಟು ಮೆಟಲ್ಸ್ ಆಗ್ಲಿ ಅಥವಾ ವಾಲ್ ಪಾಲಿಶಿಂಗ್ ಆಗ್ಲಿ ಒಂದು ರಫ್ ಸರ್ಫೇಸ್ ಇರುತ್ತೆ. ಓಕೆ, ಆ ರಫ್ ಸರ್ಫೇಸ್ ಏನಿದೆಲ್ಲ ಅದನ್ನು ಪಾಲಿಶ್ ಮಾಡ್ಕೊಂತ ಹೋದಂಗ ಏನಾಗುತ್ತೆ? ಅದೆಲ್ಲ ಸ್ಮೂತ್ ಆಗುತ್ತೆ. ಸೊ ಸ್ಮೂತ್ ಆಗ್ಲಿಕ್ಕೆ ಕಾರಣ ಆ ಪಾಲಿಶಿಂಗ್ ಪೇಪರ್. ಅದು ಎಲ್ಲಿಂದ ಆಗಿರುತ್ತ? ಇದೇ ಡೈಅಟಮಿಷಿಯಸ್ ಅರ್ತ್ ದಿಂದ ಆಗಿರುತ್ತೆ, ಅಲ್ಲಿಂದ ತಗೊಂತಾರೆ. ಓಕೆ, ಬಿಕಾಸ್ ಆಫ್ ಇಟ್ಸ್ ಹಾರ್ಡ್ ನೇಚರ್.
ಎದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ನೆನಪಿರ್ಬೇಕು. ಪಾಲಿಶಿಂಗ್, ಫಿಲ್ಟ್ರೇಷನ್ ಆಫ್ ಆಯಿಲ್ಸ್ ಅಂಡ್ ಸಿರಪ್. ಅಂಡ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್, ಈ ಡೈ ಐಟಮ್ಸ್ ಏನಿದಾವಲ್ಲ, ದೇ ಆರ್ ದ ಚೀಫ್ ಪ್ರೊಡ್ಯೂಸರ್ಸ್ ಇನ್ ದ ಓಷನ್ಸ್. ಇದು ಬಹಳ ಸುತ್ತ ಕೇಳಿದಾರ, ಸೊ ನೆನ್ಪಿಟ್ಕೋಬೇಕು. ಡೈ ಐಟಮ್ಸ್ ಡ್ಯಾಶ್ ಆರ್ ದ ಮೇಜರ್ ಪ್ರೊಡ್ಯೂಸರ್ಸ್ ಇನ್ ದ ಓಷನ್ಸ್ ಆರ್ ಚೀಫ್ ಪ್ರೊಡ್ಯೂಸರ್ಸ್ ಇನ್ ದ ಓಷನ್ಸ್. ಚೀಫ್ ಅಂತಂತಂದ್ರ ಮೂಲ ರೂಪವಾಗಿ, ಮೇನ್ಲಿ. ಓಕೆ, ಮೇನ್ಲಿ. ಪ್ರೊಡ್ಯೂಸರ್ಸ್ ಅಂದ್ರೆ ಏನು ಇವರು? ಪ್ರೊಡ್ಯೂಸರ್ಸ್ ಅಂದ್ರೆ ಆಹಾರ ತಯಾರು ಮಾಡೋರು. ನಾನು ಹೇಳಿದ್ದಲ್ಲ, ಫೈಟೋಪ್ಲಾಂಕ್ಟನ್ ಇಲ್ಲ ಅಂತಂತಂದ್ರ ಸಮುದ್ರದಾಗ ಯಾವುದೇ ಕೂಡ ಜೀವ ಇರಂಗೇ ಇಲ್ಲ. ಯಾಕ? ಊಟ ತಯಾರು ಮಾಡೋರ ಇರ್ಲಾರ್ದಂಗ ಆಗುತ್ತ. ಆಲ್ಗೆನು ಇರ್ತಾವ, ಬಟ್ ಆಲ್ಗೆ ಮತ್ತೆ ಫೈಟೋಪ್ಲಾಂಕ್ಟನ್ಸ್ ಎರಡು ಕೂಡಿ ಓಕೆ ಇದ್ದಾಗ ಮಾತ್ರ ಅಲ್ಲಿ ಲೈಫ್ ಪಾಸಿಬಲ್ ಆಕೈತಿ, ಎಕ್ಸಿಸ್ಟ್ ಆಗತ್ತೆ. ಇಲ್ಲ ಅಂತಂದ್ರ ಯಾವುದೇ ಬೇರೆ ಜೀವಿಗೆ ಊಟ ಸಿಗಲ್ಲ. ಊಟ ಸಿಗ್ಲಿಲ್ಲ ಅಂದ್ರೆ ಅವು ಸಾಯ್ತಾವ. ಅವು ಸತ್ತು ಅಂದ್ರೆ ಅದ್ರ ಮೇಲೆ ಡಿಪೆಂಡೆಂಟ್ ಇರೋ ಮತ್ತಷ್ಟು ಜೀವಿಗಳು ಸಾಯ್ತಾವ. ಸೊ ಅದಕ್ಕೆ ಮೂಲ ರೂಪವಾಗಿ ಮೇನ್ಲಿ ಓಕೆ ಪ್ರೊಡ್ಯೂಸರ್ಸ್ ಏನಿದಾರಲ್ಲ ಸಮುದ್ರದಾಗ ಯಾರವರು ಅಂತ ಕೇಳಿದ್ರ ಡೈ ಐಟಮ್ಸ್ ಅಂತ ಹೇಳ್ಬೇಕು. ಓಕೆ, ಇದು ಬಹಳ ಸಿತ ನಿಮ್ಗ KCET ಆಗ್ಲಿ ನೀಡ್ದಾಗ್ಲಿ ಕ್ವಶನ್ ಬಂದೈತಿ. ಓಕೆನಾ? ನೆಕ್ಸ್ಟ್ ಕ್ಲಾಸ್ ನ ಸ್ಟಡಿ ಮಾಡೋಣ ಇವಾಗ. ಡೈನೋಫ್ಲಾಜಿಲೇಟ್ಸ್, ಇದು ಸೆಕೆಂಡ್ ಗ್ರೂಪ್. ಸಿ ಆಗೋಣ, ಡಿ ಬಂತಲ್ವಾ, ಡೈನೋಫ್ಲಾಜಿಲೇಟ್ಸ್. ಇವು ಪ್ಯೂರ್ಲಿ ಆಲ್ಮೋಸ್ಟ್ ಮರೈನ್ ಇರ್ತಾವ. ನಾವು ಫಸ್ಟ್ ಆಗಿ ಏನ್ ನೋಡಿದ್ವಿ, ಕ್ರೈಸೋಫೈಟ್ಸ್ ನಲ್ಲಿ ಮರೈನು ಇರ್ಬೋದು, ಇಲ್ಲ ಫ್ರೆಶ್ ವಾಟರ್ ಇರ್ಬೋದು. ಬಟ್ ಇಲ್ಲಿ ಡೈನೋಫ್ಲಾಜಿಲೇಟ್ಸ್ ಮೋಸ್ಟ್ಲಿ ಮರೈನ್ ಇರ್ತಾವು. ಅಂಡ್ ಹೆಂಗಿರ್ತಾವ? ಫೋಟೋಸಿಂಥೆಟಿಕ್, ಅಂದ್ರೆ ದೇ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಓಕೆನಾ? ದೇ ಅಪಿಯರ್ ಯೆಲ್ಲೋ, ಗ್ರೀನ್, ಬ್ರೌನ್, ಬ್ಲೂ, ರೆಡ್ ಡಿಪೆಂಡಿಂಗ್ ಆನ್ ದ ಮೇನ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಸೆಲ್ಸ್. ಸೊ ಸೆಲ್ಸ್ ಕೋಶ ಏನಿದಾವಲ್ಲ ಯಾವ ರೀತಿ ಕಾಣ್ತಾವ ನಮಗ? ಯೆಲ್ಲೋ ಕಾಣ್ಬೋದು, ಬ್ಲೂ ಕಾಣ್ಬೋದು, ರೆಡ್ ಕಾಣ್ಬೋದು. ಯಾವ ಒಂದು ಬಣ್ಣ ಹೊಂದಿರ್ತಾವಲ್ಲ ಅವು ಸೆಲ್ಸ್, ಅದ್ರ ಬೇಸ್ ಮೇಲೆ ನಮ್ಗೆ ಸೆಲ್ ಕಲರ್ ಗೊತ್ತಾಗುತ್ತೆ. ಓಕೆ, ನೋಡಿ ಫಾರ್ ಎಕ್ಸಾಂಪಲ್ ಸೆಲ್ ಇದೆ, ಸೆಲ್ ಒಳಗಡೆ ಬ್ಲೂ ಕಲರ್ ಇರ್ಬೋದು, ಇಲ್ಲ ಸೆಲ್ ಇದೆ, ಸೆಲ್ ಒಳಗೆ ಯಾವ ಕಲರ್ ಇರ್ಬೋದು? ರೆಡ್ ಕಲರ್ ಇರ್ಬೋದು. ಇದೆಲ್ಲ ಹೆಂಗ್ ಹೆಂಗಾಗುತ್ತ? ಎದ್ರ ಮೇಲೆ ಡಿಸೈಡ್ ಆಗುತ್ತ? ಅದ್ರ ಒಳಗಿರುವಂತಹ ಬಣ್ಣಗಳ ಮೇಲೆ. ಸೆಲ್ ಒಳಗೆ ಏನಿರ್ತಾವು? ಕಲರ್ ಇರ್ತಾವ, ಕಲರ್ ಬಿಡುಗಡೆ ಮಾಡ್ತಾವು. ಓಕೆ, ಕೆಮಿಕಲ್ಸ್ ಅನ್ನ ಬಿಡುಗಡೆ ಮಾಡ್ತಾವ. ಅದರ ಕಾರಣದಿಂದಾಗಿ ಆ ಸೆಲ್ ಗಳು ಏನ್ ಕಾಣಿಸ್ತಾವ ನಮ್ಗ? ಬೇರೆ 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 ಬಣ್ಣದ್ ಕಾಣಿಸ್ತಾವ. ಈಗ ಹಂಗ ಲೀಫ್ ನೋಡಿದ್ರ ಗ್ರೀನ್ ಕಲರ್ ಇರ್ಲಿ ಕಾರಣ ಏನಂತ ಹೇಳಿದ್ರೆ ನೀವು ಹೇಳ್ತೀರಿ, ಸರ್ ಒಂದ್ ಬಣ್ಣ ಐತ್ರಿ, ಯಾವ್ದು? ಕ್ಲೋರೋಫಿಲ್ ಅಂತ ಹೇಳ್ತಿರ್ಲಾ. ಹಂಗ ಈ ಸೆಲ್ ಒಳಗ ಇವೆಲ್ಲ ಕಲರ್ ಕಾಣತಾವ ಅಂತಂದ್ರೆ ಇವೆಲ್ಲಾ ಕಲರ್ದು ಒಂದು ಬಣ್ಣ ಸೆಲ್ಸ್ ಒಳಗಿಂದ ಬಿಡುಗಡೆ ಆಗಿರುತ್ತ. ಆ ಕಾರಣಕ್ಕ ಸೆಲ್ಸ್ ಗಳು ಬೇರೆ ಬೇರೆ ರೀತಿಯ ಕಲರ್ದಾಗ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಓಕೆ, ಡಿಪೆಂಡಿಂಗ್ ಆನ್ ದ pigment which is present in the cell. The cell wall has a stiff cellulose plate on the outer surface. ಹೊರಗಡೆ ಸರ್ಫೇಸ್ ಮೇಲೆ ನೋಡಿದ್ರೆ ಸ್ಟಿಫ್ ಅಂದ್ರೆ ಬಹಳ ಹಾರ್ಡ್ ಆಗಿರುವಂತಹ ಸೆಲ್ಯುಲೋಸ್ ಪ್ಲೇಟ್ಸ್ ಗಳನ್ನ ಕಾಣ್ತೀವಿ. ಸೆಲ್ಯುಲೋಸ್ ದಿಂದ ತಯಾರ್ಪಟ್ಟಿರುವಂತಹ ಪ್ಲೇಟ್ಸ್ ಗಳನ್ನ ಕಾಣ್ತೀವಿ. ಮೋಸ್ಟ್ ಆಫ್ ದೆಮ್ ದೇ ಹ್ಯಾವ್ 2 ಫ್ಲಾಜಿಲ್ಲಾ. ಬಹಳಷ್ಟು ಎಕ್ಸಾಂಪಲ್ಸ್ ಗಳಲ್ಲಿ 2 ಫ್ಲಾಜಿಲ್ಲಾ ಇರ್ತವೆ, 2 ಫ್ಲಾಜಿಲ್ಲಾ ಇರ್ತವೆ. ಸೊ 2 ಫ್ಲಾಜಿಲ್ಲಾ ಇದ್ದ ಕಾರಣಕ್ಕಾಗಿ ಒಂದ್ ಹೆಂಗಿರುತ್ತ? ಲಾಂಜಿಟ್ಯೂಡ್ನಲ್ ಇರುತ್ತ, ಒಂದು ಟ್ರಾನ್ಸ್ವರ್ಸ್ ಇರುತ್ತೆ. ಓಕೆ, ಲಾಂಜಿಟ್ಯೂಡ್ನಲ್ ಅಂದ್ರೆ ನೆನ್ಪಿಟ್ಕೋರಿ, ಸ್ಟ್ರೇಟ್ ಈ ರೀತಿ ಏನ್ ರನ್ ಆಗ್ತಾವಲ್ಲ ಅದಕ್ಕೆ ಲಾಂಜಿಟ್ಯೂಡ್ನಲ್ ಅಂತ ಕರಿತೀವಿ. ಹಿಂಗ ಅಡ್ಡ ಏನ್ ಹೋಗ್ತಾವಲ್ಲ ಅದಕ್ಕ ಟ್ರಾನ್ಸ್ವರ್ಸ್ ಅಂತ ಕರಿತೀವಿ. ಇದರಲ್ಲಿ ಲಾಂಜಿಟ್ಯೂಡ್ನಲ್ಲೂ ಇದೆ, ಓಕೆ, ಟ್ರಾನ್ಸ್ವರ್ಸ್ ಇದೆ. ಸೊ ಈ ರೀತಿ ಟೋಟಲ್ ಎಷ್ಟು ಫ್ಲಾಜಿಲ್ಲಾ ಅದಾವು ನೆನ್ಪಿಟ್ಕೋರಿ? ಡೈನೋಫ್ಲಾಜಿಲೇಟ್ಸ್ ದಾಗ 2 ಫ್ಲಾಜಿಲ್ಲಾ ಇರ್ತಾವ. ಓಕೆನಾ? ನೆಕ್ಸ್ಟ್, ವೆರಿ ಆಫನ್, ಬಹಳ ಸಾಮಾನ್ಯ ರೂಪದಾಗ ರೆಡ್ ಡೈನೋಫ್ಲಾಜಿಲೇಟ್ಸ್ ಅನ್ನ ನಾವು ನೋಡ್ತೀವಿ. ಈ ಕೆಲವೊಂದ್ಸತಿ ಸಮುದ್ರದ ಅಲೆಗಳು ಹೆಂಗ್ ಕಾಣಿಸುತ್ತ? ಕೆಂಪು ಕಲರ್ ಕಾಣಿಸುತ್ತಾವಲ್ಲ, ಅದಕ್ಕೆ ಕಾರಣ ಯಾರು ಗೊತ್ತಾ? ಈ ರೆಡ್ ಡೈನೋಫ್ಲಾಜಿಲೇಟ್ಸ್. ರೆಡ್ ಡೈನೋಫ್ಲಾಜಿಲೇಟ್ಸ್ ದಾಗ ಉದಾಹರಣೆ ಬಂದ್ಬಿಟ್ಟು ಗ್ವೈನೋಲ್ಯಾಕ್ಸ್ ಅಂತ ಹೇಳ್ತೀವಿ. ಗ್ವೈನೋಲ್ಯಾಕ್ಸ್ ಅನ್ನೋದು ಒಂದು ರೆಡ್ ಡೈನೋಫ್ಲಾಜಿಲೇಟ್ ನ ಉದಾಹರಣೆ. ಈ ಗ್ವೈನೋಲ್ಯಾಕ್ಸ್ ಸಾಕಷ್ಟು ಪ್ರಮಾಣದಲ್ಲಿ ಒಮ್ಮೆ ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆಗಿ ಈ ಅಲೆಗಳ ಮೇಲೆ ಬಂದ್ಬಿಡುತ್ತೆ. ಅಂಡ್ ನೀವು ಕೆಲವೊಂದ್ಸತ ನೋಡ್ಬೇಕಾದಾಗ ಓ ಎಷ್ಟು ಕೆಂಪು ಸಮುದ್ರದ ಅಲೆಗಳೆಲ್ಲ ಕೆಂಪು ಕಲರ್ ಕಾಣತಾವು, ಏನಿದು ಅಂತ ವಿಚಾರ ಮಾಡ್ತಿರಲ್ಲ, ಅದಕ್ಕೆ ಕಾರಣನ ರೆಡ್ ಡೈನೋಫ್ಲಾಜಿಲೇಟ್ಸ್. ನೆನ್ಪಿರ್ಲಿ, ಅವ್ರು ಕೇಳ್ಬೋದು, ಓಕೆ, ಸಿ ಅಪಿಯರ್ಸ್ ರೆಡ್ ಅಥವಾ ರೆಡ್ ಟೈಡ್ಸ್ ಈಸ್ ಮೇನ್ಲಿ ಸೀನ್ ಬಿಕಾಸ್ ಆಫ್ ಡ್ಯಾಶ್ ಅಂತ. ಉತ್ತರ ಒಂದು ಮೇನ್ ಹೆಸರಾಗಿರ್ಬೋದು, ಡೈನೋಫ್ಲಾಜಿಲೇಟ್ಸ್ ಆಪ್ಷನ್ ದಾಗ ಕೊಟ್ಟಿರ್ಬೋದು. ಇಲ್ಲ ಅಂತಂದ್ರ ರೆಡ್ ಡೈನೋಫ್ಲಾಜಿಲೇಟ್ ಮತ್ತಷ್ಟು ಸ್ಪೆಸಿಫಿಕ್ ಆಗುತ್ತ. ಅದು ಇಲ್ಲ ಅಂತಂದ್ರೆ ಬಹಳ ಸ್ಪೆಸಿಫಿಕ್ ಅಂದ್ರೆ ಗ್ವೈನೋಲ್ಯಾಕ್ಸ್. ಸೊ ಗ್ವೈನೋಲ್ಯಾಕ್ಸ್ ಈಸ್ ಅ ಎಕ್ಸಾಂಪಲ್
of red dinoflagellates that is responsible for the production of red tides. ಓಕೆನಾ, ನೆನ್ಪಿಟ್ಕೊಳ್ಳಿ. ಅದಷ್ಟೇ ಅಲ್ಲ, ಈ ಗುಂಪು ಏನಿದೆ ಅಲ್ಲ, ಕೆಲವೊಂದಿಷ್ಟು ಟಾಕ್ಸಿನ್ಸ್ ಕೂಡ ರಿಲೀಸ್ ಮಾಡುತ್ತೆ. ಟಾಕ್ಸಿನ್ಸ್ ಅಂತಂದ್ರೆ ಕೆಲವೊಂದು ಹಾರ್ಮ್ಫುಲ್ ಕೆಮಿಕಲ್ಸ್. ಓಕೆ, ಬಾಡಿಯಿಂದ, ಸೆಲ್ ಇಂದ ಹಾರ್ಮ್ಫುಲ್ ಕೆಮಿಕಲ್ಸ್ ಎಲ್ಲ ಬಿಡುಗಡೆ ಮಾಡುತ್ತೆ. ಅದ್ರದ್ದು ಆಜು ಬಾಜು ಇರುವಂತಹ ಸಾಕಷ್ಟು ಕೆಲವೊಂದು ಸಣ್ಣ ಸಣ್ಣ ಫಿಶಸ್ ಗಳು ಏನಿರ್ತಾವಲ್ಲ, ಆ ಕೆಮಿಕಲ್ ಕಾಂಟ್ಯಾಕ್ಟ್ ಆಗಿ ಬಂದು ಸಾತು ಬಿಡ್ತಾವ. ಕೆಲವೊಂದ್ಸತ ಈ ಕಾರಣನ ಏನಪ್ಪಾ ಅಂತಂದ್ರೆ ಈ ಟಾಕ್ಸಿನ್ಸ್. ಅಷ್ಟು ಡೇಂಜರಸ್ ಇರುತ್ತೆ ಈ ಟಾಕ್ಸಿನ್ಸ್. ಯಾರು ಮಾಡ್ತಾರೆ? ದೇ ಆರ್ ರಿಲೀಸ್ಡ್ ಬೈ dinoflagellates and kill and can even kill other marine animals such as fishes. ಓಕೆ, ಸಣ್ಣ ಸಣ್ಣ ಫಿಶಸ್ ಗಳು ಏನಾದ್ರೂ ಇದ್ರ ಸಮೀಪ ರೇಂಜ್ ದಾಗ ಬಂದು ಅಂತಂದ್ರ ಅಂಡ್ ರೆಡ್ dinoflagellates ಏನಾದ್ರೂ ಕೆಮಿಕಲ್ ಅನ್ನ ರಿಲೀಸ್ ಮಾಡಿದ್ರ, ಟಾಕ್ಸಿನ್ ಅನ್ನ ರಿಲೀಸ್ ಮಾಡಿದ್ರ, ಫಿಶಸ್ ಕೂಡ ಸಾಯುವಂತಹ ಒಂದು ಹಾರ್ಮ್ಫುಲ್ ಕೆಮಿಕಲ್ ಅಲ್ಲಿ ಅದೊಂದು ಶಕ್ತಿ ಇರುತ್ತೆ ಈ ಸೆಲ್ಸ್ ಗಳು ಆ ಟಾಕ್ಸಿನ್ ಅನ್ನ ರಿಲೀಸ್ ಮಾಡಿದ್ರೆ. ಓಕೆನಾ, ಸೊ ಇದೆಲ್ಲ ಬಂದ್ಬಿಟ್ಟು dinoflagellates ನಲ್ಲಿ ಕಲಿತೀವಿ. ನೆಕ್ಸ್ಟ್ ಯೂಗ್ಲಿನಾಯ್ಡ್ಸ್. ಯೂಗ್ಲಿನಾಯ್ಡ್ಸ್ ಥರ್ಡ್ ಗ್ರೂಪ್. ಈ ಗ್ರೂಪ್ ನಲ್ಲಿ ಮೇನ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಂದ್ರೆ ಈ ಸೆಲ್ ವಾಲ್ ಆಬ್ಸೆಂಟ್ ಇರುತ್ತೆ. ಫಸ್ಟ್ ತಿಳ್ಕೊಳ್ಳೋಣ ಎಲ್ಲಿರ್ತಾವ ಅಂತ. ಮೆಜಾರಿಟಿ ಆಫ್ ದೆಮ್ ಆರ್ ಫ್ರೆಶ್ ವಾಟರ್. ಫಸ್ಟ್ ಒನ್ ಕ್ರೈಸೋಫೈಟ್ಸ್. ಓಕೆ, ಈ ಫ್ರೆಶ್ ವಾಟರ್ ದಲ್ಲಿನೂ ಇದ್ದು ಮತ್ತೆ ಮರೈನ್ ವಾಟರ್ ನಲ್ಲಿ ಕೂಡ ಇತ್ತು. ಸೆಕೆಂಡ್ dinoflagellates ಏನಿದ್ದು ಮರೈನ್ ವಾಟರ್ ನಲ್ಲಿ ಅಷ್ಟೇ ಇದ್ದು. ಮುಂದೆ ಯೂಗ್ಲಿನಾಯ್ಡ್ಸ್ ಬಂದ್ಬಿಟ್ರೆ ಕೇವಲ ಮೆಜಾರಿಟಿ ಆಫ್ ದೆಮ್ ಫ್ರೆಶ್ ವಾಟರ್ ದಲ್ಲಿ ಕಾಣ್ತೀವಿ. ಅದು ಎಲ್ಲಿ ಅಂತಂದ್ರೆ ಫೌಂಡ್ ಇನ್ ಸ್ಟಾಗ್ನೆಂಟ್ ವಾಟರ್. ಸ್ಟಾಗ್ನೆಂಟ್ ವಾಟರ್ ಅಂತಂದ್ರೆ ನಿಂತ ನೀರು. ಓಕೆ, ಒಂದು ಹರಿಯುವ ನೀರು, ಇನ್ನೊಂದು ನಿಂತ ನೀರು. ನಿಂತ ನೀರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏನ್ ಕಾಣ್ತೀವಿ? ಈ ಯೂಗ್ಲಿನಾಯ್ಡ್ಸ್ ಅನ್ನ ಕಾಣ್ತೀವಿ. ಓಕೆನಾ, ಇನ್ಸ್ಟೆಡ್ ಆಫ್ ಅ ಸೆಲ್ ವಾಲ್, ಅಂದ್ರೆ ಸೆಲ್ ವಾಲ್ ಇರಲ್ಲ ಇದ್ರ ಒಳಗಡೆ, ಬಟ್ ಏನಿರ್ತವೆ? ಹ್ಯಾವ್ ಅ ಪ್ರೋಟೀನ್ ರಿಚ್ ಲೇಯರ್ ಕಾಲ್ಡ್ ಅಸ್ ಪೆಲಿಕಲ್. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇದೆ. ಏನಂದ್ರೆ ಸೆಲ್ ವಾಲ್ ಬದಲಿಗೆ ಏನಿರುತ್ತಲ್ಲಿ ಪೆಲಿಕಲ್ ಅನ್ನುವಂತಹ ಒಂದು ಲೇಯರ್ ಇರುತ್ತೆ. ಓಕೆನಾ, ಸೊ ನೆನ್ಪಿಟ್ಕೊಳ್ಳಿ ಎಲ್ಲರೂ. ಓಕೆನಾ, ಸೊ ಪೆಲಿಕಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. ಈ ಪೆಲಿಕಲ್ ಇರೋ ಕಾರಣದಿಂದಾಗಿನೇ ಸೆಲ್ ಏನಿರುತ್ತೋ ಫ್ಲೆಕ್ಸಿಬಲ್ ಇರುತ್ತೆ, ಮೂವ್ಮೆಂಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆನಾ, ಈ ವಿಚಾರ ಮಾಡಿ. ಸರ್ ಸೆಲ್ ವಾಲ್ ಇದ್ರೆ ಮೂವ್ಮೆಂಟ್ ಆಗಲ್ಲ ಅಂದ್ರೆ ಇಲ್ಲ, ಸೆಲ್ ವಾಲ್ ಬಹಳ ರಿಜಿಡ್ ಇರುತ್ತೆ. ಅಂಡ್ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್ ಈಸಿ ಸೆಲ್ ಮೂವ್ಮೆಂಟ್ ಆಗಲ್ಲ. ವಿಚಾರ ಮಾಡ್ರಿ, ಹಂಗಿದ್ದಂದ್ರೆ ಪ್ಲಾಂಟ್ಸ್ ನಮ್ಗಿಂತ ಹೆಚ್ಚು ನಡೆದಾಡ್ತಿದ್ವು. ಓಕೆ, ಗಿಡ ಎಲ್ಲ ಹಿಂಗ್ ಆಗ್ತಿದ್ವು. ಮೂವ್ಮೆಂಟ್ ಅಷ್ಟು ಫ್ರೀ ಇತ್ತಂತಂದ್ರೆ. ಮೂವ್ಮೆಂಟ್ ಪ್ಲಾಂಟ್ಸ್ ನಲ್ಲಿ ರೆಸ್ಟ್ರಿಕ್ಟ್ ಆಗಿರುತ್ತೆ. ಯಾಕಂತಂದ್ರ ಸೆಲ್ ವಾಲ್ ಬಹಳ ರಿಜಿಡ್ ಇರುತ್ತೆ ಅಂಡ್ ಸೆಲ್ ಮೂವ್ಮೆಂಟ್ ಅಲೌ ಮಾಡಲ್ಲ. ದಟ್ ಇಸ್ ದ ರೀಸನ್ ವೈ ಇಲ್ಲಿ ಯೂಗ್ಲಿನಾಯ್ಡ್ಸ್ ನಲ್ಲಿ ಏನ್ ನೋಡ್ತೀವಿ ನಾವು, ಒಟ್ಟೆ ಸೆಲ್ ವಾಲ್ ಇರಂಗಿಲ್ಲ. ಮತ್ ಸೆಲ್ ವಾಲ್ ಇರ್ಲಿಕ್ಕಂದ್ರೆ ಸೆಲ್ ವಾಲ್ ಬದ್ಲಿ ಏನಿರುತ್ತೆ? ಪೆಲಿಕಲ್ ಅನ್ನುವಂತಹ ಒಂದು ಪ್ರೋಟೀನ್ ಇರುತ್ತ. ಅದು ಇರೋ ಕಾರಣದಿಂದಾಗಿ ಬಾಡಿ ಏನಿರುತ್ತ ಫ್ಲೆಕ್ಸಿಬಲ್ ಇರುತ್ತೆ, ಈಸಿಲಿ ಮೂವ್ಮೆಂಟ್ ಆಗುತ್ತೆ ಬಾಡಿ. ಓಕೆ, ಅಂಡ್ ಇಲ್ಲಿನೂ ಕೂಡ ನಾವ್ ಏನ್ ನೋಡ್ತೀವಿ? ಎರಡು ಫ್ಲಾಜಿಲ್ಲ ನೋಡ್ತೀವಿ. ಮ್ಯಾಲಿನೂ ಎರಡು ಫ್ಲಾಜಿಲ್ಲ ನೋಡಿದ್ವಿ, ಇಲ್ಲಿನೂ ಕೂಡ ಎರಡು ಫ್ಲಾಜಿಲ್ಲ ನೋಡ್ತೀವಿ. ಓಕೆ, ಇಲ್ಲಿ ಹೆಂಗಪ್ಪ ಅಂತಂದ್ರೆ ಎಲ್ಲ ಒಂದು ಟಿಪ್ ಇಂದನ ಕರೆ ಒಂದು ಫ್ಲಾಜಿಲ್ಲ ಲಾಂಗ್ ಇರುತ್ತ, ಒಂದು ಫ್ಲಾಜಿಲ್ಲ ಶಾರ್ಟ್ ಇರುತ್ತೆ. ಸೊ 2 ಫ್ಲಾಜಿಲ್ಲ. ಅಲ್ಲಿ ಒಂದು ಟ್ರಾನ್ಸ್ವರ್ಸ್ ಇತ್ತು, ಒಂದು ಲಾಂಜಿಟ್ಯೂಡ್ನಲ್ ಇತ್ತು. ಲಾಂಜಿಟ್ಯೂಡ್ನಲ್ ಅಂಡ್ ಟ್ರಾನ್ಸ್ವರ್ಸ್. ಇಲ್ಲಿ ಒಂದು ಲಾಂಗ್, ಒಂದು ಶಾರ್ಟ್. ಇಷ್ಟೇ, ಸಿಂಪಲ್. ಓಕೆನಾ, ನೆಕ್ಸ್ಟ್. Though they are photosynthetic in presence of sunlight, when deprived of sunlight, they become predators. Okay, they act as predators on the other small organisms. ವಿಚಾರ ಮಾಡಿ, ಸನ್ಲೈಟ್ ಇತ್ತಂತಂದ್ರ ಇವು ಏನಾಗ್ತಾವು? ಫೋಟೋಸಿಂಥೆಟಿಕ್ ಇರ್ತಾವ. ಅಂದ್ರೆ ಸೂರ್ಯನ ಕಿರಣಗಳನ್ನ ಬಳಸ್ಕೊಂಡು ತಾವು ಊಟನ ತಯಾರು ಮಾಡ್ಕೊಂತಾವ. ಬಟ್ ಈ ಸೂರ್ಯ ಹೆಂಗ್ ಹೋಗ್ತಾನಲ್ಲ, ಸನ್ಲೈಟ್ ಹೋಯ್ತಂತ ತಿಳ್ಕೋರಿ, ಏನಾಗ್ಬಿಡ್ತಾವ? ಇವು ಹೆಟ್ರೋಟ್ರೋಪಿಕ್ ಆಗ್ಬಿಡ್ತಾವ ಸಡನ್ ಆಗಿ. ಅಂದ್ರೆ ಊಟ ಇಲ್ಲ ಇವು ಇದಕ್ಕಿಂತ ಸೂಕ್ಷ್ಮ ಜೀವಿಗಳನ್ನು ಹೋಗಿ ಅಟ್ಯಾಡ್ಸ್ಕೊಂಡು ಹೋಗಿ ತಿಂತಾವ್. ಪ್ರಿಡೇಟರ್ಸ್ ಅಂದ್ರೆ ನೆನ್ಪಿಟ್ಕೋರಿ. ಪ್ರಿಡೇಟರ್ಸ್ ಅಂತಂದ್ರ ಯಾವ ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ ತಿಂತಾವಲ್ಲ, ಅದಕ್ಕೆ ಪ್ರಿಡೇಷನ್ ಅಂತ ಹೇಳ್ತೀವಿ. ಉದಾಹರಣೆಗೆ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಂದ್ರ, ಪ್ರಿಡೇಟರ್ ಅಂತಂದ್ರ ಟಾಮ್ ಅಂತ ನೆನ್ಪಿಟ್ಕೋರಿ. ಟಾಮ್ ಅಂಡ್ ಜೆರಿದಾಗ ಟಾಮ್ ಅಂದ್ರ ಕ್ಯಾಟ್. ಓಕೆನಾ, ಪ್ರೇ ಅಂತೂ ನೆನ್ಪಿಟ್ಕೋರಿ. ಪ್ರೀ ಅಂತಂದ್ರ ಯಾರ ಅಕ್ಕಾರ? ಪ್ರೀ ಜರಿ. ಜರಿ ಅಂತಂದ್ರ ಮೌಸ್. ಓಕೆ, ಸಿಂಪಲ್ ಭಾಷೆದಾಗ ಯಾರು ತಿಂತಾರ ಅವರು ಪ್ರಿಡೇಟರ್, ಯಾರು ಅಲ್ಲಿ ಕಂಪ್ಲೀಟ್ ಆಗಿ ಸತ್ತಿರ್ತಾರಲ್ಲ ಅದಕ್ಕೆ ನಾವು ಪ್ರೀ ಅಂತ ಹೇಳ್ತೀವಿ. ಓಕೆನಾ, ನೆಕ್ಸ್ಟ್. Interestingly, the pigment of euglenoids are identical to those present in higher plants. ಈಗ ಆಂಜಿಯೋಸ್ಪರ್ಮ್ಸ್ ಆಗ್ಲಿ, ಜಿಮ್ನೋಸ್ಪರ್ಮ್ಸ್ ಆಗ್ಲಿ, ಹಿಂಗೆ ಹೈಯರ್ ಪ್ಲಾಂಟ್ಸ್ ಇದಾವಲ್ಲೋ ಅದ್ರ ಒಳಗಡೆ ಸಿಗುವಂತಹ ಪಿಗ್ಮೆಂಟ್ಸ್ ಏನಿದಾವಲ್ಲ
ಹೌದು, ಮತ್ತೆ ಈ ಯೂಗ್ಲಿನಾಯ್ಡ್ಸ್ ಅಲ್ಲಿ ಸಿಗುವಂತ ಪಿಗ್ಮೆಂಟ್ಸ್ ಆಲ್ಮೋಸ್ಟ್ ಹೆಚ್ಚ ಕಮ್ಮಿ ಸೇಮ್ ಪಿಗ್ಮೆಂಟ್ಸ್ ಇರ್ತಾವು ಅಂತ ಹೇಳ್ತಿದ್ದಾರೆ. ಓಕೆನಾ, ನೆನ್ಪಿಟ್ಕೋ. ಅದಕ್ಕೆ ಇಟ್ ಇಸ್ ಅ ಕೈಂಡ್ ಆಫ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಹೇಳ್ತೀವಿ. ಈ ಕಡೆ ಪ್ಲಾಂಟು ಅನ್ನಕ್ ಬರಲ್ಲ, ಅನಿಮಲ್ ಅನ್ನಕ್ ಬರಲ್ಲ. ಪ್ಲಾಂಟ್ ಯಾಕೆ ಅನ್ನಕ್ ಬರಂಗಿಲ್ಲ ಸರ್, ಮತ್ತೆ ಪಿಗ್ಮೆಂಟ್ ಅದು ಅದಾವಲ್ಲ, ಎಲ್ಲ ಅದಾವಲ್ಲ. ಹಾ, ಬಟ್ ಸೆಲ್ವಾಲ್ ಇಲ್ಲಲ್ಲ, ಸೆಲ್ವಾಲ್ ಇಲ್ಲ. ಹಾ, ಮತ್ತ ಇದು ಕಂಪ್ಲೀಟ್ ಆಗಿ ಆಟೋಟ್ರೋಪಿಕ್ಕು ಇಲ್ಲ. ಸನ್ಲೈಟ್ ಇತ್ತಂದ್ರ ಆಟೋಟ್ರೋಪಿಕ್, ಸನ್ಲೈಟ್ ಹೋಯ್ತಂದ್ರೆ ಹೆಟ್ರೋಟ್ರೋಪಿಕ್. ಅದ ಕಾರಣಕ್ಕ ಇದು ಕನೆಕ್ಟಿಂಗ್ ಲಿಂಕ್ ಆಗುತ್ತೆ ಬರೀ ಪ್ಲಾಂಟ್ ಮತ್ತೆ ಅನಿಮಲ್ಸ್ ಗೆ ಅಂತ ಹೇಳ್ತೀವಿ. ಓಕೆನಾ, ಎಕ್ಸಾಂಪಲ್ ಯೂಗ್ಲಿನ. ನೆಕ್ಸ್ಟ್ ಉದಾಹರಣೆ ಬಂದ್ಬಿಟ್ಟು ಸ್ಲೈಮ್ ಮೋಲ್ಡ್ಸ್. ಓಕೆನಾ, ಸ್ಲೈಮ್ ಮೋಲ್ಡ್ಸ್ ನಲ್ಲಿ ನಾವು ಏನಪ್ಪಾ ನೋಡ್ತೀವಿ ಅಂತಂದ್ರೆ ಇದು ಆಲ್ಮೋಸ್ಟ್ ಫಂಗೈ ಲೈಕ್ ಒಂದು ಕ್ಯಾರೆಕ್ಟರ್. ಅಂಡ್ ಸ್ಲೈಮ್ ಮೋಲ್ಡ್ಸ್, ಎಸ್ ಫಾರ್ ಸ್ಲೈಮ್ ಮೋಲ್ಡ್ಸ್, ಎಸ್ ಫಾರ್ ಸ್ಯಾಪ್ರೋಫೈಟ್ಸ್. ಓಕೆ, ನೆನ್ಪಿಟ್ಕೋರಿ ಇದನ್ನ. ಸ್ಯಾಪ್ರೋಫೈಟ್ಸ್ ಅಂತಂದ್ರೂ ಹೇಳಿದ್ ಏನಂತ, ವಿಚ್ ಫೀಡ್ಸ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಕೊಳಿತಿರುವಂತಹ ಅಥವಾ ಕೊಳಿಲಿಕತ್ತಿರುವಂತಹ ಜೀವಿಗಳಿಗೆ ನಾವು ಏನಂತ ಕರಿತೀವಿ, ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತೀವಿ. ಓಕೆನಾ, ದ ಬಾಡಿ ಮೂವ್ಸ್ ಅಲಾಂಗ್ ಡಿಕೇಯಿಂಗ್ ಟ್ವಿಗ್ಸ್ ಅಂಡ್ ಲೀವ್ಸ್. ಓಕೆ, ಎನ್ಗಲ್ಫಿಂಗ್ ಆರ್ಗ್ಯಾನಿಕ್ ಮಟೀರಿಯಲ್. ಯಾವುದೇ ಒಂದು ಟೊಂಗಿ ಇರ್ಲಿ, ಓಕೆ, ಗಿಡದೊಂದು ಬ್ರಾಂಚ್ ಇರ್ಲಿ ಅಥವಾ ಒಂದು ಎಲೆ ಇರ್ಲಿ, ಗಿಡದಿಂದ ಬಿತ್ತು ಕೆಳಗಡೆ ಬಿತ್ತಂದ್ರ ಅದ್ರ ಮೇಲೆ ಇವು ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಅದರ ಒಳಗೆ ಇರುವಂತಹ ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅಂದ್ರ ಕಾರ್ಬೋಹೈಡ್ರೇಟ್ಸ್ ಆಗ್ಲಿ, ಫ್ಯಾಟ್ಸ್ ಆಗ್ಲಿ, ಲಿಪಿಡ್ಸ್ ಆಗ್ಲಿ, ಪ್ರೋಟೀನ್ಸ್ ಆಗ್ಲಿ, ಅದನ್ನ ಇದು ಪಡ್ಕೊಂತೈತಿ. ಅದರ ಮೇಲೆ ಗ್ರೋ ಆಗಿ, ಲೀಫ್ ಮೇಲೆ ಗ್ರೋ ಆಗಿ ಅದ್ರಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನ ತಗೊಂತೈತಿ. ಸೊ ಇದನ್ನ ನೆನ್ಪಿಟ್ಕೊರಿ. ಓಕೆನಾ, ಅದಕ್ಕೆ ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತೀವಿ. Under suitable condition, they form an aggregation called as plasmodium. Okay, plasmodium ಬೇರೆ. ಓಕೆ, ಒಂದು ಎಕ್ಸಾಂಪಲ್ ಬರ್ತೈತಿ ಮುಂದಿಲ್ಲೇ. ಪ್ಲಾಸ್ಮೋಡಿಯಮ್ ಮಲೇರಿಯಾ ಕಾಸ್ ಮಾಡ್ತೈತಿ. ಇದು ಶಬ್ದಾನು ಸೇಮ್, ಅನ್ನೋದು ಸೇಮ್, ಬಟ್ ಇಲ್ಲಿ ನೆನ್ಪಿಟ್ಕೋಬೇಕಾಗಿದ್ದು, ಇಲ್ಲಿ ರೆಫರ್ ಮಾಡುದು ಬೇರೆ ಮಾಡ್ತೀವಿ, ಅಲ್ಲಿ ಹೇಳುದು ಬೇರೆ ಹೇಳ್ತೀವಿ. ಓಕೆನಾ, ಒಂದು ಎಲಿನೇ ಇತ್ತಂತ ತಿಳ್ಕೊ ಹಿಂಗ. ಓಕೆ, ಈ ಎಲಿ ಮೇಲೆ ಏನಾಕೈತಿ, ಸಣ್ಣ ಒಂದಿಷ್ಟು ಲೇಯರ್ಸ್ಗಳು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಚೋಟ ಲೇಯರ್ಸ್ಗಳು ಬೆಳಿತಾವ. ಹಿಂಗ್ ನೋಡಿದ್ರೆ ನಿಮ್ಗೆ ಗೊಟ್ಟ ಕಾಣಂಗಿಲ್ಲ, ಯಾಕತ್ತ ಬಹಳ ಮೈಕ್ರೋಸ್ಕೋಪಿಕ್ ಇರ್ತಾವ. ಹಿಂಗ ಒಂದೊಂದ್ ಕಡೆ ಹಿಂಗ್ ಬೆಳಿತಿರ್ತಾವ. ಕಂಡೀಷನ್ಸ್ ಫೇವರೇಬಲ್ ಆದ್ವು ಅಂದ್ರೆ ಒಂದರ ಬಾಜು ಅಂತ ಹಿಂಗ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಓಕೆ, ಅದಕ್ಕೆ ನಿಮ್ ಮ್ಯಾಗಿಂದ ನೋಡಿದ್ರೆ ಹಿಂಗ ಅನ್ಸುತ್ತೆ. ಓಕೆ, ಇದೆಲ್ಲ ಸೇರಿಸಿ ಒಂದು ಸಿಂಗಲ್ ಜಾಗದಾಗ ಕುಂತು ಅಂದ್ರ ಅದಕ್ಕೆ ಏನಂತ ಕರಿತೀವಿ, ಅಗ್ರಿಗೇಷನ್. ಸೊ ಅಗ್ರಿಗೇಷನ್ ಆಗ್ತಾವ. ಅಗ್ರಿಗೇಷನ್ ಅಂತಂದ್ರ ಕೂಡ್ಕೊಳ್ಳೋದು ಒಂದೇ ಜಾಗದಾಗ. ಓಕೆ, ಒಂದ್ ಕಡೆ ಗುಂಪು ಆಗ್ತಾವ. ಆ ಗುಂಪು ಆಗೋದಕ್ಕ ಏನಂತ ಕರೀತಾರೆ ಇವರು, ಪ್ಲಾಸ್ಮೋಡಿಯಂ ಅಂತ ಕರೀತಾರೆ. ವಿಚ್ ಮೇ ಗ್ರೋ ಅಂಡ್ ಸ್ಪ್ರೆಡ್ ಓವರ್ ಸೆವರಲ್ ಫೀಟ್. ಸೊ ಸ್ಲೋ ಆಗಿ ಹಿಂಗ ಗ್ರೋ ಹಾಕೊಂತ ಅದ್ರ ಬಾಜುಕ್ ಏನ್ ಇರ್ತಾವಲ್ಲ ಒಟ್ಟು ಎಲ್ಲಾ ಕಡೆನು ಸ್ಪ್ರೆಡ್ ಹಾಕೊಂತ ಹೋಗ್ಬಿಡ್ತಾವ. ಹಂಗ ಸೆವರಲ್ ಫೀಟ್, 1-2 ಫೀಟ್ ಅಲ್ಲ, ಸಾಕಷ್ಟು ಫೀಟ್ ದೂರ ಕೂಡ ಏನಾಗ್ತಾವ ಇವು ಬೆಳಿಬಹುದು ಅಂತ ಹೇಳ್ತಾರೆ. ಓಕೆನಾ, ನೆಕ್ಸ್ಟ್ ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್ಸ್. ಇನ್ ಕೇಸ್ ಇವ್ ಏನಾದ್ರು ಕಂಡೀಷನ್ಸ್ ಫೇವರೇಬಲ್ ಇದ್ದಿದ್ದಿಲ್ಲ ಅಂತಂದ್ರೆ ಏನಾಗ್ತೈತಿ ಅಂತಂದ್ರ, ಸ್ಲೋ ಆಗಿ ಇದೇನ್ ಅಗ್ರಿಗೇಷನ್ ಇದ ಲೀಫ್ ಅಂತ ತಿಳ್ಕೊಳ್ಳೋಣ, ಲೀಫ್ ಎಲ್ಲಿ ಮೇಲ್ಗೆ. ಓಕೆ, ಈ ರೀತಿ ಹಿಂಗ್ ಬೆಳೆದಿರ್ತಾವ, ಒಂದ್ರ ಬಾಜು ಒಂದ್ ಸ್ಲೈಮ್ ಮೋಲ್ಡ್ಸ್ ಹಿಂಗ್ ಬೆಳೆದಿರ್ತಾವ. ಬಟ್ ಕಂಡೀಷನ್ಸ್ ಅನ್ಫೇವರೇಬಲ್ ಇದ್ದು ಅಂದ್ರ ಸ್ಲೋ ಆಗಿ ಏನಾಗ್ತಾವ ಗೊತ್ತಾ, ಇದ್ರ ಮೇಲ್ಗಡೆ ಹಿಂಗ್ ಒಂದು ಸ್ಟ್ರಕ್ಚರ್ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಕೈತಿ. ಇದ ಸ್ಟ್ರಕ್ಚರ್ ಹಿಂಗ್ ಗ್ರೋ ಆಗತ್ತಲ್ಲ, ಇದಕ್ಕ ಫ್ರೂಟಿಂಗ್ ಬಾಡಿ ಅಂತ ಹೇಳ್ತೀವಿ. ಓಕೆ, ಸೊ ಸ್ವಲ್ಪ ಲಕ್ಷ ಕೊಡ್ರಿ ಇದಕ್ಕ. ಕಾಣಿಸ್ತು ಬಾಳ ಚಲೋ, ಇಲ್ಲ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಝೂಮ್ ಇನ್ ಮಾಡೋಣ. ಓಕೆ, ಇದು ನಮ್ಮ ಫ್ರೂಟಿಂಗ್ ಬಾಡಿ. ಇದ್ರೊಳಗ ಸ್ಲೋ ಆಗಿ ಏನಾಗ್ತಾವ ಗೊತ್ತಾ, ಸ್ಪೋರ್ಸ್ ಗಳು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವ. ನೆನ್ಪಿಟ್ಕೋರಿ, ಫ್ರೂಟಿಂಗ್ ಬಾಡಿ ಒಳಗ ಸ್ಪೋರ್ಸ್ ಬೆಳಿತಾವ. ಫ್ರೂಟಿಂಗ್ ಬಾಡಿ ಅಂತಂದ್ರೆ ಈ ಮ್ಯಾಲಿನ್ ಕವರಿಂಗ್, ಈ ಮ್ಯಾಲಿನ್ ಕವರಿಂಗ್ ಏನಂತ ಕರಿತೀವಿ, ಫ್ರೂಟಿಂಗ್ ಬಾಡಿ. ಈ ಫ್ರೂಟಿಂಗ್ ಬಾಡಿ ಒಳಗ ಏನ್ ಬೆಳಿತಾವ, ಸ್ಪೋರ್ಸ್. ಓಕೆ, ಅಂಡ್ ಯಾವಾಗ ಅನ್ಫೇವರೇಬಲ್ ಕಂಡೀಷನ್ ಇರ್ತಾವಲ್ಲ ಅವಾಗ ಈ ಸ್ಪೋರ್ಸ್ ಗಳು ಫಾರ್ಮ್ ಆಗ್ತಾವ. ಆ ಸ್ಪೋರ್ಸ್ ಮತ್ತೆ ಕೆಳಗ್ ಬಿದ್ದು ಏನಾಗ್ತಾವ, ಹಂಗ ಸ್ಪ್ರೆಡ್ ಹಾಕೊಂತ ಹೋಗ್ತಾವ. ಸ್ಪ್ರೆಡ್ ಆಗಿ ಮತ್ತ ಸ್ಲೈಮ್ ಮೋಲ್ಡ್ಸ್ ಗ್ರೋತ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ದ ಪ್ಲಾಸ್ಮೋಡಿಯಂ ಡಿಫ್ರೆನ್ಶಿಯೇಟ್ಸ್. ಈ ಪ್ಲಾಸ್ಮೋಡಿಯಂ ಡಿಫ್ರೆನ್ಶಿಯೇಟ್ ಆಗಿ ಅಂಡ್ ಫಾರ್ಮ್ಸ್ ಏನು, ಫ್ರೂಟಿಂಗ್ ಬಾಡೀಸ್. ಜಸ್ಟ್ ನಾವು ಅದೇ ಹೇಳಿದ್ವಲ್ಲ, ಅಂಡ್ ಫಾರ್ಮ್ಸ್ ಫ್ರೂಟಿಂಗ್ ಬಾಡೀಸ್. ಫ್ರೂಟಿಂಗ್ ಬಾಡೀಸ್ ಒಳಗೆ ಏನಿರ್ತಾವ, ಸ್ಪೋರ್ಸ್. ಎಲ್ಲಿರ್ತಾವ, ಟಿಪ್ ದಾಗ. ನಾವು ಅದೇ ಹೇಳಿದ್ವಲ್ಲ, ಇದು ಟಿಪ್ ಪಾಯಿಂಟ್ ದಾಗ ಏನ್ ಬೆಳಿತಿರ್ತಾವ ಅಲ್ಲಿ, ಸ್ಪೋರ್ಸ್. ಒಳಗಡೆ ಸ್ಪೋರ್ಸ್ ಇರ್ತಾವ. ಅದ ಸ್ಪೋರ್ಸ್ ಮುಂದೆ ಡಿಸ್ಪರ್ಸ್ ಆಗ್ತಾವ. ಹೆಂಗ್ ಡಿಸ್ಪರ್ಸ್ ಆಗ್ತಾವ,
ಏರ್ ಕರೆಂಟ್, ಗಾಳಿಯ ಮುಖಾಂತರ ಸ್ಪೋರ್ಸ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾವು, ಅಲ್ಲಿ ಏನ್ ಫಾರ್ಮ್ ಆಗ್ತಾವು, ಮತ್ತೊಂದು ಪ್ಲಾಸ್ಮೋಡಿಯಂ ಫಾರ್ಮ್ ಆಗುತ್ತೆ, ಅಗ್ರಿಗೇಷನ್ ಫಾರ್ಮ್ ಆಗುತ್ತೆ, ಮತ್ತೆ ಸ್ಲೈಮ್ ವರ್ಲ್ಸ್ ಹಂಗ ಗ್ರೋ ಹಾಕೋಂತ ಹೋಗ್ತಾವು ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ಈ ಸ್ಪೋರ್ಸ್ ಏನಿರ್ತಾವಲ್ಲ, ಈ ಸ್ಪೋರ್ಸ್ ಗಳಿಗೆ ನಿಜವಾದ ವಾಲ್ಸ್ ಅನ್ನ ಹೊಂದಿರ್ತಾವ. ಸ್ಪೋರ್ ರಿಲೀಸ್ ಆಯ್ತು ಅಂತ ತಿಳ್ಕೊರಿ, ಇದೊಂದು ಸ್ಪೋರ್ ಅಂತ ತಿಳ್ಕೊರಿ. ಇದು ಸ್ವಲ್ಪ ದೊಡ್ಡದಾಗಿ ತೆಗಿಬೇಕಂದ್ರ ಇದೊಂದು ಚಿಕ್ಕದಾಗಿರುವಂತ ಸ್ಲೈಮ್ ವರ್ಲ್ಡ್. ಇದ್ರ ಒಳಗೆ ಏನಾಗ್ತಾವ ಅಂದ್ರ ಸಣ್ಣ 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 ಸ್ಪೋರ್ ಬೆಳಿತಾವ. ಓಕೆ, ಇದು ಟಿಪ್ ಪಾಯಿಂಟ್ ಇರುತ್ತೆ, ಇದ್ರ ಒಳಗಡೆನೆ ಬಹಳಷ್ಟು ಸ್ಪೋರ್ಸ್ ಗಳು ಫಾರ್ಮ್ ಆಗ್ತಾವ. ಅಂಡ್ ಸ್ಲೋ ಆಗಿ ಏನಾಗ್ತಾವ, ಇದ ಸ್ಪೋರ್ಸ್ ಡಿಸ್ಪರ್ಸ್ ಆಗ್ತಾವ, ಬೇರೆ ಕಡೆ ಬರ್ತಾವ. ಅಂಡ್ ಈ ಸ್ಪೋರ್ ಗಳಿಗೆ ಏನಿರ್ತಾವಲ್ಲ, ತನ್ನದೇ ಆಗಿರುವಂತ ಒಂದು ಟ್ರೂ ವಾಲ್ ಅನ್ನ ಹೊಂದಿರ್ತಾವ, ಸ್ಪೋರ್ ವಾಲ್ ಇರ್ತಾವ. ಓಕೆ, ಅಂಡ್ ಆ ವಾಲ್ ಇರೋ ಕಾರಣದಿಂದಾಗಿ ಇವು ಎಂತಾದ ಡಿಫಿಕಲ್ಟ್ ಕಂಡೀಷನ್ ಆಗ್ಲಿ ಅಲ್ಲಿ ಏನಾಗ್ತಾವ, ರೆಸಿಸ್ಟ್ ಆಗ್ತಾವ ಮತ್ತ ಸರ್ವೈವ್ ಆಗ್ತಾವ. ಒಂದಲ್ಲ ಎರಡಲ್ಲ ಸಾಕಷ್ಟು ವರ್ಷದಾಗ ಸರ್ವೈವ್ ಆಗ್ತಾವ, ಎಂತಾದ ಕಂಡೀಷನ್ಸ್ ಇದ್ರು, ಎಂತ ಹಾರ್ಶ್ ಕಂಡೀಷನ್ ಇದ್ರು ಸರ್ವೈವ್ ಆಗ್ಲಿ ಕಾರಣ. ಓಕೆನಾ, ಸ್ಪೋರ್ಸ್ ದೇ ಆರ್ ಡಿಸ್ಪರ್ಸ್ ಬೈ ಏರ್ ಕರೆಂಟ್ಸ್, ಗಾಳಿಯ ಮುಖಾಂತರ ಏನಾಗ್ತಾವ ಇವು ಸ್ಪೋರ್ಸ್ ಸ್ಪ್ರೆಡ್ ಹಾಕೊಂತ ಹೋಗ್ತಾವ. ಓಕೆನಾ, ದಿಸ್ ಇಸ್ ಆಲ್ ಅಬೌಟ್ ಸ್ಲೈಮ್ ವರ್ಲ್ಡ್ಸ್. ನೆಕ್ಸ್ಟ್ ಹೋಗೋಣ ಪ್ರೋಟೋಜೋನ್ಸ್. ನೆನ್ಪಿರ್, ಪಿ ಫಾರ್ ಪ್ರೋಟೋಜೋನ್ಸ್, ಪಿ ಫಾರ್ ಪ್ರಿಡೇಟರ್ಸ್ ಅಥವಾ ಪಿ ಫಾರ್ ಪ್ಯಾರಾಸೈಟ್ಸ್. ಸಿಂಪಲ್ ಇದೆಲ್ಲ. ಪ್ರೋಟೋಜೋನ್ಸ್ ಯಾವ ರೀತಿ ಇರ್ತಾವ, ಇವು ಆನಿಮಲ್ ಲೈಕ್ ಇರ್ತಾವ. ಸೊ ದೇರ್ ಫಾರ್ ದೇ ಆರ್ ಬಿಲೀವ್ಡ್ ಟು ಬಿ ಪ್ರಿಮಿಟಿವ್ ರಿಲೇಟಿವ್ಸ್ ಆಫ್ ಆನಿಮಲ್ಸ್. ಓಕೆ, ಆನಿಮಲ್ಸ್ ಒಂದು ಬಹಳ ಪುರಾತನ ಕಾಲದ ಸಂಬಂಧಿಕರು ಅಂತ ಹೇಳಿ ಯಾವ ಒಂದು ಗುಂಪಿ ಕರೀತಾರ, ಪ್ರೋಟೋಜೋನ್ಸ್ ಕರೀತಾರ. ಸೊ ಪ್ರೋಟೋಜೋನ್ಸ್ ಆರ್ ಹೆಟರೋಟ್ರಾಪ್ಸ್. ಹೆಟರೋಟ್ರಾಪ್ಸ್ ಅಂದ್ರ ವಿಚ್ ಕೆನಾಟ್ ಪ್ರಿಪೇರ್ ದೇರ್ ಓನ್ ಫುಡ್. ಓಕೆ, ದಿ ಲಿವ್ ಆಸ್ ಪ್ರಿಡೇಟರ್ಸ್, ಇನ್ನೊಂದು ಜೀವಿ ಮೇಲೆ ಕಂಪ್ಲೀಟ್ ತಿಂದ ತಮ್ಮ ಆಹಾರನ ಪೂರ್ಣಗೊಳಿಸುವಂತವರ ಇರ್ತಾವು, ಇಲ್ಲ ಅಂತಂದ್ರ ಪ್ಯಾರಾಸೈಟಿಕ್ ಇರ್ತಾವ. ಓಕೆ, ಸೊ ಇದನ್ನ ನಾವು ಎಲ್ಲಿ ನೋಡ್ತೀವಿ, ಈ ಪ್ರೋಟೋಜೋನ್ಸ್ ನೋಡ್ತೀವಿ. ಓಕೆನಾ, ನೆಕ್ಸ್ಟ್ ದೇರ್ ಆರ್ ಟೋಟಲ್ ಎಷ್ಟು ಗ್ರೂಪ್ಸ್, 4 ಗ್ರೂಪ್ಸ್. ಒಂದಿದ್ದು ಅಮೀಬಾಯ್ಡ್ ಪ್ರೋಟೋಜೋನ್ಸ್. ಓಕೆ, ನೆಕ್ಸ್ಟ್ ಸೆಕೆಂಡ್, ಓಕೆ, ಸಿಲಿಯೇಟೆಡ್ ಪ್ರೋಟೋಜೋನ್ಸ್. ಥರ್ಡ್ ಫ್ಲಾಜಿಲೇಟೆಡ್ ಪ್ರೋಟೋಜೋನ್ಸ್. ಫೋರ್ತ್ ಸ್ಪೋರೋಜೋನ್ಸ್. ಸರ್ ಇವು ಕ್ಲಾಸಿಫಿಕೇಶನ್ ಹೆಂಗ್ ಮಾಡಿದ್ರು, ಯಾವ್ದ್ರ ಬೇಸಿಸ್ ಮೇಲೆ ಮಾಡ್ತಾರ ಅಂತಂದ್ರೆ, ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಲೋಕೋಮೋಟರಿ ಸ್ಟ್ರಕ್ಚರ್. ಲೋಕೋಮೋಟರಿ ಸ್ಟ್ರಕ್ಚರ್ ಅದಾವು, ಲೋಕೋಮೋಟರಿ ಸ್ಟ್ರಕ್ಚರ್ ಇಲ್ಲೋ ಅನ್ನೋದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾರ, ಇವು 4 ಗುಂಪಾಗಿ ಡಿವೈಡ್ ಮಾಡ್ತಾರ. ಸರ್ ಅಮೀಬಾದಾಗ ಯಾವ್ದು ಲೋಕೋಮೋಟರಿ ಸ್ಟ್ರಕ್ಚರ್ ಐತ್ರಿ, ಅದ್ ಸ್ಟ್ರಕ್ಚರ್ ನೋಡಿದಾಗ ನಾವು ಅಂತೀವಿ ಸರ್ ಎಷ್ಟು ಇರ್ರೆಗ್ಯುಲರ್ ಇರ್ತೈತಿ, ಇದಕ್ ಹೆಂಗ ನೀವು ಹೇಳ್ತೀರಿ ಸರ್ ಸ್ಟ್ರಕ್ಚರ್ ಅದಾವು ಅಂತಂದ್ರ, ಈಗ ಇಲ್ಲಿ ನೋಡ್ರಿ, ಇದೇನ್ ನೋಡತ್ತೇವಲ್ಲ ನಾವು ಸ್ಟ್ರಕ್ಚರ್, ಇವಕ್ಕ ಏನಂತೀವಿ ನಾವು, ಸುಳ್ಳು ಕಾಲು. ಸುಳ್ಳು ಕಾಲು, ಸುಳ್ಳು ಕಾಲು ಅಂತಂದ್ರ ಇಂಗ್ಲಿಷ್ದಾಗ ಸೂಡೋ ಅಂತ ಕರಿತೀವಿ. ಎಲ್ಲೆಲ್ಲಿ ಸೂಡೋ ಬರ್ತೈತಿ ನೆನ್ಪಿಟ್ಕೋರಿ, ಅದರ ಅರ್ಥ ಫಾಲ್ಸ್. ಓಕೆ, ಸೂಡೋ ಪೋಡಿಯಾ. ಪೋಡಿಯಾ ಅಂದ್ರ ಕಾಲು, ಲೆಗ್ಸ್, ಫೀಟ್. ಸಿಂಪಲ್ ಭಾಷಾದಾಗ ಹೇಳ್ಬೇಕಂದ್ರ ಫಾಲ್ಸ್ ಫೀಟ್. ಫಾಲ್ಸ್ ಫೀಟ್ ಅನ್ನ ಯಾರು ಹೊಂದಿರ್ತಾರ, ಅಮೀಬಾ. ಸೊ ಅದ್ರ ಮೂವ್ಮೆಂಟ್ ಹಿಂಗ ಇರ್ತೈತಿ, ಹೆಂಗ್ ಎಕಡೆ ಹೋಗ್ಬೇಕಿರ್ತಲ್ಲ ಆ ಕಡೆ ಸೈಟೋಪ್ಲಾಸಮ್ ಹೆಚ್ಚಾಕೈತಿ, ಸೈಟೋಪ್ಲಾಸ್ಮಿಕ್ ಮೂವ್ಮೆಂಟ್ ಆಕೈತಿ. ಅದ್ರ ಕಾರಣಕ್ಕ ಹಿಂಗ್ ಹೊರಗಡೆ ಸ್ಟ್ರಕ್ಚರ್ಸ್ ಬರ್ತಾವ, ಸ್ಟ್ರಕ್ಚರ್ಸ್ ಬಂದು ಆ ಕಡೆ ಮೂವ್ಮೆಂಟ್ ಆಗ್ತಾವ. ಓಕೆನಾ, ಸೊ ದಿಸ್ ಇಸ್ ಅಬ್ಸರ್ವ್ಡ್ ವಿತ್ ರೆಸ್ಪೆಕ್ಟ್ ಟು ಅಮೀಬಾಯ್ಡ್ ಪ್ರೋಟೋಜೋನ್ಸ್. ಎಲ್ಲ ಅಮೀಬಾಯ್ಡ್ ಪ್ರೋಟೋಜೋನ್ಸ್ ದಾಗ ಸೂಡೋಪೋಡಿಯಾ ಆಕ್ಟ್ಸ್ ಆಸ್ ಲೋಕೋಮೋಟರಿ ಸ್ಟ್ರಕ್ಚರ್. ಓಕೆನಾ, ಎಲ್ಲಿ ಇರ್ತಾವ ಅಮೀಬಾಯ್ಡ್ ಪ್ರೋಟೋಜೋನ್ಸ್, ಫ್ರೆಶ್ ವಾಟರ್ದಾಗರೆ ಇರ್ಬೋದು, ಸಿ ವಾಟರ್ದಾಗರೆ ಇರ್ಬೋದು, ಇಲ್ಲ ಮಾಯಿಸ್ಚರ್. ಓಕೆ, ಈ ಜಸ್ಟ್ ಒಂದು ತಂಪಾದ ಒಂದು ಮಣ್ಣು ಇರ್ತೈತ್ಲಾ ಅಂತ ಜಾಗದ ಕೂಡ ಏನ್ ನೋಡ್ಬೋದು ನಾವು, ಈ ಅಮೀಬಾಯ್ಡ್ ಪ್ರೋಟೋಜೋನ್ಸ್ ಅನ್ನ ನೋಡ್ಬೋದು. ದಿ ಮೂವ್ ಅಂಡ್ ಕ್ಯಾಪ್ಚರ್. ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಿ ಮೂವ್ ಆಗಿ ಏನ್ ಮಾಡ್ಕೊಂತಾವ್, ಕ್ಯಾಪ್ಚರ್ ಮಾಡ್ಕೊಂತಾವ್, ಹಿಡ್ಕೊಂಡು ತಿಂತಾವ್. ಕ್ಯಾಪ್ಚರ್ ಅಂದ್ರೆ ಅರ್ಥ ತಗೊಂಡು ತಿನ್ನೋದು. ಏನ್ ಮಾಡ್ತಾವ್ ಕ್ಯಾಪ್ಚರ್, ಕ್ಯಾಪ್ಚರ್ ದೇರ್ ಪ್ರೇ. ಆಲ್ರೆಡಿ ಹೇಳಿದ್ವಿ, ಪ್ರೇ ಅಂದ್ರ ಅದರ ಆಹಾರ. ಓಕೆ, ಆ ಒಂದು ಜೀವಿಯನ್ನ ಹಿಡ್ಕೊಂಡು ತಿಂತೈತಿ. ಓಕೆ, ಬೈ ಪುಟಿಂಗ್ ಔಟ್ ಏನು, ಸೂಡೋಪೋಡಿಯಾ. ಈಗ ಜಸ್ಟ್ ಹೇಳಿದ್ವಿ, ಅದರ ಅರ್ಥ ಫಾಲ್ ಸ್ವೀಟ್. ಎದ್ರೊಳಗ್ ನೋಡ್ತೀವಿ ಯೂಶಲಿ, ಸೂಡೋಪೋಡಿಯಾ ಅಮೀಬಾ ಒಳಗ್. ಸೊ ಅದಕ್ಕೆ ಈ ಗುಂಪೊಳಗ್ ಬರುವಂತಹ ಎಲ್ಲಾ ಜೀವಿಗಳಿಗ ಯಾವ ಲೋಕೋಮೋಟರಿ ಸ್ಟ್ರಕ್ಚರ್ ಇರಬೇಕು, ಸೂಡೋಪೋಡಿಯಾ ಇತ್ತಂದ್ರ ಅಮೀಬಾಯ್ಡ್ ಪ್ರೋಟೋಜೋನ್ಸ್ ಒಳಗ್ ಬರ್ತೈತಿ. ಮರೈನ್ ಫಾರ್ಮ್ಸ್ ಹ್ಯಾವ್ ಸಿಲಿಕಾ ಶೆಲ್ಸ್ ಆನ್ ದೇರ್ ಸರ್ಫೇಸ್. ವೆರಿ ಇಂಪಾರ್ಟೆಂಟ್. ಓಕೆ, ಯಾವ ಮರೈನ್ ಫಾರ್ಮ್ಸ್ ಉದಾಹರಣೆ ಅದಾವಲ್ಲ ಅಮೀಬಾಯ್ಡ್ ಪ್ರೋಟೋಜೋನ್ಸ್ ದಾಗ, ಅದ್ರದ್ದು ಹೊರಗಿಂದ ಕವರಿಂಗ್ ಏನಿರ್ತೈತ್ಲಾ ಅದು ಎದರಲಿಂದ ತಯಾರ್ಪಟ್ಟಿರ್ತೈತಿ, ಈ ಸಿಲಿಕಾ ಇಂದ ತಯಾರ್ಪಟ್ಟಿರ್ತೈತಿ. ಓಕೆ, ಒಂದ್ ಉದಾಹರಣೆ ಕೊಡಾತಾರೆ,
Some of them such as ant amoeba are parasites. ಸೊ ನೆನ್ಪಿಟ್ಕೊರಿ ಅಮೀಬಾಯ್ಡ್ ಪ್ರೋಟೋಜೋನ್ಸ್ ದಾಗ ಒಂದು ಎಕ್ಸಾಂಪಲ್ ಕೊಟ್ಟಾರ ಎಂಟ್ ಅಮೀಬಾ ಅಂತ. ಓಕೆ, ಇದು ಸೆಕೆಂಡ್ ಇಯರ್ ನಿಮ್ಗೆ ಹೆಲ್ಪ್ ಆಗುತ್ತಾ. ಎಂಟ್ ಅಮೀಬಾ ಫುಲ್ ಫಾರ್ಮ್ ಇನ್ನೊಂದು ಸ್ಪೆಸಿಫಿಕ್ ಎಪಿಟೈಟ್ ನೇಮು ಹಿಸ್ಟೋಲೈಟಿಕಾ. ಓಕೆ, ನೆನ್ಪಿಟ್ಕೊಳ್ಳಿ. ಎಂಟ್ ಅಮೀಬಾ ಹಿಸ್ಟೋಲೈಟಿಕಾ ಈಸ್ ಅನ್ ಎಕ್ಸಾಂಪಲ್ ಫಾರ್ parasitic amoeboid protozoans that causes ಏನ್ ಕಾಸ್ ಮಾಡ್ತಾವ ಇವು. ಓಕೆ, ಅಮೀಬಯಾಸಿಸ್ ಅಥವಾ ಅಮೀಬಾಯಿಕ್ ಡಿಸೆಂಟ್ರಿ ಅಂತ ಹೇಳ್ತೀವಿ. ಸೊ ಏನಂತ ಹೇಳ್ತೀವಿ, ಅಮೀಬಯಾಸಿಸ್ ಅಂತ ಹೇಳ್ತೀವಿ. ಇದು ಏನಿದು ಡಿಸೀಸ್. ಓಕೆ, ಸೊ ನೆನ್ಪಿರ್ಲಿ, one form that can cause that is referred as parasite which can cause disease is called as, okay, or is the example is ant amoeba histolytica. It causes amoebiasis. ಅದಕ್ಕೆ ಇನ್ನೊಂದು ಹೆಸರು ಅಮೀಬಾಯಿಕ್ ಡಿಸೆಂಟ್ರಿ ಅಂತ ಹೇಳ್ತೀವಿ. ಓಕೆನಾ. ಸೊ ನೀರ್ ಚೇಂಜ್ ಆದ್ರೆ ಕಾಮನ್ಲಿ ನೀವು ಇದು ಕಾಣ್ಬೋದು. ಯಾಕಂತಂದ್ರೆ ಬಿಕಾಸ್ ಆಫ್ ಎಂಟ್ ಅಮೀಬಾ. ಓಕೆ, ನಾವು ಸ್ವಲ್ಪ ಅರ್ಥ ಮಾಡ್ಕೋರಿ. ಪ್ಯಾರಾಸೈಟ್ಸ್ ಅಂತಂದ್ರೆ ನಮ್ ಬಾಡಿ ಒಳಗ್ ಬಂದ್ ಇರ್ತಾವ, ಕರೆಕ್ಟ್, ಅವು ಪ್ಯಾರಾಸೈಟ್ಸ್ ಅಂತೀವಿ. ಬಟ್ ಆ ಪ್ಯಾರಾಸೈಟ್ ಏನಾದ್ರು ನಮ್ಗೆ ಡಿಸೀಸ್ ಕಾಸ್ ಮಾಡಾಕತ್ತಿದ್ರ, ಪ್ಯಾರಾಸೈಟ್ ಅದಾವ್ ಕರೆ ನಮ್ಗೆ ಏನಾದ್ರು ಡಿಸೀಸ್ ಕಾಸ್ ಮಾಡಾಕತ್ತಿದ್ರ ಅದಕ್ಕೆ ಪ್ಯಾಥೋಜನ್ ಅಂತಾನು ಕರಿತೀವಿ. ಪ್ಯಾಥೋಜನ್ ಅರ್ಥ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್. ಓಕೆ, ಸೊ ಇದು ತಲೆಯಾಗ ಲಕ್ಷ ರೀ. ಎಲ್ಲಾ ಪ್ಯಾರಾಸೈಟ್ಸ್ ಡಿಸೀಸ್ ಕಾಸ್ ಮಾಡ್ಲಿಕ್ಕಿಲ್ಲ. ಮೋಸ್ಟ್ ಆಫ್ ದ ಪ್ಯಾರಾಸೈಟ್ಸ್ ಏನ್ ಮಾಡ್ತಾವ್, ಡಿಸೀಸ್ ಅನ್ನ ಕಾಸ್ ಮಾಡ್ತಾವ್. ಸೊ ಅದಕ್ಕೆ ಕೆಲವೊಂದ್ ಕಡೆ ಪ್ಯಾಥೋಜನ್ ಅಂತಾನು ಉಪಯೋಗಿಸ್ತೀವಿ ಹೆಸರು. ಈಗ ಡಿಸೀಸ್ ಕಾಸ್ ಮಾಡೋದಂತಂದ್ರೆ ಎಂಟ್ ಅಮೀಬಾ ಹಿಸ್ಟೋಲೈಟಿಕಾ ಏನಾಯ್ತಲ್ಲಿ, ಪ್ಯಾಥೋಜನ್ ಕೂಡ ಕರಿತೀವಿ. ಓಕೆನಾ. ನೆಕ್ಸ್ಟ್, ಫ್ಲಾಜಿಲೇಟೆಡ್ ಪ್ರೋಟೋಜೋನ್ಸ್. ವೆರಿ ಸಿಂಪಲ್. ಲೊಕೊಮೋಟಿವ್ ಸ್ಟ್ರಕ್ಚರ್ ಯಾವ್ದಾಗಿರ್ಬೋದು, ಫ್ಲಾಜಿಲ್ ಆಗಿರ್ತೈತಿ. ಓಕೆ, ದ ಮೆಂಬರ್ಸ್ ಆಫ್ ದಿಸ್ ಗ್ರೂಪ್ ಆರ್ ಫ್ರೀ ಲಿವಿಂಗ್ ಆರ್ ಪ್ಯಾರಾಸೈಟಿಕ್. ಫ್ರೀ ಲಿವಿಂಗ್ ಅಂತ ಯಾಕಂದ್ವಿ, ಬಿಕಾಸ್ ಒಂದೇ ಜಾಗದಾಗ ಇರಂಗಿಲ್ಲ, ಇದು ಮೂವ್ಮೆಂಟ್ ಅನ್ನು ತೋರ್ಸುತ್ತೆ. ಫ್ಲಾಜಿಲ್ ಆದ ಅಂತಂದ್ರ ಮೂವ್ ಆಗಿ ಆಕೈತಿ. ಸೊ ಮೂವ್ ಆಗೋ ಕಾರಣಕ್ಕ ಕೆಲವೊಂದಿಷ್ಟು ಫ್ರೀ ಲಿವಿಂಗ್ ಇರ್ತಾವ, ಮತ್ತಷ್ಟು ಪ್ಯಾರಾಸೈಟಿಕ್ ಇರ್ತಾವ. ಆ ಪ್ಯಾರಾಸೈಟಿಕ್ ಫಾರ್ಮಿಗೆ ಒಂದು ಉದಾಹರಣೆ ಯಾವ್ದು ಕೊಟ್ಟಾರಂದ್ರೆ ಟ್ರಿಪೆನೋಸೋಮಾ ಅಂತ ಹೇಳ್ತೀವಿ. ಟ್ರಿಪೆನೋಸೋಮಾ ಏನ್ ಮಾಡುತ್ತಪ್ಪ ಅಂತಂದ್ರೆ ಇಟ್ ಕಾಸಸ್ ಒನ್ ಡಿಸೀಸ್ ಕಾಲ್ಡ್ ಆಸ್ ಸ್ಲೀಪಿಂಗ್ ಸಿಕ್ನೆಸ್. ಬಹಳ ನಿದ್ರಾ ಅವಸ್ಥೆದಾಗ ಇರ್ತಾರಲ್ಲ. ಓಕೆ, ನೀವಲ್ಲ, ಇಲ್ಲಲ್ಲ, ಇಂಡಿಯಾದಾಗ ಎಲ್ಲದು, ಬಟ್ ಹೇಳ್ತಿದ್ದೇವೆ. ಓಕೆ, ಈ ಒಂದು ಡಿಸೀಸ್ ಆಯ್ತಂದ್ರೆ ಏನಾಗತ್ತ, ಕಂಟಿನ್ಯೂಸ್ ವ್ಯಕ್ತಿ ಸ್ಲೀಪಿಂಗ್ ಮೋಡ್ದಾಗೆ ಇರ್ತಾನೆ. ಬಹಳಷ್ಟು ಇಷ್ಟು ಕುಂಭಕರ್ಣಂಗ ಮಕ್ಕೊಂತಾರೆ. ಮತ್ ನಿಮ್ ಆಜು ಬಾಜು ಮಲ್ಕೊಳ್ಳೋರ್ಗೆ ಎಲ್ಲಾರು ಸ್ಲೀಪಿಂಗ್ ಸಿಕ್ನೆಸ್ ಆಗಿದೆ, ಟ್ರಿಫ್ನೋಸಮ್ ಕಡ್ದೆ ಅಂತ ಹೇಳ್ಬೇಡ್ರಿ. ಓಕೆ, ಟ್ರಿಫ್ನೋಸಮ್ ಒಳಗೆ ಬಾಡಿ ಒಳಗೆ ಬಂದೈತಿ ಅಂತ ಹೇಳ್ಬೇಡ್ರಿ, ಸರಿನಾ. ಸೊ ದ ಪ್ಯಾರಾಸೈಟಿಕ್ ಫಾರ್ಮ್ ದಟ್ ಕಾಸಸ್ ವಿಚ್ ಡಿಸೀಸ್, ಸ್ಲೀಪಿಂಗ್ ಸಿಕ್ನೆಸ್. ಓಕೆ, ವಿ ಕ್ಯಾನ್ ಸಿ ಬೈ ದ ಪ್ಯಾರಾಸೈಟ್ ಟ್ರಿಫ್ನೋಸೋಮಾ. ಸೊ ಇದು ಬಹಳ ಇಂಪಾರ್ಟೆಂಟ್, ಬಹಳ ಸತ ಕೇಳ್ಯಾರ. Which among the following is responsible for causing sleeping sickness anta? Okay, the answer is trypanosoma. Okay, next, ciliated protozoans. ಹೆಸರದಾಗ ಐತಿ ciliated ಅಂದ್ರ ಮೂವ್ಮೆಂಟ್ ಪಾಸಿಬಲ್ ಐತಿ, ಬಟ್ ಮೂವ್ ಆಗ್ಲಿಕ್ಕೆ ಲೊಕೊಮೋಟಿವ್ ಸ್ಟ್ರಕ್ಚರ್ ಯಾವ್ದು ಇರ್ತಾವ, ಸಿಲಿಯಾ ಇರ್ತಾವ. ಓಕೆನಾ. These are aquatic ನೀರಾಗ ಇರ್ತಾವ and actively moving organism because of presence of thousands of cilia. ಮೂವ್ಮೆಂಟ್ ಅದ, ಹೆಂಗ್ ಮೂವ್ಮೆಂಟ್ ಅದಾವ, ಮೇನ್ಲಿ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಸಿಲಿಯಾ. ಒಂದಲ್ಲ ಎರಡಲ್ಲ, ಥೌಸಂಡ್ಸ್ ಆಫ್ ಸಿಲಿಯಾ ಅದಾವು ಅಂತ ಹೇಳ್ತಿದ್ದಾರೆ. ಓಕೆನಾ. ದೇ ಹ್ಯಾವ್ ಒಂದ್ ಕ್ಯಾವಿಟಿ ಐತಿ, ಒಂದು ಜಾಗ ಐತಿ, ಅದಕ್ಕೆ ಗ್ಯೂಲೆಟ್ ಅಂತೀವಿ. ನೋಡೋಣ, ಒಂದ್ ನಿಮಿಷದಾಗ ನೋಡೋಣ, ಬಟ್ ಏನ್ ಹೇಳತ್ತ ತಿಳ್ಕೊಂಡು. ದೇ ಹ್ಯಾವ್ ಅ ಕ್ಯಾವಿಟಿ ಕಾಲ್ಡ್ ಆಸ್ ಗ್ಯೂಲೆಟ್ ದಟ್ ಓಪನ್ಸ್ ಟು ದ ಔಟ್ಸೈಡ್ ಆಫ್ ದ ಸೆಲ್ ಸರ್ವಿಸ್. ಸೆಲ್ ಹೊರಗಿನ ಭಾಗಕ್ಕೆ ಅಂದ್ರೆ ಒಂದು ಬಾಕ್ಲಾ ಟೈಪ್ ಇರುವಂತಹ ಜಾಗನ ಏನಂತಾರೆ ಇವರು, ಗ್ಯೂಲೆಟ್ ಅಂತ ಕರೆಯತ್ತಾರೆ. The coordinated movement of rows of cilia causes the water laden with food to be steered into the gullet. ಏನ್ ಹೇಳ್ತಿದಾರ, ಸಿಲಿಯಾ ಮೂವ್ ಆಗ್ಬೇಕಂದ್ರ ಒಂದು ಕೋಆರ್ಡಿನೇಟೆಡ್ ಮೂವ್ಮೆಂಟ್ ಆಗಿರುತ್ತ. ಓಕೆ, ಎಲ್ಲಾನು ಒಂದು ಕರೆಕ್ಟ್ ಮ್ಯಾನರ್ದಾಗ ಎಷ್ಟು ಅಕ್ಯುರೇಟ್ ಆಗಿ ಮೂವ್ಮೆಂಟ್ ಆಗ್ತಾವ ಅಂದ್ರ ಒಂದ ಕಡೆ ಮೂವ್ ಆಗ್ತಾವ ಸಿಲಿಯಾ. ಓಕೆ, ಒಂದು ಲೆಫ್ಟ್ ಒಂದು ರೈಟ್ ಮೂವ್ ಆಗಲ್ಲ, ಒಂದು ಕೋಆರ್ಡಿನೇಟೆಡ್ ಮ್ಯಾನರ್ದಾಗ ಮೂವ್ಮೆಂಟ್ ಆಗತ್ತ. ಮೂವ್ಮೆಂಟ್ ಆಗೋ ಕಾರಣದಿಂದ ಈ ನೀರಿನ ಒಳಗ ಏನ್ ಆಹಾರ ಬಂದಿರ್ತೈತ್ಲಾ, ಯಾಕಂದ್ರೆ ನೀರಾಗಿರ್ತಾವ, ನೀರಾಗಂತೂ ಬರೀ ಆಹಾರ ಅಂತಿರಲ್ಲ, ಆಹಾರ ಎದ್ರಾಗ ಕರಗಿರ್ತೈತಿ, ನೀರಾಗ ಕರಗಿರ್ತೈತಿ. ಸೊ ನೀರ್ ಬಂತಂದ್ರೆ ನೀರಿನ ಜೊತೆ ಕೆಲವೊಂದ್ಸತಿ ಏನ್ ಬಂದಿರ್ತೈತಿ, ಈ ಆಹಾರ ಬಂದಿರ್ತೈತಿ, ಫುಡ್ ಬಂದಿರ್ತೈತಿ. ಆ ಫುಡ್ ಬಂದ್ ಸಿಲಿಯಾಗ ಅಂಟ್ಕೊಂತಂದ್ರ ಆ ಸಿಲಿಯಾ ಕಡೆ ಕಳಿಸ್ತೈತಿ ಬಾಕ್ಲ ಕಡೆ. ಬಾಕ್ಲ ಯಾವ್ದದು, ಕ್ಯಾವಿಟಿ ಹೆಸರೇನು, ಗ್ಯೂಲೆಟ್. ಸೊ ಗ್ಯೂಲೆಟ್ ಕಡೆ ಮೂವ್ ಆಗತ್ತು. ಮೂವ್ ಆಗ್ಲಿಕ್ಕೆ ಮೇನ್ ಕಾರಣ ಯಾರು, ಈ ಸಿಲಿಯಾಗಳು. ಓಕೆನಾ. ಸೊ ಇದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಅವ್ರ ಎಕ್ಸಾಂಪಲ್ ಯಾವ್ದು ಕೊಟ್ಟಾರ, ಪ್ಯಾರಾಮಿಷಿಯಂ ಅದ ಇಲ್ಲಿ ಹೇಳಿದಾರೆ ನೋಡ್ರಿ. ಸ್ವಲ್ಪ ಈ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಿದ್ರೆ ನೀವು ನಿಮ್ಗೆ ಗೊತ್ತಾಕೈತಿ. ಇದ ಪ್ಯಾರಾಮಿಷಿಯಂ, ಫೋರ್ತ್ ಒನ್.
ಬಾಡಿ ಮೇಲೆ ಏನದಾವು ಥೌಸಂಡ್ಸ್ ಆಫ್ ಸೀಲಿ ಅದಾವ, ಎಷ್ಟೊಂದು ಸೀಲಿ ಅದಾವ ಇಲ್ಲಿ, ಹೌದಲ್ಲ? ಎಲ್ಲಾ ಕಡೆ ಸೀಲಿ ಅದಾವ, ಒಂದಲ್ಲಿ ಎರಡಲ್ಲಿ ಮೂರಲ್ಲಿ ನಾಲ್ಕಲ್ಲಿ ಎಷ್ಟು ಥೌಸಂಡ್ಸ್ ಆಫ್ ಸೀಲಿ ಅದಾವ. ಈ ಸೆಲ್ ಒಳಗಡೆ ಮತ್ ಸೆಲ್ ಹೊರಗಡೆ ಇರ್ಲಿಕ್ಕೆ ಒಂದೇ ಒಂದು ಕಾಂಟ್ಯಾಕ್ಟ್ ಇದ್ದ ಜಾಗ. ಆ ಕಾಂಟ್ಯಾಕ್ಟ್ ಇದ್ದ ಜಾಗ ಯಾವ್ದು ಗೊತ್ತಾ? ಇದು ಕಾಣಿಸಂಗಿಲ್ಲ ಅನ್ಸುತ್ತೆ, ಈ ಪಾರ್ಟ್. ಓಕೆ, ಈ ಪಾರ್ಟಿಗೆ ಏನಂತ ಕರಿತೀವಿ ನಾವು? ಗ್ಯೂಲೆಟ್ ಅಂತ ಕರಿತೀವಿ. ಇದೇ ಒಂದು ಬಾಕ್ಲಿ ಇದ್ದಂಗ, ಸೆಲ್ ಒಳಗಿನ ಕಂಪೋನೆಂಟ್ ಹೊರಗೆ ಹೋಗ್ಲಿಕ್ಕೆ ಅಥವಾ ಹೊರಗಿನ ಕಂಪೋನೆಂಟ್ ಒಳಗ್ ಬರ್ಲಿಕ್ಕೆ ಇದೇ ಒಂದು ಜಾಗ. ಇದಕ್ಕ ಏನಂತ ಕರಿತೀವಿ ನಾವು? ಗ್ಯೂಲೆಟ್. ಗ್ಯೂಲೆಟ್ ಅಂದ್ರೆ ಏನ್ ಆಕ್ಚುಲಿ? ಕ್ಯಾವಿಟಿ. ಈ ಕ್ಯಾವಿಟಿ ಅಂದ್ರೆ ಏನಂತ ಕೇಳ್ರ? ಮತ್ತೆ ಕ್ಯಾವಿಟಿ ಅಂತಂದ್ರೆ ಖಾಲಿ ಜಾಗ, ಖಾಲಿ ಜಾಗಕ್ಕೆ ಕ್ಯಾವಿಟಿ ಅಂತ ಕರಿತೀವಿ. ಸೊ ಕ್ಯಾವಿಟಿ ಮುಖಾಂತರ ಏನಾಕೈತಿ? ಊಟ ಒಳಗ್ ಹೋಗ್ತೈತಿ. ನೋಡೋಣ, ಒಂದು ಊಟ ತಗೊಳ್ಳೋಣ. ಸಣ್ಣದಾಗಿ ಹಿಂಗೊಂದು ಫುಡ್ ಬರ್ತೈತಿ, ಬರೀ ಫುಡ್ ಅಷ್ಟೇ ಬರಂಗಿಲ್ಲ, ಅದ ಎದ್ರ ಜೊತೆ ಬಂದಿರ್ತೈತಿ? ವಾಟರ್ ಜೊತೆ ಬಂದಿರ್ತೈತಿ. ಅದಕ್ಕ ವಾಟರ್ ಲ್ಯಾಡೆನ್ ವಿತ್ ಫುಡ್ ಅಂತಾರ, ಅಷ್ಟ ಮತ್ತೇನಿಲ್ಲ. ಇದ ಫುಡ್ ಏನಾಕೈತಿ ಅಂದ್ರ, ಓಕೆ, ಅದ ಫುಡ್ ಸ್ಲೋ ಆಗಿ ಈ ಕಡೆ ಬರ್ತೈತಿ. ಇಲ್ಲಿ ಸೀಲಿಯ ಗಂಟುಕೊಂತಂದ್ರ ಇದೇನ್ ಮಾಡ್ತೈತಿ? ಸೀಲಿಯ ಮತ್ ಹಿಂಗ್ ಮೂವ್ ಮಾಡುತ್ತ, ಇಲ್ಲಿಂದ ಮತ್ ಸೀಲಿಯ ಈ ಕಡೆ ಮೂವ್ ಮಾಡ್ಸುತ್ತ, ಇಲ್ಲಿಂದ ಸೀಲಿಯ ಮತ್ ಈ ಕಡೆ ಮೂವ್ ಮಾಡ್ಸುತ್ತ. ಮತ್ ಎಲ್ಲಿ ಬರುತ್ತೆ? ಟೋಟಲ್ ಎಂಟ್ರಿ ಎಲ್ಲಿ ಹಾಕೈತಿ? ಅಲ್ಲಿಂದ ಗ್ಯೂಲೆಟ್ ದಿಂದ ಎಂಟ್ರಿ ಹಾಕೈತಿ. ಅದೇ ಗ್ಯೂಲೆಟ್ ದಿಂದ ಎಂಟ್ರಿ ಆಗಿ ಎಲ್ಲಿ ಹೋಗೈತಿ? ಒಂದು ಸೆಲ್ ಒಳಗ್ ಹೋಗ್ಬಿಡುತ್ತ. ಸೊ ನೆನ್ಪಿಟ್ಕೋರಿ, ಯಾವುದೇ ಒಂದು ಫುಡ್ ಪಾರ್ಟಿಕಲ್ ಈ ಪ್ಯಾರಾಮಿಷಿಯಂ ಒಳಗಡೆ ಹೋಗ್ಬೇಕಂದ್ರ ಅದಕ್ಕೆ ಹೆಲ್ಪ್ ಯಾರು ಮಾಡ್ತಾರ? ಸೀಲಿಯಾ. ಓಕೆ, ವಿಚಾರ ಮಾಡ್ರಿ, ಇದು ಫುಡ್ ಅಂತ ತಿಳ್ಕೊರಿ. ಫುಡ್ ಹಿಂಗಿಂದ ಬಂತು, ಇಲ್ಲಿ ಒಂದು ಸೀಲಿಯಾದಾಗ ಕುಂತು, ಆ ಸೀಲಿಯಾ ಹಿಂಗ್ ಕಳ್ಸಂಗಿಲ್ಲ. ಇನ್ ಕೇಸ್ ಫುಡ್ ಈ ಕಡೆ ಬಂದಿತ್ತಂದ್ರೆ ಉಲ್ಟಾ ಡೈರೆಕ್ಷನ್ ದಾಗ ಹೋಗ್ತೈತಿ, ಆಂಟಿ ಕ್ಲಾಕ್ ವೈಸ್. ಬಟ್ ಫುಡ್ ಈ ಕಡೆಯಿಂದ ಬರಾಕತ್ತೆ ಅಂತ ತಿಳ್ಕೊಳ್ಳೋಣ. ಫುಡ್ ಈ ಕಡೆಯಿಂದ ಬಂತಂತಂದ್ರ ಏನಾಗತ್ತ? ಅದು ಮತ್ ಮುಂದ್ ಕಳ್ಸುತ್ತೆ. ಮುಂದ್ಗಡೆ ಇರುವಂತ ಸೀಲಿಯಾ ತಗೊಂಡು ಮತ್ ಮುಂದ್ ಕಳ್ಸುತ್ತೆ. ಅದ್ರ ನೆಕ್ಸ್ಟ್ ಇರುವಂತ ಸೀಲಿಯಾ ತಗೊಂಡ್ ಮತ್ ಮುಂದ್ ಹೋಗ್ತೈತಿ. ಸೊ ಹಿಂಗ ಫುಡ್ ಎಲ್ಲಿ ಅಲ್ಟಿಮೇಟ್ಲಿ ಎಲ್ಲಿ ಬಂದ್ ಮುಟ್ಬೇಕು? ಫುಡ್ ಈ ಗ್ಯೂಲೆಟ್ ಭಾಗಕ್ಕೆ ಬಂದ್ ಮುಟ್ಬೇಕು. ಓಕೆ, ಯಾಕಂತಂದ್ರೆ ಗ್ಯೂಲೆಟ್ ದಿಂದನೇ ಫುಡ್ ಒಳಗ್ ಎಂಟ್ರಿ ಆಕೈತಿ. ಓಕೆನಾ? ನೆಕ್ಸ್ಟ್ last group sporozoans. Okay, this includes a diverse organism that have an infectious spore like stage. ಒಂದು infectious spore like stage ಇರ್ತೈತಿ. ಓಕೆ, ಆ ಸ್ಪೋರ್ ಲೈಕ್ ಸ್ಟೇಜು ಪ್ರತಿಯೊಂದು ಈ ಒಂದು ಸ್ಪೋರೋಝೋನ್ಸ್ ದಾಗ ನಾವು ಕಾಣ್ತೀವಿ ಅದ್ರ ಲೈಫ್ ಸೈಕಲ್ ದಾಗ. ಬಟ್ ಇಲ್ಲಿ ಯಾವುದೇ ರೀತಿ ಲೋಕೋಮೋಟಿವ್ ಸ್ಟ್ರಕ್ಚರ್ ಇರಂಗಿಲ್ಲ. ಅಮಿಬಾಯ್ಡ್ ಪ್ರೋಟೋಸೋನ್ಸ್ ದಾಗ ಸೂಡೋಪೋಡಿ ಆಯ್ತು, ಫ್ಲಾಜಿಲೇಟೆಡ್ ಪ್ರೋಟೋಸೋನ್ಸ್ ದಾಗ ಫ್ಲಾಜಿಲ್ ಆಯ್ತು, ಸಿಲಿಯೇಟೆಡ್ ಪ್ರೋಟೋಸೋನ್ಸ್ ದಾಗ ಸೀಲಿ ಆಯ್ತು. ಓಕೆ, ಬಟ್ ಸ್ಪೋರೋಝೋನ್ಸ್ ದಾಗ ಯಾವುದೇ ಲೊಕೊಮೋಟಿವ್ ಸ್ಟ್ರಕ್ಚರ್ ಇರುವುದಿಲ್ಲ. ಓಕೆ, ದ ಮೋಸ್ಟ್ ನಟೋರಿಯಸ್ ಈಸ್ ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂ ಅಂತ ಹೇಳಿ ಹೇಳ್ತಿದ್ದಾರೆ ಒಂದು ಉದಾಹರಣೆ. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ತಿಳ್ಕೊಳ್ಳೋಣ ಅಂತ. ಓಕೆ, ಅದೇನ್ ಕಾಸ್ ಮಾಡ್ತೈತಿ? ವಿಚ್ ಕಾಸಸ್ ಮಲೇರಿಯಾ. ಮಲೇರಿಯಲ್ ಪ್ಯಾರಾಸೈಟ್ ಅಂತಂದ್ರ ಇದ ಪ್ಲಾಸ್ಮೋಡಿಯಂ ಮಲೇರಿಯಾನ ಕಾಸ್ ಮಾಡ್ತೈತಿ, ಅದಕ್ಕೆ ಮಲೇರಿಯಲ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಓಕೆ, ವಿಚ್ ಹ್ಯಾಸ್ ಅ ಸ್ಟ್ಯಾಗರಿಂಗ್ ಎಫೆಕ್ಟ್ ಆನ್ ಹ್ಯೂಮನ್ ಪಾಪ್ಯುಲೇಷನ್. ಓಕೆ, ಮನುಷ್ಯರದೊಂದು ಪಾಪ್ಯುಲೇಷನ್ ಮೇಲೆ ಮಲೇರಿಯಾ ಆಯ್ತಂದ್ರ ಕೆಲವೊಂದಿಷ್ಟು ಈವನ್ ಡೆತ್ಸ್ ಆಗಿದೆ. ಸರ್ ಹೆಂಗ್ರಿ ಅಂತೇಳಿ ಕೇಳಿದ್ರ ಈಗ ಹೇಳ್ತೀನಿ ಕೇಳ್ರಿ. ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಸ್ವಲ್ಪ ಬಹಳ ಲಕ್ಷ ಕೊಡ್ರಿ. ಓಕೆ, ಏನಪ್ಪಾ ಅಂತಂದ್ರ ಪ್ಲಾಸ್ಮೋಡಿಯಂದಾಗ ಟೋಟಲ್ 3 ಎಕ್ಸಾಂಪಲ್ ಬರ್ತಾವ. ಒಂದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಓಕೆ, ಜೀನಸ್ ನೇಮ್, ಸ್ಪೀಸೀಸ್ ನೇಮ್. ಓಕೆ, ನೆಕ್ಸ್ಟ್ ಪ್ಲಾಸ್ಮೋಡಿಯಂ ಮಲೇರಿಯಾಯಿ. ಓಕೆ, ನೆಕ್ಸ್ಟ್ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಂ. ಓಕೆ, ಪ್ಲಾಸ್ಮೋಡಿಯಂ ಫಾಲ್ಸಿಫಾರಂ. ಇವು 3 ರೀತಿ ಸ್ಪೀಸೀಸ್ ಅದಾವ. ಇವು 3ನು ಸ್ಪೋರೋಝೋನ್ಸ್. ಏನ್ ಮಾಡ್ತಾವಪ್ಪ ಅಂದ್ರ ಇವು 3ನು ಮಲೇರಿಯಾ ಕಾಸ್ ಮಾಡ್ತಾವ. ಡಿಸೀಸ್ ಯಾವ ಕಾಸ್ ಮಾಡ್ತಾವ? ಮಲೇರಿಯಾ. ಮೊದಲನೇ 2 ಏನದಾವಲ್ಲ ಬಹಳ ಕಾಮನ್. ಓಕೆ, ಡಿಸೀಸ್ ಆಗ್ತಾವ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಥರ್ಡ್ ಒನ್ ಬಹಳ ಕೆಟ್ಟ ಡೇಂಜರಸ್. ಯಾವ್ದು? ಪ್ಲಾಸ್ಮೋಡಿಯಂ ಫಾಲ್ಸಿಫಾರಂ. ಅದಕ್ಕ ಇಲ್ಲಿ ಏನಾಗತ್ತಾರ ಗೊತ್ತಾ? ಶಬ್ದ ದ ಮೋಸ್ಟ್ ನಟೋರಿಯಸ್. ನಟೋರಿಯಸ್ ಮೀನಿಂಗ್ ಹೇಳಿಲ್ಲಲ್ರಿ, ಅಂದ್ರೆ ಬಹಳ ಕೆಟ್ಟ ಡೇಂಜರಸ್ ಡೆಡ್ಲಿ ಡಿಸೀಸ್ ಕಾಸ್ ಆಕೈತಿ ಅದರಿಂದ, ಪ್ಲಾಸ್ಮೋಡಿಯಂ ಫಾಲ್ಸಿಫಾರಂ ದಿಂದ. ಪೂರ್ತಿ ಹೇಳಿಲ್ಲ ಅವ್ರ, ಅರ್ಧಕ ಹೇಳಿ ಸರ್ ಅಷ್ಟ. ದ ಮೋಸ್ಟ್ ಡೇಂಜರಸ್ ಪ್ಲಾಸ್ಮೋಡಿಯಂ ವಿಚ್ ಕಾಸಸ್ ಮಲೇರಿಯಾ. ಓಕೆ, ಇಸ್ ಅ ಡಿಸೀಸ್ ವಿಚ್ ಹ್ಯಾಸ್ ಅ ಸ್ಟ್ಯಾಗರಿಂಗ್ ಅಂತಂದ್ರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅತಿರೇಕಕ್ಕ ಹ್ಯೂಮನ್ ಪಾಪ್ಯುಲೇಷನ್ ಮೇಲೆ ಒಂದು ಎಫೆಕ್ಟ್ ಬೀರುತ್ತ. ಯಾಕಂತಂದ್ರ
ದಿಸ್ ಪ್ಲಾಸ್ಮೋಡಿಯಂ ಫಾಲ್ಸಿಫೆರಮ್ ಇಟ್ ವಿಲ್ ಕಾಸ್, ಏನ್ ಕಾಸ್ ಮಾಡುತ್ತ, ಮ್ಯಾಲಿಗ್ನೆಂಟ್ ಮಲೇರಿಯಾ, ಬರೀ ಮಲೇರಿಯಾ ಅಲ್ಲ, ಕ್ಯಾನ್ಸರಸ್ ಮ್ಯಾಲಿಗ್ನೆಂಟ್ ಮಲೇರಿಯಾ. ಓಕೆನಾ? ದಟ್ಸ್ ವೈ ಅವ್ರ ಏನಂತಾರ, ಪ್ಲಾಸ್ಮೋಡಿಯಂ ಇಸ್ ವೆರಿ ಡೇಂಜರಸ್ ಅಂತ ಹೇಳ್ತಾರೆ. ಸೊ ಇಷ್ಟು ಇದೆಲ್ಲ ನಿಮ್ ಸೆಕೆಂಡ್ ಇಯರ್ ದಲ್ಲೇ ಇದೆ, ಬಟ್ ಇದನ್ನ ಈಗ ನೋಟ್ ಡೌನ್ ಮಾಡ್ಕೊರಿ, ನೆನ್ಪಿರ್ಲಿ. ಓಕೆ, ಅಂಡ್ ರಿಪೀಟರ್ಸ್ ಮತ್ತೆ ಡ್ರಾಪರ್ಸ್ ಇದನ್ನ ಪರ್ಫೆಕ್ಟ್ ಆಗಿ ನೀವು ನೆನ್ಪಿಟ್ಕೊಳ್ಳೇಬೇಕು. 3 ಟೈಪ್ಸ್ ಆಫ್ ಸ್ಪೀಸೀಸ್ ಇನ್ ಪ್ಲಾಸ್ಮೋಡಿಯಂ: ಪ್ಲಾಸ್ಮೋಡಿಯಂ ವೈವಾಕ್ಸ್, ಪ್ಲಾಸ್ಮೋಡಿಯಂ ಮಲೇರಿ ಅಂಡ್ ಪ್ಲಾಸ್ಮೋಡಿಯಂ ಫಾಲ್ಸಿಫೆರಮ್. ಮೂರನಾಗ ಯಾವ್ದು ಡೇಂಜರಸ್, ಯಾವ್ದು ಡೆಡ್ಲಿಯೆಸ್ಟ್? ಪ್ಲಾಸ್ಮೋಡಿಯಂ ಫಾಲ್ಸಿಫೆರಮ್. ಯಾಕ? ಬಿಕಾಸ್ ಇಟ್ ಕಾಸಸ್ ಮೆಲಿಗ್ನೆಂಟ್ ಮಲೇರಿಯಾ. ಯಾವ ಮಲೇರಿಯಾ? ಎಂತ ಮಲೇರಿಯಾ? ಮ್ಯಾಲಿಗ್ನೆಂಟ್ ಮಲೇರಿಯಾ. ಅಂಡ್ ಇಲ್ಲಿ ಇನ್ನೊಂದು, ದಿಸ್ ಇಸ್ ಫಸ್ಟ್ ಪಾಯಿಂಟ್, ದಿಸ್ ಇಸ್ ಫಸ್ಟ್ ಎಕ್ಸ್ಟ್ರಾ ಪಾಯಿಂಟ್. ಸೆಕೆಂಡ್ ಬೋನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಂದು ಇನ್ಫೆಕ್ಷಿಯಸ್ ಸ್ಟೇಜ್ ಇರ್ತೈತಿ, ಒಂದು ಇನ್ಫೆಕ್ಷಿಯಸ್ ಸ್ಪೋರ್ ಲೈಕ್ ಸ್ಟೇಜ್ ಇರ್ತೈತಿ ಅಂತ ಹೇಳ್ತಿದಾರೆ. ಸರ್ ಮತ್ತೆ ಈ ಪ್ಲಾಸ್ಮೋಡಿಯಂದಾಗ ಒಂದು ಇನ್ಫೆಕ್ಷಿಯಸ್ ಸ್ಟೇಜ್ ಇರ್ಬೇಕಲ್ಲ? ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಪ್ಲಾಸ್ಮೋಡಿಯಂದಾಗ ಒಂದು ಇನ್ಫೆಕ್ಷಿಯಸ್ ಸ್ಟೇಜ್ ಐತಿ. ಆ ಸ್ಟೇಜಿಗೆ ಏನಂತೀವಿ ಅಂತಂದ್ರ ಸ್ಪೋರೋಜೋಐಟ್ ಅಂತ ಹೇಳ್ತೀವಿ. ಓಕೆ, ಸ್ಪೋರೋಜೋಐಟ್ ಇಸ್ ದ ಇನ್ಫೆಕ್ಷಿಯಸ್ ಸ್ಟೇಜ್ ದಟ್ ವಿ ಸಿ ಇನ್ ಕೇಸ್ ಆಫ್ ಪ್ಲಾಸ್ಮೋಡಿಯಂ. ಆ ಇನ್ಫೆಕ್ಷಿಯಸ್ ಸ್ಟೇಟ್ ಯಾವ್ದದು? ಸ್ಪೋರೋಜೋಯಿಡ್ಸ್. ಯಾವಾಗ ಸೊಳ್ಳಿ ಒಳಗಡೆ, ಮಾಸ್ಕಿಟೋ ಒಳಗಡೆ, ಮಾಸ್ಕಿಟೋ ಬರೀ ತಗೊಂಡ್ ಹೋಗೈತಿ, ಮಾಸ್ಕಿಟೋ ಮಲೇರಿಯಾ ಆಗಲ್ಲ. ಮಾಸ್ಕಿಟೋ ಯಾವಾಗ ನೀರಾಗ, ಓಕೆ, ಈ ನೀರನ್ನ ತಗೊಂತಿದ್ಲ, ಅದ್ರ ಒಳಗಡೆ ಏನಾದ್ರು ಈ ಪ್ಲಾಸ್ಮೋಡಿಯಂ ಅದು ಇತ್ತಂತಂದ್ರ ಅದ್ರ ಹೊಟ್ಟೆ ಒಳಗೆ ಬಂದಿರುತ್ತ. ಓಕೆ, ಅಥವಾ ಯಾವ್ದೋ ಒಂದು ಇನ್ಫೆಕ್ಟೆಡ್ ಪರ್ಸನ್ ನಿಂದ ಬ್ಲಡ್ ಅನ್ನ ಸಕ್ ಮಾಡಿದಾಗ ಅದ್ರ ಹೊಟ್ಟಿ ಒಳಗೆ ಹೋಗಿರ್ತೈತಿ. ಅಲ್ಲಿ ಏನಾಕೈತಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತೈತಿ. ಆಗಿ ಇನ್ಫೆಕ್ಷಿಯಸ್ ಸ್ಟೇಜ್ ಬಂದ್ಬಿಡುತ್ತೆ, ಅಂದ್ರೆ ಇನ್ಫೆಕ್ಟ್ ಮಾಡ್ಲಿಕ್ಕೆ ರೆಡಿ ಅದಾವ ಈಗ ಪ್ಲಾಸ್ಮೋಡಿಯಂ. ಆ ಟೈಮಕ್ಕ ಸ್ಲೋಲಿ ಅದ್ರದ ಗಟ್ ರೀಜನ್ ಅಂದ್ರೆ ಹೊಟ್ಟಿಯಿಂದ ಸಲೈವರಿ ಗ್ಲ್ಯಾಂಡಿಗೆ ಬಂದ್ ಕೂಡುತ್ತೆ. ಏನ್ ಕೂಡ್ತಾವು? ಅದ ಇನ್ಫೆಕ್ಷಿಯಸ್ ಸ್ಟೇಜ್ ಕೂಡ್ತೈತಿ. ಎದರ್ದು ಇನ್ಫೆಕ್ಷಿಯಸ್ ಸ್ಟೇಜ್? ಪ್ಲಾಸ್ಮೋಡಿಯಂ. ಎಲ್ಲಿ ಬಂದ್ ಕುಂತು? ಸೊಳ್ಳಿದ ಸಲೈವರಿ ಗ್ಲ್ಯಾಂಡ್ ದಾಗ ಬಂದ್ ಕುಂತು. ಈಗ ಸೊಳ್ಳಿ ಯಾವಾಗ ಬಂದ್ ಕಡಿತೈತ್ಲ, ಆ ಟೈಮಿಗೆ ಈ ಏನದಾವಲ್ಲ ಸ್ಪೋರೋಜೋಯಿಡ್ಸ್, ಅವು ಆ ವ್ಯಕ್ತಿ ಒಳಗ್ ಹೋಗ್ತಾವ. ಹಿಂಗ ಪ್ರೊಸೆಸ್ ಕಂಟಿನ್ಯೂ ಆಕೈತಿ. ಮುಂದ ಅವು ಸ್ಪೋರೋಜೋಯಿಟ್ ಹೋಗಿ ಲಿವರ್ ಸೆಲ್ಸಿಗೆ ಹೋಗ್ತಾವ. ಲಿವರ್ ಸೆಲ್ಸಿಗೆ ಹೋಗಿ ಅಲ್ಲಿ ಸೆಲ್ಸ್ ಗಳೆಲ್ಲ ಉಳಿತಾವು. ಓಕೆ, ಅಲ್ಲಿ ಮಲ್ಟಿಪ್ಲಿಕೇಶನ್ ಆಕತಿ, ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆಗ್ತೈತಾವ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿ. ಮತ್ತೆ ಲಿವರ್ ಸೆಲ್ಸ್ ಇಂದ ಬ್ಲಡ್ ಸೆಲ್ಸಿಗೆ ಬರ್ತಾವ, RBC ಬರ್ತಾವ, RBC ಹೊಡಿತಾವ. RBC ಹೊಡಿದ್ರ ಅಲ್ಲಿ ಹಿಮೋಜೋಯಿನ್ ಅನ್ನುವಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಅದಕ್ಕ ಥಂಡಿ, ಜ್ವರ ಬರ್ತೈತಿ ಮಲೇರಿಯಾ ಟೈಮ್ದಾಗ. ಮತ್ತ ಆಮೇಲೆ ಅಲ್ಲಿಂದ ರಿಪ್ರೊಡಕ್ಷನ್ ಆಗಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿ ಗ್ಯಾಮೆಟೋಸೈಟ್ಸ್ ಆಗ್ತಾವ. ಆಮೇಲೆ ಯಾವಾಗ ಮತ್ತೆ ಸೊಳ್ಳಿ ಬಂದು ತಗೊಂತೈತ್ಲ ಯಾವ ಪರ್ಸನ್ ಇಂದ, ಅವಾಗ ಮತ್ತೆ ಪ್ರೊಸೆಸ್ ಕಂಟಿನ್ಯೂ ಆಕೈತಿ. ಅದ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ. ಸೆಕೆಂಡ್ ಇಯರ್ ಎಲ್ಲ ನೋಡಿದೆ ನಿಮ್ಗೆ, ಬಟ್ ಈಗ ತಿಳಿಸಿದೆ, ನೆನ್ಪಿರಿ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಕಿಂಗ್ಡಮ್ ಪ್ರೊಟಿಸ್ಟಾ. ಫಸ್ಟ್ ನಾವು ಜನರಲ್ ಕ್ಯಾರೆಕ್ಟರ್ಸ್ ಬಗ್ಗೆ ಕಲ್ತ್ವಿ. ದೆನ್ 5 ಡಿಫರೆಂಟ್ ಗ್ರೂಪ್ಸ್: ಕ್ರೈಸೋಫೈಟ್ಸ್, ಡೈನೋಫ್ಲಾಜಿಲೇಟ್ಸ್, ಯೂಗ್ಲಿನಾಯ್ಡ್ಸ್, ಸ್ಲೈಮ್ ಮೋಲ್ಡ್ಸ್ ಮತ್ತು ಪ್ರೋಟೋಝೋನ್ಸ್ ಬಗ್ಗೆನೂ ಕಲ್ತ್ವಿ. ಕಂಪ್ಲೀಟ್ 4 ಗ್ರೂಪ್ಸ್ ಆಫ್ ಪ್ರೋಟೋಝೋನ್ಸ್ ಕೂಡ ಕಲ್ತ್ವಿ. ಸೊ ಇವಾಗ ಕಿಂಗ್ಡಮ್ ಫಂಗೈ ಬಗ್ಗೆ ಒಂದ್ ಸ್ವಲ್ಪ ಫೀಚರ್ಸ್ ಗಳನ್ನ ತಿಳ್ಕೊಳ್ಳೋಣ. ಓಕೆನಾ? ದ ಫಂಗೈ ಕಾನ್ಸ್ಟಿಟ್ಯೂಟ್ಸ್ ಎ ಯೂನಿಕ್ ಕಿಂಗ್ಡಮ್ ಆಫ್ ಹೆಟರೋಟ್ರೋಪಿಕ್ ಆರ್ಗಾನಿಸಮ್ಸ್. ಫಂಗೈ ಒಳಗಡೆ ಬರುವಂತಹ ಎಲ್ಲಾ ಜೀವಿಗಳು ಏನಿರ್ತಾವು? ಹೆಟರೋಟ್ರೋಪಿಕ್ ಇರ್ತಾವ. ಓಕೆನಾ? ದೇ ಶೋ ಅ ಗ್ರೇಟ್ ಡೈವರ್ಸಿಟಿ ಇನ್ ಮಾರ್ಫಾಲಜಿ ಅಂಡ್ ಹ್ಯಾಬಿಟೈಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದಿ ಹೈಯೆಸ್ಟ್ ಡೈವರ್ಸಿಟಿ ವಿತ್ ರೆಸ್ಪೆಕ್ಟ್ ಟು ಮಾರ್ಫಾಲಜಿ ಅಂಡ್ ಹ್ಯಾಬಿಟೈಟ್ ಈಸ್ ಸೀನ್ ಇನ್ ವಿಚ್ ಕಿಂಗ್ಡಮ್ ಅಂತ ಕೇಳಿದ್ರ ಆನ್ಸರ್ ನಿಮ್ದು ಕಿಂಗ್ಡಮ್ ಫಂಗೈ ಆಗಿರ್ಬೇಕು. Okay, maximum diversity is seen in kingdom fungi, but as a highest metabolic diversity is observed in which kingdom ಅಂತಂದ್ರ kingdom monera. monera ಒಳಗ highest metabolic diversity ಇರುತ್ತೆ, but kingdom fungi ಒಳಗಡೆ highest morphological diversity ಇರುತ್ತೆ. Okay, different forms diversity with respect to morphology and habitat ಜಾಸ್ತಿ ಜಾಗದಾಗ, ನಾನಾ ರೀತಿಯ ಜಾಗದಾಗ, ಮತ್ತ ಅದರದ್ದು ಮಾರ್ಫಾಲಜಿ ಅಂದ್ರೆ ಕಾಣ್ಲಿಕ್ಕೆ ವಿವಿಧತೆ ಏನದಲ್ಲ ಈ ಗುಂಪುದಾಗ ಎಕ್ಸ್ಟ್ರೀಮ್ ಲೆವೆಲ್ ಬಹಳ ಜಾಸ್ತಿ ಇರುತ್ತೆ. ಓಕೆ, ಸೊ ಗ್ರೇಟೆಸ್ಟ್ ಡೈವರ್ಸಿಟಿ ಇನ್ ಮಾರ್ಫಾಲಜಿ ಅಂಡ್ ಹ್ಯಾಬಿಟೈಟ್ ಇಸ್ ಸೀನ್ ಇನ್ ಕಿಂಗ್ಡಮ್ ಫಂಗೈ. ಸ್ವಲ್ಪ ನೆನ್ಪಿಟ್ಕೋರಿ, ಕಿಂಗ್ಡಮ್ ಫಂಗೈಗ ನಾವ್ ಏನಂತ ಕರಿತೀವಿ? ಮೈಕೋಟಾ ಅಂತ ಕರಿತೀವಿ. ನನ್ನ ಕೋಟ ಅನ್ಬಿಡ್ರಿ, ಮತ್ತೆ ಮೈಕೋಟಾ. ಸೊ ದಟ್ ಈಸ್ ಕಿಂಗ್ಡಮ್ ಫಂಗೈ. ನೌ ನೆಕ್ಸ್ಟ್, you must have seen fungi on a moist bread and rotten fruits. ಓಕೆ, ಬಹಳ ಸತ ನೀವ್ ಏನ್ ಮಾಡ್ತೀರಿ? ಬ್ರೆಡ್ ತಂದಿರ್ತೀರಿ, ತಿನ್ಲಿಕ್ಕೆ ಅಂದ್ರೆ ಹಂಗ ಬಿಟ್ರಿ ಅಂತಂದ್ರ ಅದ್ರ ಮೇಲೆ ಈ ಫಂಗೈ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ನೋಡಿರ್ಬೋದು ನೀವು, ಬ್ರೌನ್ ಕಲರ್, ಓಕೆ, ಬ್ಲಾಕ್ ಕಲರ್, ವೈಟ್ ಕಲರ್ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಓಕೆ, ಫಂಗೈ. ಓಕೆ, ನಾಟ್ ಜಸ್ಟ್ ಬ್ರೆಡ್ ಮೇಲೆ ಅಷ್ಟೇ ಅಲ್ಲ, ಈವನ್ ಕೆಲವೊಂದಿಷ್ಟು ಫ್ರೂಟ್ಸ್ ಮೇಲೆ ಕೂಡ ಏನಾಗ್ತಾವ? ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಓಕೆ, ದ ಕಾಮನ್ ಮಶ್ರೂಮ್ ಯು ಈಟ್
ಅಂಡ್ toadstools ಆರ್ ಆಲ್ಸೋ ಫಂಗೈ. ಓಕೆ, ಕೆಲವೊಂದಿಷ್ಟು ಮಶ್ರೂಮ್ಸ್ ಏನ್ ತಿಂತೀವಿ ಅದಲ್ಲದೆ ಈವನ್ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ toadstools ಅಂತ, ಅವೆಲ್ಲಾನು ಫಂಗೈ. ಕೆಲವೊಂದಿಷ್ಟು ಪಾಯ್ಸನಸ್ ಇರ್ತಾವ ಫಂಗೈ ಒಳಗಡೆ, ಎಲ್ಲಾನು ತಿನ್ನುವಲ್ಲ. ಮಶ್ರೂಮ್ ನೋಡಿದ್ರಿ ತಗೊಂಡ್ ತಿನ್ನೋದು ಅಲ್ಲ, ಎಲ್ಲಾ ಮಶ್ರೂಮ್ ಪಾಯ್ಸನಸ್ ಇರಂಗಿಲ್ಲ, ಬಟ್ ಕೆಲವೊಂದು ಮಶ್ರೂಮ್ಸ್ ಪಾಯ್ಸನಸ್ ಇರ್ತೇ ಇರ್ತಾವ. ಓಕೆ, ಮೆಜಾರಿಟಿ ಆಫ್ ದೆಮ್ ದೇ ಆರ್ ಪಾಯ್ಸನಸ್. ಸೊ ಅದಕ್ಕ ಎಲ್ಲಾ ಮಶ್ರೂಮ್ ಕಂಡ್ರೆ ಹೋಗಿ ತಗೊಂಡ್ ತಿನ್ನೋದಲ್ಲ. ಓಕೆ, ನೀವೇನ್ ಮಾರ್ಕೆಟ್ದಾಗ ನೋಡ್ತಿರಲ್ಲ, ದೇ ಆರ್ ಸ್ಪೆಸಿಫಿಕ್ ಎಡಿಬಲ್ ಮಶ್ರೂಮ್ಸ್, ಅವು ತಿನ್ನುವಂತಹ ಮಶ್ರೂಮ್ಸ್. ಓಕೆನಾ, ಕೆಲವೊಂದು ಈವನ್ ಪಾಯ್ಸನಸ್ ಇರ್ತಾವ ಫಂಗೈ ಒಳಗಡೆ ಅಂತ ಹೇಳ್ತಿದ್ದಾರೆ. ವೈಟ್ ಸ್ಪಾಟ್ಸ್ ಸೀನ್ ಆನ್ ಅ ಮಸ್ಟರ್ಡ್ ಲೀವ್ಸ್ ಆರ್ ಡ್ಯೂ ಟು ಅ ಪ್ಯಾರಾಸೈಟಿಕ್ ಫಂಗಸ್. ಸೊ ಇಲ್ಲೊಂದು ಪಾಯಿಂಟ್ ಐತಿ, ಹೇಳ್ತೀನಿ, ನೆನ್ಪಿಟ್ಕೊರಿ, ಸ್ವಲ್ಪ ನೆನ್ಪಿಟ್ಕೊರಿ, ಮುಂದೆ ಆಮೇಲೆ ಗ್ರೂಪ್ಸ್ ಹೇಳ್ಬೇಕಾದಾಗ ಬಹಳ ಹೆಲ್ಪ್ ಆಗತ್ತೆ. ಒಂದು ಎಲಿ ಐತಿ, ಓಕೆ, ಮಸ್ಟರ್ಡ್ ಎಲಿ ಅಂತ ತಿಳ್ಕೊಳ್ಳೋಣ. ಓಕೆ, ಈ ಮಸ್ಟರ್ಡ್ ಎಲಿ ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಸ್ಲೋ ಆಗಿ ಫಂಗಲ್ ಗ್ರೋತ್ ಆಗ್ತೈತಿ. ಸರ್ ಅದು ಹೆಂಗ್ ಕಂಡಿಡಿಯೋನ್ರಿ ಸರ್? ಇದು ಮಸ್ಟರ್ಡ್ ಎಲಿ ಆಯ್ತು, ಮಸ್ಟರ್ಡ್ ಅಂತೂ ಕಂಡಿಡಿ, ಸಾಸ್ವಿ, ಮಸ್ಟರ್ಡ್ ಎಲಿ ಅಂದ್ರ ಸಾಸ್ವಿ ಪ್ಲಾಂಟ್ ಮೇಲೆ ಏನ್ ಎಲಿ ಇರ್ತಾವಲ್ಲ, ಆ ಎಲಿ ಮೇಲೆ ಸಣ್ಣದಾಗಿ, ಬಹಳ ಸಣ್ಣದಾಗಿ ಏನಾಗ್ತಾವ ಅಂದ್ರ ಹಿಂಗ ವೈಟ್ ಕಲರ್ ಸಣ್ಣ 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 ಪಾಯಿಂಟ್ಸ್ ಗಳು ಕಾಣಿಸ್ತಾವ, ಹಿಂಗ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವ. ನೀವು ನೋಡಿರ್ಬೋದು. ಓಕೆ, ಪೌಡರ್ ಫಾರ್ಮ್ ದಾಗ ಹಿಂಗ್ ಕಾಣಿಸ್ತಾವ, ಬಹಳಷ್ಟು ಕಾಣಿಸ್ತಾವ, ಚಿಕ್ಕಿ 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 ಚಿಕ್ಕಿ. ಅದ ಏನಿದು ಏನಂತ ಕರಿತೀವಿ? ಫಂಗಲ್ ಡಿಸೀಸ್ ಅಂತ ಹೇಳ್ತೀವಿ. ಬಟ್ ಆ ಫಂಗಲ್ ಡಿಸೀಸ್ ಹೆಂಗಿರ್ತೈತಪ್ಪ ಅಂತಂದ್ರ ಬಹಳನ ಒಂದು ಪೌಡ್ರಿ ಫಾರ್ಮ್ ದಾಗ ಇರ್ತೈತಿ, ಈ ರೀತಿ. ಇದು ಮಸ್ಟರ್ಡ್ ಮೇಲೆ ನೋಡ್ತೀವಿ. ಇದಕ್ಕ ಸ್ಮಟ್ ಡಿಸೀಸ್ ಅಂತ ಹೇಳ್ತೀವಿ. ಸ್ಮಟ್ ಡಿಸೀಸ್ ಯಾವ ಫಾರ್ಮ್ ದಾಗ ಇರ್ತೈತಿ? ಪೌಡರಿ ಫಾರ್ಮ್ ದಾಗ ಇರ್ತೈತಿ. ಕ್ಲಿಯರಾ? ಯಾವುದ ಒಂದು ಡಿಸೀಸ್ ಈ ರೀತಿ ಪೌಡರ್ ಫಾರ್ಮ್ ದಾಗ ಇತ್ತಂದ್ರೆ ನೆನ್ಪಿಟ್ಕೋರಿ, ಅದಕ್ಕೆ ಏನಂತ ಕರಿತೀವಿ? ಸ್ಮಟ್ ಡಿಸೀಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಯಾವ ಪ್ಲಾಂಟ್ ತೆಗಿಯಾಗತ್ತ ಸ್ವಲ್ಪ ನೀವೇ ಗುರ್ತಾ ಇಟ್ರಿ ನೋಡೋಣ. ನೋಡಿರ್ಬೋದು. ವೀಟ್ ಅಂತಂದ್ರ ಕರೆಕ್ಟ್ ಇಲ್ಲ, ಶುಗರ್ ಕೇನ್ ಅನ್ನೋರ್ಗು ಕರೆಕ್ಟ್. ಯಾವ್ದ್ರಾಗ ಯಾವ್ದಾರ ಒಂದ್ ಎಕ್ಸಾಂಪಲ್ ಇಟ್ಕೊಂಡು ಹೋಗ್ರಿ. ಓಕೆ, ಇದು ಶುಗರ್ ಕೇನ್ ಅಂತ ಅನ್ಕೊಳ್ಳಿಕ್ಕೆ ಏನಾಗಿತ್ತಾವಲ್ಲ, ಇದು ಶುಗರ್ ಕೇನ್ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ನೆನ್ಪಿರ್ಲಿ, ಒಂದು ಜಾಗ ಬರ್ತೈತಿ, ಒಂದು ನೋಡ್ ಬರ್ತೈತಿ, ಎಲ್ಲಿಂದ ಈ ಎಲಿ ಇದು ಬರ್ತಾವಲ್ಲ ಆ ಜಾಗಕ್ಕ ನೋಡಲ್ ಪಾರ್ಟ್ ಅಂತ ಕರಿತೀವಿ. ಓಕೆ, ಇದು ಒಂದು ಬ್ಯಾರೆ ಕಲರ್ಲಿ ಮಾಡೋಣ, ಕನ್ಫ್ಯೂಸ್ ಆಗುತ್ತಾ? ಈ ಪಾರ್ಟ್ ನೋಡಲ್ ಪಾರ್ಟ್ ಅಂತ ಹೇಳ್ತೀವಿ. ಓಕೆ, ಈ ನೋಡಲ್ ಪಾರ್ಟ್ ದಿಂದ ಎಲಿ ಅದು ಹೊರಗೆ ಬರ್ತಾವ. ಈಗ ಈ ಎಲಿ ಮೇಲೆ ಸಾಕಷ್ಟು ಜನ ನೋಡ್ರೆ ಇಲ್ಲ ಗೊತ್ತಿಲ್ಲ, ಎಲಿ ಮೇಲೆ ಸಣ್ಣಂಗಿ ಈ ಜಂಗ್ ಅದು ಹತ್ತಿರ್ತಿಲ್ಲ, ಸೇಮ್ ಅದ ಜಂಗ್ ಹತ್ತಿದಂಗ ಬ್ರೌನ್ ಕಲರ್ ಆಗಿರ್ತೈತಿ, ಬ್ರೌನ್ ಕಲರ್ ಸ್ಪಾಟ್ಸ್ ಬಂದಿರ್ತಾವ. ಓಕೆ, ಆ ಬ್ರೌನ್ ಕಲರ್ ಸ್ಪಾಟ್ಸ್ ಗ ನಾವ್ ಏನಂತ ಕರಿತೀವಿ ಗೊತ್ತಾ? ರಸ್ಟ್ ಅಂತ ಕರಿತೀವಿ. ಓಕೆ, ಜಂಗ್ ಹಿಡಿದಿರ್ತಾವ ಅಂತ ಅಂತೀವಿ ಗೊತ್ತಾ? ಹಂಗ ಇಲ್ಲಿನೂ ಏನ್ ನೋಡ್ತೀವಿ ಅಂತಂದ್ರ ಬ್ರೌನ್ ಕಲರ್ ಸ್ಪಾಟ್ಸ್ ನೋಡ್ತೀವಿ. ಈ ಬ್ರೌನ್ ಕಲರ್ ಸ್ಪಾಟ್ಸ್ ಏನಾದ್ರು ನೋಡಿದ್ರೆ ಅಂದ್ರ ಇದು ಕಾಮನ್ಲಿ ಯಾವ ಡಿಸೀಸ್ ಅಂತ ಕರಿತೀರಿ? ರಸ್ಟ್ ಡಿಸೀಸ್. ಓಕೆ, ರಸ್ಟಿಂಗ್ ಅಂತ ಹೇಳಿ ಆಲ್ರೆಡಿ ಕಲ್ತಿರ್ತೀರಿ ಮೆಕ್ಯಾನಿಸಮ್. ಓಕೆ, ಅಥವಾ ಕೇಳಿರ್ತೀರಿ ಕೆಮಿಸ್ಟ್ರಿದಾಗ. ಏನಪ್ಪಾ ಅಂತಂದ್ರ ಯೂಶುವಲಿ ವೆನ್ ಅ ಮೆಟಲ್, especially when the iron comes in contact with oxygen, it forms iron oxide. Okay, so the rusting ಅಂತ ಹೇಳ್ತೀವಲ್ಲ, ಅದ ಸೇಮ್ ಇಲ್ಲಿ ರಸ್ಟ್ ಅಂತ ಕರಿತೀವಿ. ಓಕೆ, ರಸ್ಟ್ ಡಿಸೀಸ್ ಹೆಂಗ್ ಕಾಣಿಸ್ತೈತಿ? ಸೇಮ್ ರಸ್ಟಿಂಗ್ ಬಂದೋ ಟೈಪ್ ಕಾಣಿಸಿರ್ತೈತಿ. ನೀವು ನೋಡಿರೋ ಇಲ್ಲ ಗೊತ್ತಿಲ್ಲ, ಹೊಲ ಇತ್ತಂತಂದ್ರ ನೀವು ನೋಡಿರ್ತೀರಿ, ಇಂಥ ಡಿಸೀಸಸ್ ಎಲ್ಲ ಆಗ್ತಾವ. ಇವು ಎರಡು ತಲೆಗಿರಿ. ಓಕೆ, ವೈಟ್ ಕಲರ್ ಪೌಡ್ರಿ ಫಾರ್ಮ್ ಇತ್ತು, ಸ್ಮಟ್ ಡಿಸೀಸ್. ಓಕೆ, ಬ್ರೌನ್ ಕಲರ್ ಸ್ಪಾಟ್ಸ್ ಇತ್ತು. ಓಕೆ, ಸೇಮ್ ರಸ್ಟ್ ಆದವ್ರ ಟೈಪ್, ಜಂಗ್ ಹಿಡಿದವ್ರ ಟೈಪ್ ಕಾಣಿಸತ್ತಿತ್ತು ಅಂದ್ರೆ ಯಾವ ಡಿಸೀಸು? ರಸ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಕೆಲವೊಂದು ಓಕೆ ಬಹಳ ಕಮ್ಮಿ, ಬಹಳನ ರೇರ್, ಒಂದು ಯೂನಿಸೆಲ್ಯುಲರ್ ಫಂಗೈ ಯಾವುದು? ಈಸ್ಟ್ ಐತಿ. ಈಸ್ಟ್ ಈಸ್ ಯೂಸ್ ಟು ಪ್ರಿಪೇರ್ ಬ್ರೆಡ್ ಅಂಡ್ ಬಿಯರ್. ಓಕೆ, ಸೆಕೆಂಡ್ ಇಯರ್ ಆರ್ ಡ್ರಾಪರ್ ಸ್ಟೂಡೆಂಟ್ಸ್ ನೆನ್ಪಿಟ್ಕೋರಿ. ಈಸ್ಟಿಗ ಇನ್ನೊಂದು ಹೆಸರೇನು? ಸ್ಯಾಕರೋಮೈಸಿಸ್ ಸರ್ವಿಯೇಸಿಸ್. ಸೈಂಟಿಫಿಕ್ ನೇಮ್ ಆಫ್ ಈಸ್ಟ್, ಸ್ಯಾಕರೋಮೈಸಿಸ್ cerviaceus is a scientific name of yeast. That is, okay, when used for preparation of bread, it is called as baker's yeast.
ಈಸ್ಟಿಗ ಎರಡು ಹೆಸರು ಕೊಡ್ತೀವಿ ಅದ್ರ ಉಪಯೋಗದ ಮೇಲೆ. ಬ್ರೆಡ್ ತಯಾರ್ಸಕತ್ತಿದ್ರ ಬೇಕರ್ಸ್ ಈಸ್ಟ್ ಅಂತ ಕರಿತೀವಿ, ಬಿಯರ್ ತಯಾರ್ಸಕತ್ತಿದ್ರ ಬ್ರೀವರ್ಸ್ ಈಸ್ಟ್ ಅಂತ ಕರಿತೀವಿ. ಸೆಕೆಂಡ್ ಇಯರ್ ದಾಗ ಕ್ಲಿಯರ್ ಆಗಿ ಹೇಳಿದ್ದಾರೆ. ಓಕೆ, ಎರಡನ್ನು ನಾವು ತಯಾರು ಮಾಡಿಯೋದು ಎದರ ಉಪಯೋಗದಿಂದ, ಈಸ್ಟ್ ದಿಂದನ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಅದರ್ ಫಂಗೈ cause disease in plants and animals. Wheat rust causing puccinia. ಸೊ ಇದನ್ನ ಏನಂತ ಕನ್ಸಿಡರ್ ಮಾಡ್ಕೋರಿ, ಇವಾಗ ವೀಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋರಿ. ವೀಟ್ ಎಲಿ ಮೇಲೆ ರಸ್ಟ್ ಡಿಸೀಸ್ ಕೂಡ ಆಗ್ತಿದೆ. ಇಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂತ ಹೇಳ್ತಿದ್ದಾರೆ. ಸೊ ನೆನ್ಪಿಟ್ಕೋರಿ, ಮಸ್ಟರ್ಡ್ ಮೇಲೇನು ಓಕೆ ಸ್ಮಾರ್ಟ್ ಡಿಸೀಸ್ ನೋಡ್ತೀವಿ, ವೀಟ್ ಮೇಲೆ ರಸ್ಟ್ ಡಿಸೀಸ್ ನೋಡ್ತೀವಿ. ಕ್ಲಿಯರಾ? ಸಮ್ ಆರ್ ದ ಸೋರ್ಸ್ ಆಫ್ ಆಂಟಿಬಯೋಟಿಕ್ಸ್. ಕೆಲವೊಂದಿಷ್ಟು ಆಂಟಿಬಯೋಟಿಕ್ ಸೋರ್ಸ್. ಪೆನಿಸಿಲಿಯಂ, ಓಕೆ, ಪೆನಿಸಿಲಿನ್ ಎರಡು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಪೆನಿಸಿಲಿಯಮ್ಮು ಫಂಗೈನ ಹೆಸರು, ಇದು ಫಂಗೈನ ಹೆಸರು ಪೆನಿಸಿಲಿಯಂ. ಆಂಟಿಬಯೋಟಿಕ್ ಡ್ರಗ್ ಏನದಲ್ಲ ಅದು ಪೆನಿಸಿಲಿನ್. ಎಕ್ಸ್ಟ್ರಾಕ್ಟ್ ಮಾಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಓಕೆ, ಇದು ಕೂಡ ನಿಮ್ ಸೆಕೆಂಡ್ ಇಯರ್ ದಲ್ಲಿ ಐತಿ. ತಲೆ ಕೆಡ್ಸ್ಕೊಡ್ರಿ, ಇನ್ ಡೆಪ್ತ್ ಅಲ್ಲಿ ಪೂರ ಎಲ್ಲ ಕೊಟ್ಟಿದ್ದಾರೆ, ಬಟ್ ಕನೆಕ್ಟ್ ಮಾಡ್ಕೊಂಡು ಹೋಗ್ತಿದಿ ಅಂತ ಹೇಳಿ ಈಗನು ಕೂಡ ಹೇಳ್ತಿದ್ದೀನಿ ನಾನು. ಓಕೆನಾ? ಸೊ ಪೆನಿಸಿಲಿಯಂ ಇಸ್ ಅ ಫಂಗೈ. ಆ ಫಂಗೈ ಒಳಗಿಂದ ಏನ್ ಪಡ್ಕೊಂತೀವಿ ನಾವು, ಪೆನಿಸಿಲಿನ್ ಅನ್ನುವಂತಹ ಡ್ರಗ್. ಎದಕ್ ಉಪಯೋಗ ಇದು? ಈ ಬ್ಯಾಕ್ಟೀರಿಯಾಗಳಿಗೆ ಸಾಯ ಹೊಡಿಲಿಕ್ಕೆ. ಓಕೆ, ಬ್ಯಾಕ್ಟೀರಿಯಾ ನಿಮ್ ಬಾಡಿದಾಗ ಎಂಟರ್ ಆಗೈತಿ. ಸೊ ಅವಾಗ ನೀವು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವಂತಹ ಮೆಡಿಸಿನ್ ತಗೋಬೇಕು. ಆ ಮೆಡಿಸಿನ್ ಅಂದ್ರೆ ಏನು? ಆಂಟಿಬಯೋಟಿಕ್. ಓಕೆ, ಆಂಟಿಬಯೋಟಿಕ್ಸ್ ಆರ್ ದ ಡ್ರಗ್ಸ್ ಆರ್ ದ ಮೆಡಿಸಿನ್ಸ್ ದಟ್ ಆರ್ ಟೇಕನ್ ಟು ಕಿಲ್ ದ ಬ್ಯಾಕ್ಟೀರಿಯಾಸ್. ಓಕೆ, ಸೊ ಆ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡ್ಲಿಕ್ಕೆ ಏನ್ ತಗೋತೀವಿ? ಆಂಟಿಬಯೋಟಿಕ್ಸ್. ಅದು ಫಸ್ಟ್ ಡಿಸ್ಕವರ್ಡ್ ಆಂಟಿಬಯೋಟಿಕ್ ಯಾವ್ದಿತ್ತು? ಪೆನಿಸಿಲಿನ್ ಡ್ರಗ್. ಓಕೆ, ಅದು ಆಂಟಿಬಯೋಟಿಕ್. ಯಾವ ಒಂದು ಫಂಗೈದಿಂದ ಪೆನಿಸಿಲಿನ್ ತಗೊಂಡ್ವಿ? ಪೆನಿಸಿಲಿಯಂ ದಿಂದ ತಗೊಂಡ್ವಿ. ಎರಡ್ ಸ್ಪೀಸೀಸ್ ಬರ್ತಾವ, ಒಂದು ನೆನ್ಪಿಟ್ಕೊಂಡ್ರೆ ಸಾಕು, ಪೆನಿಸಿಲಿಯಂ ನೊಟ್ಯಾಟಮ್ ಅಂತ ಬರ್ತೈತಿ. ಮುಂದೆ ಡಿಸ್ಕಷನ್ ಮಾಡೋಣ. ಓಕೆನಾ? ಫಂಗೈ ಆರ್ ಕಾಸ್ಮೋಪಾಲಿಟನ್. ನೆನ್ಪಿದೆ, ನಾನು ಹೇಳಿದ್ದೆ ಈ ವರ್ಲ್ಡ್ ಬರುತ್ತ ಫಂಗೈದಲ್ಲಿ, ಬ್ಯಾಕ್ಟೀರಿಯಾ ಹೇಳ್ಬೇಕಾದಾಗ ಹೇಳಿದ್ದೆ. Fungi are cosmopolitan and occur in air, water, soil and on animals and plants. ಎಲ್ಲಾ ಕಡೆನೂ ಇರ್ತೈತಿ. ಸೊ ಎಲ್ಲಾ ಕಡೆ ಇರೋ ಕಾರಣದಿಂದಾಗಿ ಸಿಂಪಲ್ ಆಗಿ ಒಂದು ವರ್ಡ್ ಏನ್ ಯೂಸ್ ಮಾಡ್ತೀವಿ? ಕಾಸ್ಮೋಪಾಲಿಟನ್. ಅಂದ್ರ ಎಲ್ಲಾ ಕಡೆನೂ ಅದಾವು ಫಂಗೈ ಸ್ಪೀಸೀಸು. ದೇ ಪ್ರಿಫರ್ ಎಲ್ಲಿ ಜಾಸ್ತಿ ಓಕೆ ಬೆಳಿಲಿಕ್ಕೆ ಇಷ್ಟಪಡ್ತಾವು? ವಾರ್ಮ್ ಅಂಡ್ ಹ್ಯೂಮಿಡ್ ಪ್ಲೇಸಸ್. ಎಲ್ಲಿ ಸ್ವಲ್ಪ ಬೆಚ್ಚಗಿರುವಂತಹ ಪ್ಲೇಸ್ ಇರುತ್ತ ಅಟ್ಮಾಸ್ಫಿಯರ್ ದಾಗ, ಓಕೆ, ವಾಟರ್ ಕಂಟೆಂಟ್ ಎಲ್ಲಿ ಸ್ವಲ್ಪ ಸಿಗ್ತೈತ್ಲಾ ಅಲ್ಲಿ ಇವು ಬೆಳಿಲಿಕ್ಕೆ ಬಹಳ ಇಷ್ಟಪಡ್ತಾವ. ಸ್ವಲ್ಪ ಓಕೆ ಬಿಸಿ ಇರ್ಬೇಕು, ನಾನು ಎಕ್ಸ್ಟ್ರೀಮ್ ಕಾವ್ ಇರೋದಲ್ಲ, ಸ್ವಲ್ಪ ಬೆಚ್ಚಗಿರ್ಬೇಕು ಜಾಗ. ಅಂತ ಜಾಗದಾಗ ಇವು ಬೆಳಿಲಿಕ್ಕೆ ಇಷ್ಟಪಡ್ತಾವು. ಹ್ಯೂಮಿಡ್ ಪ್ಲೇಸ್ ಬೇಕು ಅಂದ್ರ ಸ್ವಲ್ಪ ಈ ಅಟ್ಮಾಸ್ಫಿಯರ್ ನಲ್ಲಿ ಆಕ್ಸಿಜನ್ ಕಂಟೆಂಟ್ ಇದ್ರೆ ಬಹಳ ಚಲೋ. ಅದನ್ನ ಉಪಯೋಗಿಸ್ಕೊಂಡು ಜಲ್ದಿ ತಮ್ಮ ಕೆಲಸ ಮಾಡ್ತಾವ. ಅಂದ್ರ ಡಿಕಂಪೋಸಿಷನ್ ಆಗಿರ್ಬೋದು ಅಥವಾ ಈವನ್ ಡಿಸೀಸ್ ಕಾಸ್ ಮಾಡಿದಾಗಿರ್ಬೋದು, ತಮ್ಮ ಗ್ರೋತ್ ಅನ್ನ ಮ್ಯಾಕ್ಸಿಮಮ್ ಮಾಡ್ಕೊಂತಾವ್. ಹ್ಯಾವ್ ಯು ಎವರ್ ವಂಡರ್ಡ್ ವೈ ವಿ ಕೀಪ್ ಫುಡ್ ಇನ್ ದ ರೆಫ್ರಿಜಿರೇಟರ್? ಊಟ ಯಾಕೆ ನಾವು ಅಥವಾ ಬಹಳಷ್ಟು ಫ್ರೂಟ್ಸ್ ವೆಜಿಟೇಬಲ್ಸ್ ಯಾಕೆ ಫ್ರಿಜ್ ಒಳಗೆ ಇಡ್ತೀರಿ ಅಂತ ಕೇಳ್ತಿದ್ದಾರೆ. ಯಾಕ? ಆನ್ಸರ್ ಇಲ್ಲೇ ಐತಿ. ಫಂಗೈ ಪ್ರಿಫರ್ ಟು ಗ್ರೋ ಇನ್ ವಾರ್ಮ್ ಅಂಡ್ ಹ್ಯೂಮಿಡ್ ಕಂಡೀಷನ್. ಎಲ್ಲಿ ಸ್ವಲ್ಪ ಬೆಚ್ಚಗಿರುವಂತಹ ಕಂಡೀಷನ್ ಇರ್ತೈತಿ ಮತ್ತೆ ಎಲ್ಲಿ ಅಟ್ಮಾಸ್ಫಿಯರ್ ದಾಗ ಆಕ್ಸಿಜನ್ ಜಾಸ್ತಿ ಇರ್ತೈತಿ ಅಲ್ಲಿ ಬೆಳಿತಾವ. ಫ್ರಿಜ್ ಒಳಗೆ ಏನಿರ್ತೈತಿ? ಎಕ್ಸ್ಟ್ರೀಮ್ ತಂಪ್ ಇರ್ತೈತಿ, ಹೌದಾ? ಸೊ ತಂಪ್ ಇರೋ ಕಾರಣಕ್ಕ ಈ ಫಂಗೈಗಳು ಜಾಸ್ತಿ ಅಲ್ಲಿ ಬೆಳೆಯಲಿಕ್ಕೆ ಆಗಲ್ಲ, ಅಲ್ಲಿ ಬೆಳೆಯಂಗಿಲ್ಲ ಜಾಸ್ತಿ ಸಮಯದವರೆಗೂ ಅಂತ. ಓಕೆ, ಎಸ್, ಇಟ್ ಇಸ್ ಟು ಪ್ರಿವೆಂಟ್ ಫುಡ್ ಫ್ರಮ್ ಗೋಯಿಂಗ್ ಬ್ಯಾಡ್. ಓಕೆ, ಅಂದ್ರೆ ಕೆಡುಕಿಂತ ಮೊದಲು ಅಥವಾ ಕೆಡಿಸಲಾರ್ದಂಗ ನಾವು ಅದನ್ನ ತೆಗೆದಿಡ್ತೀವಿ. ಯಾಕಂದ್ರೆ ಯಾವುದೇ ರೀತಿ ಬ್ಯಾಕ್ಟೀರಿಯಾ ಅಥವಾ ಫಂಗಲ್ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಫ್ರಿಜ್ ಒಳಗೆ ಇಡ್ತೀವಿ. ಫ್ರಿಜ್ ದಾಗ ಟೆಂಪರೇಚರ್ ಕಮ್ಮಿ ಇರ್ತೈತಿ. ಟೆಂಪರೇಚರ್ ಕಮ್ಮಿ ಇರೋ ಕಾರಣದಿಂದಾಗಿ ಫಂಗೈ ಮತ್ತು ಬ್ಯಾಕ್ಟೀರಿಯಾ ಗ್ರೋ ಆಗಲ್ಲ. ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ತಿಳ್ಕೊಳ್ಳೋರಿದ್ರ ಈ ಮೆಟಾಬಾಲಿಸಮ್ ರೇಟ್ ಏನಾಗತ್ತಲ್ಲ ಅಲ್ಲಿ ಕಮ್ಮಿ ಆಗತ್ತೆ, ಯಾಕಂದ್ರೆ ಟೆಂಪರೇಚರ್ ಲೋ ಆಗುತ್ತೆ. Metabolism is a factor which affects, temperature is a factor which affects the rate of metabolism of enzymes, biomolecules. ನೆನ್ಪಿಟ್ಕೊಳ್ಳಿ, ಓಕೆನಾ? With the exception of yeast ಒಂದು ಬಿಟ್ರ, ಯಾಕ ಈಸ್ಟ್ ಯೂನಿಸೆಲ್ಯುಲರ್ ಐತಿ. ಈಸ್ಟ್ ಒಂದು ಎಕ್ಸಾಂಪಲ್ ಬಿಟ್ರ ಫಂಗೈ ಎಲ್ಲಾ ಫಂಗೈನು ಇಂದ ಫಿಲಾಮೆಂಟಸ್ ಬಹಳ ಇಂಪಾರ್ಟೆಂಟ್. ಓಕೆ, ಈ ಲೈನ್ ಬಹಳ ಇಂಪಾರ್ಟೆಂಟ್. ವಿತ್ ದ ಎಕ್ಸೆಪ್ಷನ್ ಆಫ್ ಈಸ್ಟ್ ಒಂದು ಜಸ್ಟ್ ಇಗ್ನೋರ್ ಮಾಡ್ರಿ ಅಂತ ತಿಳ್ಕೊರಿ. ಎಲ್ಲಾ ಫಂಗೈನು ಫಿಲಾಮೆಂಟಸ್ ಇರ್ತಾವ. ಫಿಲಾಮೆಂಟಸ್ ಅಂದ್ರೆ ಆಲ್ರೆಡಿ ನಾ ಹೋದ ಕ್ಲಾಸಾಗೆಲ್ಲ ಹೇಳಿನಿ. ಒಂದು ಫಂಗೈ, ಇನ್ನೊಂದು ಕನೆಕ್ಟೆಡ್, ಮತ್ತೊಂದು ಕನೆಕ್ಟೆಡ್, ಇದಕ್ಕ ಏನಂತ ಕರಿತೀವಿ? ಫಿಲಾಮೆಂಟಸ್. ಓಕೆ, ಒಂದು ಫುಲ್ ಸ್ಟ್ರೇಟ್ ಚೈನ್ ಏನ್ ಇರ್ತಾವಲ್ಲ ಅವಕ್ಕ ಫಿಲಾಮೆಂಟಸ್ ಅಂತ ಕರಿತೀವಿ. ಈ ಈಸ್ಟ್ ಹಂಗ ಕರೆಯಕ್ ಬರಂಗಿಲ್ಲ. ಯಾಕೆ ಹೇಳ್ರಿ? ಇರೋದು ಒಂದೇ ಸೆಲ್. ಸೊ ಈಸ್ಟ್ ಒಂದನ್ ಬಿಟ್ಟು ಉಳಿದೆಲ್ಲ ಫಂಗೈ ಏನದಾವ್? ಫಿಲಾಮೆಂಟಸ್ ಅದಾವು. ಓಕೆ, their bodies consist of body are long, slender, thread like structures called hyphae. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ.
ಬಾಡಿ ಒಳಗೆ ಏನಿರ್ತಾವ ಅಂತಂದ್ರ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತಾವ. ಓಕೆ, ಈ ರೀತಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತಾವ. ಇದೇ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಸೇರಿ ಏನಾಗ್ತಾವ ಬಾಡಿ ತಯಾರಾಗಿರುತ್ತೆ. ಸರ್ ಮತ್ತೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಅದಾವ, ಏನ್ ನೀವು ಥ್ರೆಡ್ಡಿಗೆ ಏನಂತ ಕರಿತೀವಿ? ಹೈಫೆ ಅಂತ ಕರಿತೀವಿ. ಥ್ರೆಡ್ಡಿಗೆ ಏನಂತ ಕರಿತೀವಿ? ಹೈಫೆ. ಇದು ಹೈಫೆ, ಇದು ಹೈಫೆ. ಸೊ ಮತ್ತೆ ಡಿಫ್ರೆನ್ಸ್ ಏನ್ರಿ ಯಾಡ್ ಆಗಿ ತೆಗದ್ರಿ ಹೇಳ್ತೀನಿ ಕೇಳ್ರಿ. ದ ನೆಟ್ವರ್ಕ್ ಆಫ್ ಹೈಫೆ, ಇದೇ ಏನಾದ್ರು ಹೈಫೆ ಏನಾಗಿದ್ ಗೊತ್ತಾ? ನೋಡೋಣ, ಇದೇ ಹೈಫೆ. ಬಹಳಷ್ಟು ಹೈಫೆಗಳು ಹಿಂಗ್ ಕೂಡ್ಕೊಂಡು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ? ಮೈಸೀಲಿಯಂ ಅಂತ ಹೇಳ್ತೀವಿ. ಓಕೆ, ಹಿಂಗ್ ಸೆಲ್ಸ್ಗಳು ಅರೇಂಜ್ ಆಗ್ತಾವ, ನೆಟ್ವರ್ಕ್ ಲೈಕ್ ಅರೇಂಜ್ ಆಗ್ತಾವ. ಈ ನೆಟ್ವರ್ಕ್ ರೀತಿ ಅರೇಂಜ್ ಆಗಿರುವಂತಹ ಸ್ಟ್ರಕ್ಚರ್ಗ ಮೈಸೀಲಿಯಂ ಅಂತ ಕರಿತೀವಿ. ಓಕೆ, ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಮೈಸೀಲಿಯಂ? ನೆಟ್ವರ್ಕ್ ಆಫ್ ಹೈಫೆ is itself called as mycelium. ಬಟ್ ಈ ಹೈಫೆಗ್ ಬರೋಣ, ಸ್ವಲ್ಪ ಹೈಫೆಗ್ ಬರೋಣ. ಹೈಫೆ ಏನ್ ಹೇಳ್ತಿದ್ರೆ ಎರಡ್ ರೀತಿ ಅದಾವ. ಇದನ್ನ ಸ್ವಲ್ಪ ಈ ಕಡೆ ನೋಡೋಣ, ಸೈಡ್, ನಿಮ್ಗೆ ಒಂದ್ ಸ್ವಲ್ಪ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ. ಹೈಫೆ ಎರಡ್ ರೀತಿ ಅದಾವ. ಓಕೆ, ಒಂದ್ ಇಲ್ಲಿ, ಒಂದ್ ಈ ಕಡೆ ತೆಗೆದೀನಿ, ಒಂದ್ ಈ ಕಡೆ ತೆಗೆದೀನಿ. ಒಂದ್ ಹೈಫೆ ಒಳಗ ಆಬ್ವಿಯಸ್ಲಿ ಇದು ಯೂಕ್ಯಾರಿಯೋಟಿಕ್ ಐತಿ ಅಂದ್ರೆ ಏನಿರ್ತಾವ? ನ್ಯೂಕ್ಲಿಯಸ್ ಇರ್ತೈತಿ. ಓಕೆ, ಒಂದ್ ಮತ್ ಹಂಗ ಬಹಳಷ್ಟು ನ್ಯೂಕ್ಲಿಯಸ್ ಇರ್ತಾವ. ಇಲ್ಲಿನೂ ನ್ಯೂಕ್ಲಿಯಸ್ ಇರ್ತಾವ, ಎಲ್ಲಾ ಕಡೆ ಏನಿರ್ತಾವ? ನ್ಯೂಕ್ಲಿಯಸ್ ಇರ್ತಾವ. ಹಂಗ ಇಲ್ಲಿನೂ ಏನಿರ್ತಾವ? ನ್ಯೂಕ್ಲಿಯಸ್ ಇರ್ತಾವ. ಸರ್ ಮತ್ತೆ ಎರಡು ಸೇಮ ತೆಗ್ಯಾಕತ್ತೀರಲ್ರಿ? ಎಸ್, ಎರಡು ಸೇಮ, ಬಟ್ ಏನ್ ಡಿಫ್ರೆನ್ಸ್ ನೋಡೋಣ ಅಂತ ಈಗ. ಓಕೆನಾ? ಈ ಎರಡು ಹೈಫೆನೆ, ಎರಡು ಹೈಫೆ ಒಳಗು ನ್ಯೂಕ್ಲಿಯಸ್ ಅದೇ ಅದಾವ. ಡಿಫರೆನ್ಸ್ ಏನು ಅಂತಂದ್ರ, ಒಂದ್ ಹೈಫೆ ಒಳಗ ಪ್ರತಿ ಒಂದು ಸಿಂಗಲ್ ನ್ಯೂಕ್ಲಿಯಸ್ ಆಗಿಂದ ಕ್ರಾಸ್ ವಾಲ್ಸ್ ಇರ್ತಾವ, ಅಡ್ ಗಾಡಿ ಇರ್ತಾವ. ಆ ಕ್ರಾಸ್ ವಾಲಿಗೆ ನಾವು ಶಬ್ದ ಅಂತೀವಿ ಸೆಪ್ಟೇಟ್ ಅಂತ ಕರಿತೀವಿ. ಸೆಪ್ಟೇಟ್ ಅಥವಾ ಓಕೆ, ಕ್ರಾಸ್ ವಾಲ್ಸ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರ ಇಲ್ಲಿ ಅವ್ರು ಯೂಸ್ ಮಾಡಿರುವಂತಹ ವರ್ಡ್ ಓಕೆ, ಇದ್ದು ಅಂತಂದ್ರ ಫ್ರೀ ಆಗಿದ್ದು ಅಂದ್ರ ಸೀನೋಸೈಟಿಕ್. ಇಲ್ಲಿ ನಾವು ಸೀನೋಸೈಟಿಕ್ ಅಂತ ಹೇಳ್ತೀವಿ. ಅಂದ್ರ ಗಾಡಿ ಅದಾವು, ಒಂದ ಸೆಲ್ ಒಳಗ ಒಂದ ನ್ಯೂಕ್ಲಿಯಸ್ ಇರ್ತೈತಿ. ಇಲ್ಲಿ ಒಂದು ಸೆಲ್ ಒಳಗ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ನೋಡ್ತೀವಿ. ಅದಕ್ಕ ಇಂಥ ಹೈಫೆಗ್ ನೀವ್ ಏನಂತ ಕರಿತೀರಿ ಗೊತ್ತಾ? ಅಸೆಪ್ಟೇಟ್, ಅಸೆಪ್ಟೇಟ್ ಆರ್ ಸೀನೋಸೈಟಿಕ್, ಸೀನೋಸೈಟಿಕ್ ಹೈಫೆ ಅಂತ ಹೇಳ್ತೀರಿ. ಓಕೆನಾ? ನೆನ್ಪಿಟ್ಕೊರಿ. ಕ್ಲಿಯರಾ? ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಇದೆ ಅಂತ ತಿಳ್ಕೊತೀನಿ. ಇಲ್ಲಿ ಎರಡು ರೀತಿ ಹೈಫೆ ಬಗ್ಗೆ ಮಾತಾಡಿದ್ವಿ, ಸೀನೋಸೈಟಿಕ್ ಹೈಫೆ, ಅಸೀನೋಸೈಟಿಕ್ ಹೈಫೆ. ಸೀನೋಸೈಟಿಕ್ ಅಂತಂದ್ರೆ ಇನ್ನೊಂದು ಶಬ್ದ ಅಸೆಪ್ಟೇಟ್. ಸೆಪ್ಟಾ ಅಂತಂದ್ರ ವಾಲ್, ಸೆಪ್ಟಾ ಅಂತಂದ್ರ ವಾಲ್ ಅಂಡ್ ಗ್ವಾಡಿ. ಗ್ವಾಡಿ ಅದಾವೋ ಇಲ್ಲ? ಹಚ್ಚಿದ್ರ ಅಸೆಪ್ಟೇಟ್, ಗ್ವಾಡಿ ಇಲ್ಲ. ಸೆಪ್ಟೇಟ್ ಗ್ವಾಡಿ ಅದಾವ. ಗ್ವಾಡಿ ಇದ್ರ ಒಂದ್ ಸೆಲ್ ಒಳಗ ಒಂದ ನ್ಯೂಕ್ಲಿಯಸ್ ಇರ್ತೈತಿ. ಸಿಂಪಲ್. ಓಕೆನಾ? ನೆಕ್ಸ್ಟ್, the network of hyphae is called as mycelium. Some hyphae are continuous tubes filled with multinucleate cytoplasm. They are called as cenocytic hyphae. ನಾವು ಅಲ್ಲಿ ಹೇಳಿದೀವಿ. Others have septate or cross walls. ಕೆಲವೊಂದ್ರಾಗ septate or cross walls ಇರ್ತಾವು. Okay, in their hyphae. The cell walls of fungi are composed of chitin and polysaccharide. ಇದು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. Cell wall of fungi, cell wall of fungi, they are made up of chitin and polysaccharide. ಬಹಳ ಸತ ಇದ್ರು ಕೇಳಿದಾರ, ಬಹಳ ಕಾಮನ್ ಪಾಯಿಂಟ್ ಇದು. ಎಲ್ಲಾರ್ಗು ಇದು ಬಹಳ ಲೈಕ್ ಗೊತ್ತಿರ್ಲೇಬೇಕು. ಈವನ್ ಸ್ಟಾರ್ಟಿಂಗ್ ಡಿಸ್ಕಷನ್ ಮಾಡ್ಬೇಕಾದಾಗ ಹೇಳಿದೀವಿ, ಸೆಲ್ ವಾಲ್ ಫಂಗೈದಾಗ ಪ್ರೆಸೆಂಟ್ ಇರ್ತಾವ. ಬಟ್ ದ ಫಂಗಲ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್. ಕೈಟಿನ್ ಅನ್ನುವಂತಹ ಒಂದು ಪಾಲಿಸ್ಯಾಕರೈಡ್. ಎಂತ ಪಾಲಿಸ್ಯಾಕರೈಡ್? ಕಂಪ್ಲೀಟ್ ಹೋಮೋಪಾಲಿಮರ್ ಇದು ಕೈಟಿನ್. ಕೈಟಿನ್ ಇಸ್ ಅ ಹೋಮೋಪಾಲಿಮರ್. ಇಟ್ಸ್ ಅ ಹೋಮೋ ಅಂತಂದ್ರೆ ಸೇಮ್ ರೀತಿ ರಿಪೀಟಿಂಗ್ ಯೂನಿಟ್ ಸ್ಟ್ರಕ್ಚರ್ಸ್ ರಿಪೀಟ್ ಆಗಿ ಇಟ್ ಇಸ್ ಫಾರ್ಮಿಂಗ್ ಅ ವೆರಿ ಲಾಂಗ್ ಚೈನ್. ಸೊ ಕೈಟಿನ್ ಇಸ್ ಅ ಹೋಮೋಪಾಲಿಮರ್. ಅದ್ರ ಜೊತೆ ಮತ್ತಷ್ಟು ಬೇರೆ ಪಾಲಿಸ್ಯಾಕರೈಡ್ಸ್ ಕೂಡ ಅದಾವು ಅಂತ ಹೇಳ್ತೀವಿ. ಓಕೆನಾ? ಮೋಸ್ಟ್ ಫಂಗೈ ಆರ್ ಹೆಟರೋಟ್ರೋಪಿಕ್. ಬಹಳಷ್ಟು ಫಂಗೈ ಏನದಾವು? ಹೆಟರೋಟ್ರೋಪಿಕ್ ಇರ್ತಾವು. ದೇ ಅಬ್ಸಾರ್ಬ್ ಸೊಲ್ಯೂಬಲ್ ಆರ್ಗಾನಿಕ್ ಮ್ಯಾಟರ್ ಫ್ರಮ್ ದ ಡೆಡ್ ಅಂಡ್ ಡಿಕೇಯಿಂಗ್ ಸಬ್ಸ್ಟೆನ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಸ್ಯಾಪ್ರೋಫೈಟ್ಸ್. ಸೇಮ್ ನಾವು ಕೆಲವೊಂದು ಇವನ್ ಮೊದಲು ನೋಡಿದ್ವಲ್ಲ ಸ್ಲೈಮ್ ಮೋಲ್ಡ್ಸ್ ನಾಗ, ದೇ ಅಬ್ಸಾರ್ಬ್ ಆರ್ಗ್ಯಾನಿಕ್ ಮಟೀರಿಯಲ್ ಅಂತ ಸತ್ತಿರುವಂತ ಅಥವಾ ಕೊಳಿತಿರುವಂತ ಎಲಿ ಟೊಂಗಿ ಮೇಲೆ ಹೋಗಿ ಕುಂತು ತಿಂತ ಒಂದು ಸ್ಲೈಮ್ ಮೋಲ್ಡ್ಸ್ ಹೇಳಿದ್ವಿ. ಅದೇ ರೀತಿ ಇಲ್ಲಿನೂ ಕೂಡ ಫಂಗೈಗಳೇನ್ ಮಾಡ್ತಾವು? ಕೊಳೆಲಿಕತ್ತಿರುವಂತಹ ಪದಾರ್ಥದ ಮೇಲೆ ತಮ್ಮ ಆಹಾರವನ್ನ ಪೂರ್ಣಗೊಳಿಸ್ಕೊಂತಾವ್. ಅದಕ್ಕೆ ಏನಂತ ಕರಿತೀವಿ? ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಓಕೆ, ವಿಚ್ ಕೆಲವೊಂದು ಏನಿರ್ತಾವು ಬೇರೆ
ಪ್ಲಾಂಟ್ಸ್ ಅಥವಾ ಅನಿಮಲ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾವ ಅವಕ್ ಏನಂತ ಕರಿತೀವಿ, ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಹೇಳಿದ್ವಲ್ಲ, ಪ್ಯಾರಾಸೈಟ್ ಕೆಲವೊಂದು ಪ್ಯಾರಾಸೈಟ್ ಡಿಸೀಸ್ ಕಾಸ್ ಮಾಡಬಹುದು. ಓಕೆನಾ. ಸೊ ಡಿಸೀಸ್ ಕಾಸ್ ಮಾಡುವಂತ ಆರ್ಗಾನಿಸಮ್ಗೆ ಪ್ಯಾಥೋಜನ್ ಅಂತ ಕರಿತೀವಿ. ಇನ್ನು ಕೆಲವೊಂದು ಸಿಂಬಯೋಟಿಕ್ ರಿಲೇಶನ್ಶಿಪ್ ಇರ್ತಾವ. ಸಿಂಬಯೋಟಿಕ್ ಅಂತಂದ್ರ ಏನ್ ಮಾಡ್ತೈತಿ, ಫಂಗೈ ಇನ್ನೊಂದು ಜೀವಿ ಜೊತೆಯಾಗಿರುತ್ತೆ, ಅದಕ್ಕೆ ಹಾರ್ಮೋ ಮಾಡಲ್ಲ, ಅದಕ್ಕೆ ಹೆಲ್ಪ್ ಮಾಡ್ತೈತಿ. ಹಂಗ ಆ ಜೀವಿನೂ ಇದಕ್ಕೆ ಹೆಲ್ಪ್ ಕೊಡ್ತೈತಿ. ಎರಡು ಅಂಡರ್ಸ್ಟ್ಯಾಂಡಿಂಗ್ ಬೇಸಿಸ್ ಮೇಲೆ ನಾನ್ ನಿನಗೆ ಫೈಟ್ ಮಾಡಲ್ಲ, ನೀನು ನನ್ನ ಜೊತೆ ಫೈಟ್ ಮಾಡಬೇಡ, ಇಬ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂತಿರು ಅಂತ ಏನ್ ಹೇಳ್ತಲ್ಲ, ಅಂತ ಅಸೋಸಿಯೇಷನ್ಗೆ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಓಕೆನಾ. ಇಲ್ಲಿ ಫಂಗೈ ಮತ್ತ ಆಲ್ಗೆ ಸೇರ್ತಾವ. ಫಂಗೈ ಮತ್ತ ಆಲ್ಗೆ ಸೇರಿ ಏನಂತ ಕರಿತೀವಿ, ಲೈಕೆನ್ ಅಂತ ಕರಿತೀವಿ. ಸೊ ಲೈಕೆನ್ ಇಸ್ ಅ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಫಂಗೈ ಅಂಡ್ ಆಲ್ಗೆ. ಹೆಂಗಿರ್ಬೋದು ನೀವು ವಿಚಾರ ಮಾಡ್ರಿ. ಫಂಗೈ ಏನಿರ್ತೈತಿ, ಊಟ ತಯಾರು ಮಾಡಕ್ ಬರಂಗಿಲ್ಲ. ಆಲ್ಗೆ ಏನ್ ಮಾಡ್ತೈತಿ, ಊಟ ತಯಾರು ಮಾಡಕ್ ಬರ್ತೈತಿ. ಸೊ ಇಲ್ಲಿ ಫಂಗೈ ಆಲ್ಗೆಗ್ ಬೇಕಾಗಿರುವಂತಹ ರಾ ಮಟೀರಿಯಲ್ಸ್ ಏನದಾವಲ್ಲ, ನೀರಾಗ್ಲಿ ಮಿನರಲ್ಸ್ ಆಗ್ಲಿ, ಫಂಗೈ ಆಲ್ಗೆಗ ವಾಟರ್ ಮಿನರಲ್ಸ್ ಎಲ್ಲ ಕೊಡ್ತೈತಿ. ಹಂಗ ನೀ ಇರ್ಲಿಕ್ಕೆ ಜಾಗಾನು ಕೊಡ್ತೈತಿ ಅಂತ ಹೇಳ್ತೈತಿ ಫಂಗೈ. ಹಂಗಂದ್ರ ಆಲ್ಗೆ ಏನಂತೈತಿ, ಓಕೆ ಮತ್ ನಾ ಏನ್ ಮಾಡ್ಲಿ, ನೀ ನನಗ ಬರೀ ಫುಡ್ ಮಾಡಿಕೊಡು, ಊಟ ಮಾಡಿಕೊಡು ಸಾಕ ಅಂತ ಹೇಳ್ತೈತಿ. ಸೊ ಆಲ್ಗೆ ಊಟ ಪ್ರಿಪೇರ್ ಮಾಡಿ ಫಂಗೈ ಕೊಡ್ತೈತಿ. ಫಂಗೈ ಏನ್ ಮಾಡ್ತೈತಿ, ಇರ್ಲಿಕ್ಕೆ ಜಾಗ, ಶೆಲ್ಟರು, ಓಕೆ, ಎಲ್ಲಾ ರೀತಿಯ ಬೇಕಾಗಿರುವಂತಹ ರಾ ಮಟೀರಿಯಲ್ಸ್ ಎಲ್ಲ ಸಪ್ಲೈ ಮಾಡ್ಕೊಂತ ಹೋಗ್ತೈತಿ. ಸೊ ಎರಡೂ ಸೇರಿಸಿ ಇರುವಂತಹ ಒಂದು ಸ್ಟ್ರಕ್ಚರ್ಗ ನಾವೇನಂತ ಕರಿತೀವಿ, ಲೈಕೆನ್ಸ್ ಅಂತ ಕರಿತೀವಿ. ಅದೇ ರೀತಿ ಫಂಗೈ ಏನಿರ್ತಿದ್ಲ, ಕೆಲವೊಂದು ಪ್ಲಾಂಟ್ಸ್ ಬೇರುಗಳಾಗಿರ್ತಾವ, ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್, ರೂಟ್ಸ್ ಅಲ್ಲಿ ಇರ್ತಾವ. ಸರ್ ರೂಟ್ಸ್ ದಾಗ ಯಾಕ್ರಿ, ನೆನ್ಪ್ ಮಾಡ್ಕೊರಿ, ಕೆಲವೊಂದು ಬ್ಯಾಕ್ಟೀರಿಯಾ ಏನ್ ಮಾಡ್ತಿದ್ವು, ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡ್ತಿದ್ವು, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ತಗೊಂಡ್ ಪ್ಲಾಂಟ್ಸಿಗೆ ಕೊಡ್ತಿದ್ವು. ಪ್ಲಾಂಟ್ಸಿಗೆ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಉಪಯೋಗ ಮಾಡಕ್ ಬರಂಗಿಲ್ಲ. ಸೊ ಅದಕ್ಕ ಕೆಲವೊಂದಿಷ್ಟು ಫಂಗೈನು ಏನ್ ಮಾಡ್ತಾವು, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ತಗೊಂಡು ಕನ್ವರ್ಟ್ ಮಾಡಿ ಪ್ಲಾಂಟ್ಸಿಗೆ ಕೊಡ್ತಾವ್. ಮತ್ ಸರ್ ಪ್ಲಾಂಟ್ಸ್ ಇನ್ ರಿಟರ್ನ್ ಏನ್ ಕೊಡ್ತಾವ್, ಆಲ್ಗೆ ನೆನಪೈತಿ. ಸೇಮ್ ಅದ ರೀತಿ ಪ್ಲಾಂಟ್ಸ್ ಫಂಗೈಗೆ ಫುಡ್ ಕೊಡ್ತಾವ್. ಓಕೆ. ಸೊ ಅಲ್ಲಿ ಆ ರೀತಿ ಅಸೋಸಿಯೇಷನ್ ಏನಂತ ಕರಿತೀವಿ, ಮೈಕೋರೈಸಾ ಅಂತ ಹೇಳ್ತೀವಿ. ನೆನ್ಪಿರ್ಲಿ, ಫಂಗೈಗ ನಾವ್ ಏನಂತ ಕರಿತೀವಿ, ಮೈಕೋಟ ಅಂತೀವಲ್ಲ. ಸೊ ಅದಕ್ಕ ಹೆಸರು ಏನ್ ಬಂತಿಲ್ಲಿ, ಮೈಕೋರೈಸಾ. ಮೈಕೋರೈಸಾ ನಾವ್ ಸ್ವಲ್ಪ ನೆನ್ಪಿಟ್ಕೋರಿ, ಇದರ ಆಕ್ಚುಲಿ ಅರ್ಥ ಏನು. ಮೈಕೋ ಅಂತಂದ್ರೆ ಹೇಳಿ ನಾನು, ಏನಿದು ಫಂಗೈ. ರೈಸಾ ಅಂತಂದ್ರ ರೂಟ್ಸ್, ಅದಕ್ಕ ಹೆಸರು ಏನ್ ಬಿತ್ತು, ಮೈಕೋ ರೈಸಾ ಅಂತ ಬಂತು. ಓಕೆನಾ. ರೀಪ್ರೊಡಕ್ಷನ್ ಫಂಗೈ ಒಳಗೆ ಹೆಂಗಾಗುತ್ತ, ವೆಜಿಟೇಟಿವ್ ರೀಪ್ರೊಡಕ್ಷನ್ ಆಗುತ್ತಾ ಸಿಂಪ್ಲಿ ಬೈ ಫ್ರಾಗ್ಮೆಂಟೇಶನ್. ಅಂತಂದ್ರೆ ಈ ಫಿಲಾಮೆಂಟಸ್ ಫಾರ್ಮ್ ಏನ್ ಇರ್ತಾವಲ್ಲ, ಆ ಫಿಲಾಮೆಂಟಸ್ ಫಾರ್ಮ್ ಹಿಂಗ್ ಒಡ್ಕೊಂತ ಹೋಗಿ ಒಂದ್ ಸಿಂಗಲ್ ಒಡೆದು ಒಂದೊಂದೊಂದೊಂದು ಫ್ರಾಗ್ಮೆಂಟ್ ಮುಂದೆ ಗ್ರೋ ಆಗ್ಬೋದು, ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ಫಿಜನ್ ಆಗ್ಬೋದು, ಹೊಡಿಬಹುದು ಒಂದ್ಸಲ ಎರಡಾಗಿ, ಅಥವಾ ಬಡಿಂಗ್ ಆಗ್ಬೋದು. ಬಡಿಂಗ್ ಎದ್ರಾಗ ನೋಡ್ತೀರಿ, ಫಸ್ಟ್ ಚಾಪ್ಟರ್ ದಾಗ ಹೇಳಿದ್ವಿ, ಬಡಿಂಗ್ ಈ ಸೀನ್ ಇನ್ ಈಸ್ಟ್ ಒಳಗ್ ಬಡ್ಡಿಂಗ್ ಅನ್ನ ನೋಡ್ತೀವಿ. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಆಯ್ತಂತಂದ್ರ ಅಸೆಕ್ಷುವಲ್ ಸ್ಪೋರ್ಸ್ ತಯಾರಾಗ್ತಾವ. ಅಸೆಕ್ಷುವಲ್ ಸ್ಪೋರ್ಸ್ ಯಾವ್ಯಾವ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅಸೆಕ್ಷುವಲ್ ಸ್ಪೋರ್ಸ್ ಕೊನಿಡಿಯಾ, ಸ್ಪೊರಾಂಜಿಯೋಸ್ಪೋರ್ಸ್ ಆರ್ ಝೂಸ್ಪೋರ್ಸ್, ದೀಸ್ ಆರ್ ದ ಅಸೆಕ್ಷುವಲ್ ಸ್ಪೋರ್ಸ್. ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಲ್ರೆಡಿ ಕೇಳಿದಾರೆ. ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಅಸೆಕ್ಷುವಲ್ ಸ್ಪೋರ್ಸ್, ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಸೆಕ್ಷುವಲ್ ಸ್ಪೋರ್ಸ್. ಸೊ ಬಹಳ ಕಾನ್ಸಂಟ್ರೇಟ್ ಮಾಡ್ರಿ. ವೆಜಿಟೇಟಿವ್ ರಿಪ್ರೊಡಕ್ಷನ್ ಹೆಂಗಾಗುತ್ತಾ, ಬೈ ಫ್ರಾಗ್ಮೆಂಟೇಶನ್, ಫಿಜನ್ ಆರ್ ಬಡಿಂಗ್. ಇಲ್ಲ ಅಂತಂತಂದ್ರೆ ಅಸೆಕ್ಷುವಲ್ ಸ್ಪೋರ್ಸ್ ಇದ್ವು ಅಂದ್ರೆ ಯಾವ ಅಸೆಕ್ಷುವಲ್ ಸ್ಪೋರ್ಸ್, ಕೊನಿಡಿಯಾ, ಸ್ಪೊರಾಂಜಿಯೋಸ್ಪೋರ್ ಮತ್ತೆ ಝೂಸ್ಪೋರ್ಸ್. ದೀಸ್ ಆರ್ ದ 3 ಡಿಫರೆಂಟ್ ಟೈಪ್ಸ್ ಆಫ್ ಅಸೆಕ್ಷುವಲ್ ಸ್ಪೋರ್ಸ್. ಕ್ಲಿಯರ್. ನೆಕ್ಸ್ಟ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಯ್ತಂದ್ರ ಯಾವ ಸ್ಪೋರ್ಸ್ ಬರ್ತಾವು ಅದು ಇಂಪಾರ್ಟೆಂಟ್. ಸ್ಪೋರ್ಸ್, ಆಸ್ಕೋಸ್ಪೋರ್ಸ್, ಬೆಸಿಡಿಯೋಸ್ಪೋರ್ಸ್. ಓಕೆ, ಸಿಂಪಲ್ ಇದೆ. ಇನ್ನೊಂದ್ 2 ಸತಿ ಹೇಳಿ ನೋಡೋಣ. ಸೊ ಇನ್ ಕೇಸ್ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಆದ್ರೆ ಯಾವ್ಯಾವ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ, ಒಂದು ನಿಮ್ಮ ಸ್ಪೊರಾಂಜಿಯೋಸ್ಪೋರ್ಸ್, ಓಕೆ, ಕೊನಿಡಿಯಾ ಅಂಡ್ ಝೂಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಆದ್ರೆ ಸ್ಪೋರು, ಆಸ್ಕೋಸ್ಪೋರು, ಝೈಗೋಸ್ಪೋರ್ಸ್ ಮುಖಾಂತರ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ. ಓಕೆನಾ. ಇಲ್ಲಿ ಸ್ಪೋರ್ ಫಾರ್ಮೇಶನ್ ಇರುತ್ತೆ, ಅಸೆಕ್ಷುವಲ್ ಇರಲಿ ಸೆಕ್ಷುವಲ್ ಇರಲಿ, ಎರಡು ಕೂಡ ನಾವು ಏನ್ ನೋಡ್ತೀವಿ, ನಾವು ಸ್ಪೋರ್ಸ್ ಗಳ ಫಾರ್ಮೇಶನ್ ಆಗುತ್ತೆ. ಬಟ್ ಅವು ಸ್ಪೋರ್ಸ್ ಫಾರ್ಮೇಶನ್ ಆಗುವ ಯಾವ ವೇದಲ್ಲಿ ಫಾರ್ಮೇಶನ್ ಆಗುತ್ತೆ ಅಂಡ್ ಯಾವ ರೀತಿಯ ಸ್ಪೋರ್ಸ್ ಡಿಸ್ಪರ್ಷನ್ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಡಿಫ್ರೆಂಟ್ ಗ್ರೂಪ್ಸ್ ಅನ್ನ ಮಾಡಿದೀವಿ. ಅದು ಮುಂದೆ ನೋಡೋಣ ಅಂತೆ ಟೈಪ್ಸ್ ಆಫ್ ಫಂಗೈನಲ್ಲಿ. ಓಕೆನಾ. ದ ವೇರಿಯಸ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಡಿಸ್ಟಿಂಕ್ಟ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ರೂಟಿಂಗ್ ಬಾಡಿ. ನೆನಪಿದೆಲ್ಲ, ಸ್ಲೈಮ್ ಮೋಲ್ಡ್ಸ್ ನಲ್ಲಿ ಹೇಳಿದ್ವಿ. ಸ್ಲೈಮ್ ಮೋಲ್ಡ್ಸ್ ನಲ್ಲಿ ಒಂದು ಸ್ಟ್ರಕ್ಚರ್ ಮಾಡಿ ತೋರಿಸಿದ್ರೆ ನಿಮ್ಗೆ ನೆನಪಿದ್ರೆ ಏನಂದ್ರೆ
ಈ ರೀತಿ ಒಂದು ಸ್ಟ್ರಕ್ಚರ್ ಮಾಡಿದ್ದೆ, ಅದ್ರ ಮೇಲ್ಗಡೆ ಹಿಂಗ್ ಸ್ಟ್ರಕ್ಚರ್ ಮಾಡಿದ್ದೆ. ಹಾ, ಈಗ ಇಲ್ಲಿ ಇದಕ್ಕೆ ಏನಂತ ಕರಿದ್ವಿ ನಾವೀಗ? ಇದಕ್ಕೆ ಫ್ರೂಟಿಂಗ್ ಬಾಡಿ ಅಂತ ಕರಿತೀವಿ. ಯಾವ ಬಾಡಿ? ಫ್ರೂಟಿಂಗ್ ಬಾಡಿ. ನಾವು ಸ್ವಲ್ಪ ವಿಚಾರ ಮಾಡಿದ್ರೆ ಅವ್ರ ಏನ್ ಹೇಳ್ತಿದಾರೆ ನೋಡಿ, ವೇರಿಯಸ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಡಿಸ್ಟಿಂಕ್ಟ್, ಅಂದ್ರೆ ಸ್ಪೆಸಿಫಿಕ್ ಒಂದಿಷ್ಟು ಸ್ಟ್ರಕ್ಚರ್ಸ್ ಗಳ ಒಳಗಡೆ ತಯಾರಾಗ್ತಾವ. ಏನು? ಸ್ಪೋರ್ಸ್. ಆ ಸ್ಟ್ರಕ್ಚರ್ ಏನಂತ ಕರಿತೀವಿ? ಫ್ರೂಟಿಂಗ್ ಬಾಡಿ. ನಮ್ ಫ್ರೂಟಿಂಗ್ ಬಾಡಿ ಇಲ್ಲ ಐತಿ. ಫ್ರೂಟಿಂಗ್ ಬಾಡಿ ಒಳಗೆ ಏನ್ ತಯಾರಾಗಬೇಕು? ಸ್ಪೋರ್ಸ್. ಸೊ ದಿಸ್ ಇಸ್ ಹೌ ದ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಫ್ರೂಟಿಂಗ್ ಬಾಡಿ. ಇದೆ ಬೇರೆ ಬೇರೆ ಫಂಗೈ ಒಳಗಡೆ ಬೇರೆ ಬೇರೆ ರೀತಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದು ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ, ಹೆಂಗ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ತ್ರೀ ಫೇಸಸ್ ಇದೆ ಸೆಕ್ಷುವಲ್ ಸೈಕಲ್ ಅಲ್ಲಿ. ಓಕೆ, ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ ಮತ್ತೆ ಈವನ್ ಮಿಯಾಸಿಸ್. ಅದನ್ನು ಕೂಡ ಇನ್ ಡೀಟೇಲ್ ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಲಿಯೋಣಂತೆ. ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಇದೆ. ನಾವು ಕಿಂಗ್ಡಮ್ ಪ್ರೊಟಿಸ್ಟಾ ಎಲ್ಲ ಡಿಸ್ಕಷನ್ ಮಾಡಿದ್ವಿ. 5 ಡಿಫರೆಂಟ್ ಗ್ರೂಪ್ಸ್ ಬಗ್ಗೆ ಮಾತಾಡಿದ್ವಿ. ಕ್ರೈಸೋಫೈಟ್ಸ್, ಡೈನೋಫ್ಲಾಜಿಲೇಟ್ಸ್, ಯೂಗ್ಲಿನಾಯ್ಡ್ಸ್, ಸ್ಲೈಮ್ ಮೋಲ್ಡ್ಸ್, ಪ್ರೋಟೋಜೋನ್ಸ್ ಬಗ್ಗೆ ಮಾತಾಡಿದ್ವಿ. ಕ್ರೈಸೋಫೈಟ್ಸ್ ನಲ್ಲಿ ಇಂಪಾರ್ಟೆಂಟ್ ಡಯಾಟಮ್ಸ್, ಡಯಾಟಮಿಷಿಯಸ್, ಅರ್ತ್, ಓಕೆ, ಅಂಡ್ ವಿಚ್ ಆರ್ ದ ಮೇನ್ ಪ್ರೊಡ್ಯೂಸರ್ಸ್ ಇನ್ ದ ಓಷನ್ಸ್. ಓಕೆ, ಇದಾಗಿಂದ ನಾವು ಡೈನೋಫ್ಲಾಜಿಲೇಟ್ಸ್ ಬಗ್ಗೆ ಮಾತಾಡಿದ್ವಿ. ನೆನ್ಪಿರ್ಲಿ, ರೆಡ್ ಟೈಡ್ಸ್ ನೆನ್ಪಿಟ್ಕೋಬೇಕು. ಯಾರು ಕಾಸ್ ಮಾಡ್ತಾರೆ? ರೆಡ್ ಡೈನೋಫ್ಲಾಜಿಲೇಟ್ಸ್. ಎಕ್ಸಾಂಪಲ್ ಗ್ವಾಯಿನೋಲಾಕ್ಸ್. ಕೆಲವೊಂದಿಷ್ಟು ಟಾಕ್ಸಿನ್ಸ್ ಕೂಡ ರಿಲೀಸ್ ಮಾಡ್ತಾವು ಡೈನೋಫ್ಲಾಜಿಲೇಟ್ಸ್. ಅದಾಗಿಂದ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಯೂಗ್ಲಿನಾಯ್ಡ್ಸ್. ಯೂಗ್ಲಿನಾಯ್ಡ್ಸ್ ನಲ್ಲಿ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಇರುತ್ತೆ, ಒಂದು ಸ್ಪೆಷಲ್ ಲೇಯರ್ ಇರುತ್ತೆ, ಬಿಕಾಸ್ ಆಫ್ ವಿಚ್ ದ ಯೂಗ್ಲಿನಾಯ್ಡ್ಸ್ ಆರ್ ಫ್ಲೆಕ್ಸಿಬಲ್. ಯಾಕಂದ್ರೆ ಸೆಲ್ ವಾಲ್ ಇರಲ್ಲ, ಸೆಲ್ ವಾಲ್ ಬದ್ಲಿಗೆ ಏನಿರುತ್ತೆ? ಪೆಲಿಕಲ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಸ್ಲೈಮ್ ಮೋಲ್ಡ್ಸ್. ಸ್ಲೈಮ್ ಮೋಲ್ಡ್ಸ್ ನಲ್ಲಿ ನೆನ್ಪಿಟ್ಕೋಬೇಕು, ಒಂದು ಎಲ್ಲಿ ಗ್ರೋ ಆಗ್ತವೆ ಇವು? ಓಕೆ, ಲೀವ್ಸ್ ಮತ್ತೆ ಟ್ವಿಗ್ಸ್ ಮೇಲೆ ಗ್ರೋ ಆಗುತ್ತೆ. ಅಂಡ್ ಸ್ಪೋರ್ಸ್ ಒಳಗಡೆ ಏನಿರುತ್ತೆ? ಟ್ರೂ ವಾಲ್ಸ್ ಇರುತ್ತೆ. ಅಗ್ರಿಗೇಟ್ ಆಗಿರುವಂತಹ ಸ್ಟ್ರಕ್ಚರ್ ಏನಂತ ಕರಿತೀವಿ? ಪ್ಲಾಸ್ಮೋಡಿಯಂ ಅಂತ ಕರಿತೀವಿ. ಈ ಪ್ಲಾಸ್ಮೋಡಿಯಂ ಬರೆ, ಆ ಪ್ಲಾಸ್ಮೋಡಿಯಂ ಬರೆ, ಎರಡು ನೆನ್ಪಿರ್ಬೇಕಷ್ಟೇ. ಓಕೆನಾ? ಸೊ ನೆಕ್ಸ್ಟ್, ಇನ್ ಕೇಸ್ ಅದು ಸ್ಟ್ರಕ್ಚರ್ ಇರುತ್ತಲ್ಲ, ಸ್ಟ್ರಕ್ಚರ್ ಒಳಗಡೆ ಸ್ಪೋರ್ಸ್ ಇರುತ್ತೆ. ಆ ಸ್ಟ್ರಕ್ಚರ್ ಏನಂತ ಕರಿತೀವಿ? ಫ್ರೂಟಿಂಗ್ ಬಾಡಿ. ಸೊ ಫ್ರೂಟಿಂಗ್ ಬಾಡಿ ಮೇಲೆ ಟಿಪ್ ಒಳಗಡೆ ಫಾರ್ಮ್ ಆಗುತ್ತೆ, ಅದ್ರ ಒಳಗಡೆ ಏನಿರುತ್ತೆ? ಸ್ಪೋರ್ಸ್ ಇರುತ್ತೆ. ಆ ಸ್ಪೋರ್ಸ್ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೆಂಗ್ ಹೋಗುತ್ತೆ? ಏರ್ ಮುಖಾಂತರ, ಗಾಳಿ ಮುಖಾಂತರ ಹಾರ್ಕೊಂತ ಹೋಗುತ್ತೆ ಸ್ಪೋರ್ಸ್ಗಳು. ಓಕೆನಾ? ಎನಿ ಡೌಟ್ಸ್ ಇಲ್ಲ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪ್ರೋಟೋಸೋನ್ಸ್ ಬಗ್ಗೆ ಮಾತಾಡಿದ್ವಿ. ಪ್ರೋಟೋಸೋನ್ಸ್, ದೇ ಆರ್ ಮೇನ್ಲಿ ಪ್ರಿಡೇಟರ್ಸ್ ಆರ್ ಪ್ಯಾರಾಸೈಟ್ಸ್, ಮೇನ್ಲಿ ಡಿವೈಡ್ ಇಂಟು 4 ಡಿಫರೆಂಟ್ ಗ್ರೂಪ್ಸ್ based on locomotor structure. Pseudopodia idra amoeboid protozoans, cilia idra ciliated protozoans, okay, flagella idra flagellated protozoans. ಯಾವದೇ ರೀತಿ locomotor structure ಇಲ್ಲ ಅಂದ್ರೆ sporozoans. I hope ಇಷ್ಟು ಕ್ಲಿಯರ್ ಐತಿ. ಫ್ಲಾಜಿಲೇಟೆಡ್ ದಾಗ ಏನ್ ನೆನ್ಪಿಟ್ಕೋಬೇಕು? ನಿಮ್ಮ ಸ್ಲೀಪಿಂಗ್ ಸಿಕ್ನೆಸ್ ಕಾಸ್ ಮಾಡೋದು ಯಾವುದು? ಟ್ರಿಫನೋಸೋಮಾ. ಹಂಗೆ ಅಮೀಬಾಯ್ಡ್ ಪ್ರೋಟೋಜೋನ್ಸ್ ದಾಗ ಮೂವ್ಮೆಂಟ್ ಆಗೋದು ಸೂಡೋಪೋಡಿಯಾದಿಂದನ. ಬಟ್ ಎಕ್ಸಾಂಪಲ್ ಎಂಟ್ ಅಮೀಬಾ ಹಿಸ್ಟೋಲೈಟಿಕಾ ಏನ್ ಕಾಸ್ ಮಾಡುತ್ತಿದ್ದು ಡಿಸೀಸ್? ಅಮೀಬಯೋಸಿಸ್ ಅಥವಾ ಅಮೀಬಾಯಿಕ್ ಡಿಸೆಂಟ್ರಿ. ಸೀಲಿಯೇಟೆಡ್ ಪ್ರೋಟೋಜೋನ್ಸ್ ದಾಗ ಪ್ಯಾರಾಮಿಷಿಯಂ ಎಕ್ಸಾಂಪಲ್ ಐತಿ. ಅದ್ರೊಳಗಡೆ ಥೌಸಂಡ್ಸ್ ಆಫ್ ಸೀಲಿಯಾ ಇರ್ತೈತಿ. ಅವೆಲ್ಲ ಸೀಲಿಯಾದ ಕೋಆರ್ಡಿನೇಟೆಡ್ ಮೂವ್ಮೆಂಟ್ ಇಂದ ಫುಡ್ ಎಲ್ಲಿ ಹೋಗುತ್ತೆ? ಕ್ಯಾವಿಟಿ ಕಡೆ. ಆ ಕ್ಯಾವಿಟಿ ಹೆಸರೇನು? ಗ್ಯೂಲೆಟ್. ಓಕೆ, ಈ ಪ್ಯಾರಾಮಿಷಿಯಂ ಏನದಲ್ಲ, ಇದು ಹಾರ್ಮ್ಫುಲ್ ಇರಲ್ಲ. ಓಕೆ, ದೇ ಆರ್ ನಾಟ್ ಪ್ಯಾಥೋಜೆನಿಕ್ ಟು ಹ್ಯೂಮನ್ ಬೀಯಿಂಗ್ಸ್. ಅಂಡ್ ಲಾಸ್ಟ್ ಗ್ರೂಪ್ ಯಾವುದು? ನಿಮ್ಮ ಸ್ಪೋರೋಜೋನ್ಸ್ ಅಲ್ಲಿ ಒಂದು ಸ್ಪೆಸಿಫಿಕ್ ಯಾವ್ದಾದ್ರು ಇನ್ಫೆಕ್ಷಿಯಸ್ ಸ್ಪೋರ್ ಪ್ರೊಡ್ಯೂಸಿಂಗ್ ಸ್ಟೇಜ್ ಇರುತ್ತೆ ಅದ್ರ ಲೈಫ್ ಸೈಕಲ್ ನಲ್ಲಿ. ನಾವು ನೋಡಿದ ಉದಾಹರಣೆ ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂ ಅಲ್ಲಿ 3 ಪ್ರಕಾರ ಇದೆ. ಮೆಲಿಗ್ನೆಂಟ್ ಮಲೇರಿಯಾ ಕಾಸ್ ಮಾಡುವಂತಹ ಒಂದು ಫಾರ್ಮ್ ಯಾವುದು? ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫ್ಯಾರಮ್. ಅದಾಗಿಂದ ಫಂಗೈ ಬಗ್ಗೆ ಜಸ್ಟ್ ಎಲ್ಲ ಇಂಟ್ರೊಡಕ್ಷನ್ ನೋಡಿದ್ವಿ, ಬ್ರೀಫ್ ಇಂಟ್ರೊಡಕ್ಷನ್. ಎಲ್ಲಿ ಗ್ರೋ ಆಗುತ್ತೆ, ಯಾವ ರೀತಿ ಗ್ರೋ ಆಗುತ್ತೆ, ಸ್ಟ್ರಕ್ಚರ್ ಹೆಂಗಿರುತ್ತೆ, ಓಕೆ, ಯಾವ ರೀತಿ ಯಾವ್ದಕ್ ಹೈಫೆ ಅಂತೀವಿ, ಯಾವ್ದಕ್ ಮೈಸಿಲಿಯಂ ಅಂತೀವಿ, ಯಾವ್ದಕ್ ಸೀನೋಸೈಟಿಕ್ ಹೈಫೆ ಅಂತೀವಿ, ಯಾವ್ದಕ್ ಅಸೀನೋಸೈಟಿಕ್ ಹೈಫೆ ಅಂತೀವಿ. ಓಕೆ, ಸ್ಯಾಪ್ರೋಫೈಟ್ಸ್ ಹೆಂಗೆ, ಪ್ಯಾರಾಸೈಟ್ಸ್ ಹೆಂಗೆ, ಸಿಂಬಯೋಟ್ಸ್ ಹೆಂಗೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ರೀಪ್ರೊಡಕ್ಷನ್ ಆಯ್ತು ಅಂತಂದ್ರೆ ವೆಜಿಟೇಟಿವ್ ರೀಪ್ರೊಡಕ್ಷನ್ ಆಗ್ಬೋದು, ಅಸೆಕ್ಷುವಲ್ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡ್ಬೋದು, ಅಥವಾ ಸೆಕ್ಷುವಲ್ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇಲ್ಲಿ ತನ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಇದರದ ಮುಂದಿನ ಭಾಗ ಏನಿದೆಯಲ್ಲ, ಇದು ನಾವು ನಮ್ಮ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕಂಟಿನ್ಯೂ ಮಾಡೋಣಂತೆ. ಓಕೆ, ಅಲ್ಲಿವರೆಗೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಲ್ವೇಸ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಥ್ಯಾಂಕ್ ಯು, ಬೈ ಬೈ.